सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। आ नमामि धन्वन्तरिं आदिदेवं सुरासुरैर्वन्दित पादपद्मं लोके जरारुग्भय मृत्युनाशम् दातारम् ईशं विविधौषधीनां धन्वन्तरिं रमानाथं सर्वरोगनिवारकम् आयुर्वेदप्रवोक्तारम् वन्दे पीयूषदायकम्। सर्वे जनाः सुखिनो भवन्तु, सर्वे जनाः सुखिनो भवन्तु। ॐ शान्ति शान्ति शान्तिः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै ಶ್ರೀಗುರವೇ ನಮಃ. ಆಯುರ್ವೇದ ವೈದ್ಯರಿಗೆ ಸ್ವಾಗತ. ಆಯುರ್ವೇದದಲ್ಲಿ ಕೇಸ್ ಹಿಸ್ಟ್ರಿಯನ್ನು ತಗೊಳ್ಳೋದು ಹೇಗೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಕೇಸ್ ಹಿಸ್ಟ್ರಿ ಯಾಕೆ ಇಂಪಾರ್ಟೆಂಟ್ ಅಂದರೆ ಬಹಳಷ್ಟು ಜನ ಹೇಳ್ಬೋದು ಅದರ ಆಧಾರದ ಮೇಲೆ ನಾವು ಡಯಾಗ್ನೋಸ್ ಮಾಡ್ಬೋದು, ಚಿಕಿತ್ಸೆ ಮಾಡ್ಬೋದು ಅಂತ. ಸತ್ಯ, ಅದರ ಆಧಾರದ ಮೇಲೆ ನಾವು ಕಾಯಿಲೆಯನ್ನು ಗುರುತಿಸ್ಕೋಬೋದು ಮತ್ತು ಯಶಸ್ವಿ ಚಿಕಿತ್ಸೆಯನ್ನು ಮಾಡಬಹುದು. ಅದಲ್ಲದೆ ಕೇಸ್ ಹಿಸ್ಟ್ರಿಯನ್ನು, ಕೇಸ್ ರೆಕಾರ್ಡ್ ಫೈಲ್ ಮೇಂಟೈನ್ ಮಾಡೋದು. ಯಾಕೆ ಮೇಂಟೈನ್ ಮಾಡಬೇಕಂದ್ರೆ ಇವತ್ತು ನಾವು ಬರೆದಿದ್ದೀವಿ, ಮುಂದೆ ಹೋಗ್ಬಿಡ್ತೀವಿ, ಮುಂದಿನ ಜನ್ರೇಷನ್ ಬರ್ತದೆ, ಅವ್ರು ಆಯುರ್ವೇದ ಕಲಿಬೇಕು ಅಂತ ಹೇಳಿದ್ರೆ ಎಷ್ಟೊಂದು ವಿಷಯಗಳನ್ನು ಅಲ್ಲಿ ಕ್ರೋಢೀಕರಿಸಿರ್ತದೆ. ಅಂದರೆ ಸಣ್ಣ ಸಣ್ಣ ಪಾಯಿಂಟನ್ನು 10 ವರ್ಷ ಬಿಟ್ಟು ಕಲಿಯುವಂಥ ಪಾಯಿಂಟನ್ನು 1 ಸೆಕೆಂಡಲ್ಲಿ ಅದನ್ನು ಓದ್ಬಿಟ್ರೆ ಅರ್ಥ ಆಗೋಂಗೆ ಇರಬೇಕು. ಇದು ಯಾವತ್ತೂ ರೆಕಾರ್ಡ್ ಆಗಿ ಉಳಿಬೇಕು. ಸಾಕಷ್ಟು ಅಂದರೆ ಯಶಸ್ವಿ ಚಿಕಿತ್ಸಾ ಸಿದ್ಧಾಂತಗಳು ಆಯುರ್ವೇದದಲ್ಲಿ ಇದ್ದಾಗಲೂ ಕೂಡ ಜಗತ್ತಿನ ಚಿಕಿತ್ಸೆಗಳು ಹೇಗೆಗೋ ನಡೀತಾ ಇದೆ. ಅದು ಡಯಾಬಿಟಿಸ್ ಚಿಕಿತ್ಸೆನೇ ಅಲ್ಲ, ಹೆಂಗೋ ಹೋಗಿ ಕೊನೆಗೆ ಕಿಡ್ನಿ ಫೇಲ್ಯೂರ್ ಆಗುವಂಥದ್ದು, ಹಾರ್ಟ್ ಫೇಲ್ಯೂರ್ ಆಗುವಂಥದ್ದು ನೋಡ್ತಾ ಇದ್ದೀವಿ. ಸೊ ಹೀಗೆ ಆಯುರ್ವೇದದಲ್ಲಿ ಸಿದ್ಧಾಂತಗಳು ಅಷ್ಟು ಸ್ಪಷ್ಟವಾಗಿರುವಾಗ ನಾವು ಅದನ್ನು ಕೇಸಲ್ಲಿ ರೆಕಾರ್ಡ್ ಮಾಡ್ತಾ ಹೋದರೆ ಅವ್ರಲ್ಲಾಗಿರೋಂಥ ಬದಲಾವಣೆ ಇವತ್ತು ನಾವಿರ್ತೀವೋ ಇರಲ್ವೋ, ಮುಂದಿನ ಜನ್ರೇಷನ್ ಇರ್ತದೋ, ಅದ್ರ ಮುಂದಿನ ಜನ್ರೇಷನ್ ಇರ್ತದೋ, ಯಾವಾಗಲೂ ರೆಕಾರ್ಡ್ ಅನ್ನುವಂಥದ್ದು ಶತಶತಮಾನಗಳವರೆಗೂ ಬದುಕುವಂಥದ್ದು. ಆವಾಗ ಇದು ಬಹಳಷ್ಟು ಅವಶ್ಯಕತೆ ಬೀಳ್ತದೆ. ಹಾಗಾಗಿ ಪ್ರತಿಯೊಬ್ಬ ಆಯುರ್ವೇದ ವೈದ್ಯ ಕೂಡ ತನ್ನ ಕೇಸ್ ರೆಕಾರ್ಡ್ ಫೈಲ್ನ ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ, ಅದನ್ನು ಹೇಗೆ ತಗೊಳ್ಬೇಕು ಅಂತ ನಾವು ಇವತ್ತು ನೋಡೋಣ. ಗುರುಕೃಪೆಯಿಂದ ಆಯುರ್ವೇದ ಬಹಳ ಗುರು ಪರಂಪರೆಯಿಂದ ಹರಿದು ಬಂದಿರತಕ್ಕಂಥ ಆಯುರ್ವೇದ ಬಹಳ ಆಳವಾಗಿ ಮನುಷ್ಯನನ್ನು ಪಕ್ವ ಮಾಡ್ತದೆ. ಸೊ ಒಳಗೆ ಪಕ್ವ ಆದ ಹಾಗೆ ಇನ್ನೊಂದು ಜೀವನ ಯಶಸ್ವಿಯಾಗಿ ಚಿಕಿತ್ಸೆ ಮಾಡಲಿಕ್ಕೆ ಅದರ ಇನ್ನೊಂದು ಜೀವಿಯ ಕಷ್ಟ ಸುಲಭವಾಗಿ ಅರ್ಥ ಆಗ್ತದೆ. ಇದೆಲ್ಲ ಈ ಮೊದಲ ಹೆಜ್ಜೆ. ಕೇಸ್ ರೆಕಾರ್ಡ್ ಹೇಗೆ ತಗೋತೀವಿ ಅನ್ನೋದ ಮೇಲೆ
ಅದು ನಿಂತಿರ್ತದೆ. ಅದನ್ನೊಂದು ಕೇಸ್ ರೆಕಾರ್ಡ್ ತಗೋತಾ ಒಂದು 100-200 ಪೇಷಂಟ್ ನೋಡಿದ ಮೇಲೆ ಪೇಷಂಟ್ ಮತ್ತು ವೈದ್ಯನ ನಡುವೆ, ರೋಗಿ ಮತ್ತು ವೈದ್ಯನ ನಡುವೆ ಅದು ಎಂಥ ಸಂಬಂಧ ಬೆಳೀತದೆ ಅಂತ ಹೇಳಿದ್ರೆ, ಎಲ್ಲೇ ಇರಲಿ ಅದು ನಂದು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೇ ರೋಗಿ ಇರಲಿ, ಎಲ್ಲೇ ಇರಲಿ, ಇದು ನಂದು, ಇದು ನಾನು ಹೇಗೆ ಇದನ್ನ ಪರಿಹಾರ ಕೊಡ್ಬೋದು, ಹೇಗೆ ಪರಿಹಾರ ಕೊಡ್ಬೋದು. ಸೊ ಯಾವುದೇ ವೃತ್ತಿ ಅಷ್ಟೇನೆ, ತನ್ನ ಇನ್ವಾಲ್ವ್ಮೆಂಟ್ ತುಂಬ ಇತ್ತು ಅಂತ ಹೇಳಿದ್ರೆ ಆ ವೃತ್ತಿಯಲ್ಲಿ ನಿಧಾನಕ್ಕದು ಮಾಸ್ಟರ್ ಆಗ್ತಾ ಬರ್ತಾರೆ. ಅವರಿಗೆ ಆ ವೃತ್ತಿಗೆ ಸಂಬಂಧಪಟ್ಟಿದ್ದು ಏನು ನೋಡಿದ್ರು ಅದು ತಮ್ಮದೇ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ತದೆ. ಕೇಳಿ ನೋಡಿ, ಎವ್ರಿಥಿಂಗ್ ಈಸ್ ಆಯುರ್ವೇದ ಅಂತ ನಾನು ಹೇಳ್ತೀನಿ, ಎವ್ರಿಥಿಂಗ್ ಈಸ್ ಸೈನ್ಸ್ ಅಂತ ಇನ್ನೊಬ್ರು ಹೇಳ್ತಾರೆ, ಎವ್ರಿಥಿಂಗ್ ಈಸ್ ಫಿಸಿಕ್ಸ್ ಅಂತ ಐನ್ಸ್ಟೈನ್ ಹೇಳ್ಬೋದು. ಹಾಗೆ ಎವ್ರಿಥಿಂಗ್ ಈಸ್ ಆಯುರ್ವೇದ ಅನ್ನೋ ಹಾಗೆ ಒಬ್ಬ ವೈದ್ಯನಿಗೆ ಆದಾಗ ಅದು ಮನುಷ್ಯ ಇರಲಿ, ಪ್ರಾಣಿಗಳಿರಲಿ, ಒಂದು ವಸ್ತು ಇರಲಿ, ಅಲ್ಲೂ ಕೂಡ ಆಯುರ್ವೇದ ಅರ್ಥ ಸ್ಟಾರ್ಟ್ ಆಗ್ತದೆ. ಇದು ಆಗೋದು ಕೂಡ ಈ ಕೇಸ್ಗಳನ್ನ ರೆಕಾರ್ಡ್ನ ತೆಗಿತಾ ಹೋದಾಗೆ ಇದೇ ಆರ್ಡ್ರಲ್ಲಿ ತಗೊಳ್ತಾ ಹೋಗೋಣ. ಮೊದಲನೇ ಹೆಜ್ಜೆ ಐ ಅಂತ ಹೇಳ್ತೀವೋ ಅದೇ ಆರ್ಡ್ರಲ್ಲಿ ತಗೊಳ್ತಾ ಹೋಗೋಣ. ಅದನ್ನ ಮುಂದೆ ಒಂದು ದಿವಸ ಮಾಸ್ಟರ್ ಮಾಡ್ತದೆ. ಅದರಲ್ಲಿ ನೋಡಿದ ತಕ್ಷಣ ಈ ಡಿಸೀಸ್ ಇದೆ, ಈ ಧಾತು ವಿಕೃತಿ ಇದೆ, ಇದನ್ನ ಚಿಕಿತ್ಸೆ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ. ನೋಡಿದ ತಕ್ಷಣ ಇನ್ನೊಬ್ರಿಗೆ ಹೇಳೋಷ್ಟು ಸಾಮರ್ಥ್ಯ ಬರ್ತದೆ. ಹಾಗಾಗಿ ಕೇಸ್ ರೆಕಾರ್ಡ್ ಫೈಲ್ನ ಪ್ರತಿಯೊಬ್ಬ ಆಯುರ್ವೇದ ವೈದ್ಯನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಮೊದಲನೇದಾಗಿ ಏನಲ್ಲಿ ಇರ್ತದೆ ಕೇಸ್ ರೆಕಾರ್ಡ್ ಫೈಲ್ಗೆ. ಸೊ ನಾವು ಕೆಲವು ಎಕ್ಸ್ಪೀರಿಯನ್ಸಲ್ಲಿ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಬೇಕು. ಈಗ ಮೊದಲನೇ ಪೇಜಿಂದಲೇ ಸ್ಟಾರ್ಟ್ ಮಾಡ್ಬೇಕು, ಅವಾಗ ಎಲ್ಲೂ ತಪ್ಪೋದಿಲ್ಲ. ನಮಗೆ ನನ್ನ ಗುರುಗಳಾದ ಡಾಕ್ಟರ್ ಎಂ ವಿಶ್ವರೆಡ್ಡಿ ಸರ್ ಹೇಳ್ತಾ ಇದ್ರು, ನೀವು ತಪ್ಪಬಾರದು ಅಂತ ಹೇಳಿದ್ರೆ ಸ್ಟೇಜ್ ವೈಸ್ ಮುಗಿಸ್ತಾ ಹೋಗ್ಬೇಕು, 1, 2, 3, 4 ಅಂತ. ಅಂದ್ರೆ ಯಾವುದೇ ಬಿಟ್ಟ ಸ್ಥಳಗಳನ್ನ ಬಿಟ್ಟು ಮುಂದಕ್ಕೆ ಹೋಗಿಲ್ಲ. ಒಂದು ತುಂಬ್ಕೋತಾ ಯಾವುದು ಕೂಡ ಮರೆಯಲ್ಲ ಅಂತ. ಯಾಕಂದ್ರೆ ಆರ್ಡರ್ ಇರ್ತದೆ, ಒಂದು ಆರ್ಡರ್ ಇರ್ತದೆ, ಅದು ಮರೆಯಲ್ಲ ಅಂತ ಹೇಳ್ತಾ ಇದ್ರು. ಅದು ಇವತ್ತಿಗೂ 100% ಸತ್ಯ. ಗುರುಗಳಿಗೆ ನಮ್ಮ ಪ್ರಣಾಮಗಳನ್ನ ಸಲ್ಲಿಸ್ತಾ ಅವರು ಕಲಿಸಿದ ರೀತಿಯನ್ನು ನಾವು ಇಲ್ಲಿ ನೋಡೋಣ, ಹೇಗೆ ಒಂದು ಕೇಸನ್ನ ನೋಡ್ಬೇಕು ಅಂತ. ರೈಟ್, ಈಗ ಕೇಸ್ ರೆಕಾರ್ಡ್ ಫೈಲ್ ಹೆಸರು ಬರೆದಿರ್ತಾರೆ, ವಯಸ್ಸು ಬರೆದಿರ್ತಾರೆ, ತಂದೆ ಅಥವಾ ಗಂಡನ ಹೆಸರು ಬರೆದಿರ್ತಾರೆ, ಸ್ವಲ್ಪ ಅಡ್ರೆಸ್ ಇರ್ತದೆ, ಮತ್ತೆ ತೂಕ ಮತ್ತೆ BP ಎಲ್ಲ ಸೆಟ್ ಮಾಡಿ ಬರ್ತಿರ್ತಾರೆ. ಇವೆಲ್ಲವೂ ವೈದ್ಯ ಒಂದ್ಸರಿ ಕಣ್ಣಾಡಿಸ್ಬೇಕು. ಕೆಲವು ಸರಿ 2-3 ಪೇಷಂಟ್ ಬಂದಾಗ ತಂದೆ ಮಕ್ಕಳು ಅಜ್ಜ ಎಲ್ಲ ಬಂದಿರ್ತಾರೆ, ಅವ್ರ ತೂಕನ ಇವರಿಗೆ, ಇವ್ರ ತೂಕನ ಅವರಿಗೆ, ಅವ್ರ ವಯಸ್ಸನ್ನು ಇವರಿಗೆ, ಇವ್ರ ವಯಸ್ಸನ್ನು ಅವ್ರಿಗೆ ಹಾಕಿಬಿಟ್ಟಿರ್ತಾರೆ. ಇದು ಮುಂದೆ ರೆಕಾರ್ಡ್ ಆಗಿ ಉಳಿಯುವಂಥದ್ದಾದ್ರಿಂದ ಇದನ್ನು ಹೀಗೆ ಇಲ್ಲೇ ತಿದ್ಬಿಡ್ಬೇಕು, ಇಲ್ಲ ಅದು ಹಾಗೆ ಕ್ಯಾರಿ ಆಗಿಬಿಟ್ಟಿರ್ತದೆ ಎಷ್ಟೋ ಸರಿ. ಹಾಗೆ ಒಂದ್ಸರಿ ಗಮನಿಸಬೇಕು ವೈದ್ಯ ಇವೆಲ್ಲ ಸರಿ ಇದಾವ ಅಂತ ಗಮನಿಸಿ ಮುಂದುವರುವಂಥದ್ದು. ಸೊ ಅದನ್ನ ಹೆಸರು, ವಯಸ್ಸು, ಲಿಂಗ, ತೂಕ, ಅದು ಇನಿಷಿಯಲ್ ಸರಿ ಇದೆಯಲ್ಲ ಅಂತ ನೋಡ್ಕೊಂಡು ಮುಂದುವರಿಯುವಂಥದ್ದು. ಇದಾದ್ಮೇಲೆ ಈ ಪೇಷಂಟ್ ಡೈರೆಕ್ಟ್ ನೇರವಾಗಿ ಬಂದಿದ್ದಾರ ತೋರಿಸೋದಕ್ಕೆ, ವಿಡಿಯೋ ಕಾಲಲ್ಲಿ ನಾವು ಈ ಕೇಸನ್ನು ತಗೊಂಡಿದ್ದೀವ ಅಥವಾ ಆನ್ ಕಾಲಲ್ಲಿ ಪೇಷಂಟ್ನ ಮಾತಾಡಿಸಿ ಚಿಕಿತ್ಸೆ ಮಾಡಿದ್ದೀವ, ಇವು ಇಂಪಾರ್ಟೆಂಟ್. ಇವತ್ತಿನ ಜಗತ್ತಿಗೆ ವಿಡಿಯೋ ಕಾಲ್, ಆನ್ ಕಾಲ್ ಕನ್ಸಲ್ಟೇಷನ್ ತುಂಬ ನಡೀತಾ ಇದೆ. ಸೊ ನಮ್ಮಲ್ಲೂ ಕೂಡ ಸಾಕಷ್ಟು ಮಾಡ್ತಾ ಇದ್ದೀವಿ. ಹಾಗಾಗಿ ಅದು ಯಾವುದು ಅಂತ ಒಂದು ಕಡೆ ನಮ್ಮ ಕಡೆ ಸೀಲ್ ಮಾಡಿಸ್ಬಿಟ್ಟಿದ್ದೀವಿ, ಒಂದು ಸೀಲ್ ಮಾಡಿದ್ದೀವಿ. ಇದು ಆನ್ ಕಾಲ್, ಡೈರೆಕ್ಟ್, ವಿಡಿಯೋ ಕಾಲ್, ಆನ್ ಕಾಲ್ ಹೀಗಿದೆ. ಇದರಲ್ಲಿ ಒಂದನ್ನು ಟಿಕ್ ಮಾಡುವಂಥದ್ದು ಹೀಗಿದೆ, ಇದು ಅಥವಾ ಇದು ಅಥವಾ ಇದು ಎರಡರಲ್ಲೊಂದು ಒಂದು ಇರ್ತದೆ. ಹೀಗೆ ಟಿಕ್ ಮಾಡ್ಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಆನ್ ಕಾಲಲ್ಲೇ ಮಾತಾಡೋ ವ್ಯವಸ್ಥೆ ಮಾಡಿದ್ರೆ ಬೇರೆ ಆಗ್ಬೋದು, ನೇರ ಪೇಷಂಟ್ ಬಂದಾಗ ಬೇರೆ ಆಗ್ಬೋದು. ಸೊ ಇದನ್ನೊಂದು ನೋಡ್ಕೋಬೇಕು. ಪೇಷಂಟ್ ತೂಕ ಎಷ್ಟಿದೆ ಅದು ಇಂಪಾರ್ಟೆಂಟ್ ಅಂತ ನಾವು ನೋಡ್ಬೋದು. ಇನ್ನು ಎಸೆನ್ಸಿ ಬರುತ್ತೆ ಆಯುರ್ವೇದ, ವೆರಿ ವೆರಿ ಇಂಪಾರ್ಟೆಂಟ್. ಆಯುರ್ವೇದ ಕೇಸ್ ಹಿಸ್ಟ್ರಿ ತಗೊಳ್ಳೋಂಥದ್ದು ಹೇಗೆ ಅಂತ, ಎಸೆನ್ಸ್ ವೆರಿ ಇಂಪಾರ್ಟೆಂಟ್. ಏನು ಎಸೆನ್ಸ್ ಅಂತ ಹೇಳಿದ್ರೆ ಹೇಗೆ ಬರೀಬೇಕು ಅಂತ ನೋಡ್ಕೊಂಡಲ್ಲ, ಒಂದು ಕಾರ್ನರಲ್ಲಿ ಎಕ್ಸಿಸ್ಟಿಂಗ್ ಡಿಸೀಸ್ಗಳು ಏನಾದರೂ ಇದ್ದೇ ಬರೆಯೋದು. ಡಯಾಬಿಟಿಸ್ ಇದೆಯಾ, ಹೈಪರ್ ಟೆನ್ಷನ್ ಇದೆಯಾ, ಇವೆರಡು ಇಂಪಾರ್ಟೆಂಟೇ ಮೆನ್ಷನ್ ಮಾಡೋದು. ಸಣ್ಣ ಮಗುವಿಲ್ಲಿ ದೊಡ್ಡವರಲ್ಲಿ ಮೆನ್ಷನ್ ಮಾಡಿ, ಇಲ್ಲ ಅಂದರೆ ಇಂಟು ಹಾಕೋದು. ಹೀಗೆ ಒಂದು ವೇಳೆ ಇದೆ ಅಂತ ಅಂದರೆ ಇದನ್ನು ರೈಟ್ ಹಾಕೋದು ಹೀಗೆ ಅಂತ. ಸೊ ಈಗ ಹಾಕ್ಕೊಂಡ್ರೆ ಇದೆ ಅಂತ ಇದ್ರೆ ರೈಟ್ ಅಂತ ಹಾಕಿ, ಕೆಳಗಡೆಗೆ ಎಷ್ಟು ವರ್ಷ ಅಂತ, ಸೊ 12 years. BP ಇದೆಯಾ, ಇಲ್ಲ, 0. ಸೊ ಹೀಗೆ ಇದು ಎರಡು ಇಂಪಾರ್ಟೆಂಟ್. ಇದರ ನಂತರ ಒಂದು 2-3 ಬರ್ತವೆ. ಅದರಲ್ಲಿ ಹೈಪೋಥೈರಾಯ್ಡಿಸಮ್ ಎಷ್ಟು ವರ್ಷದಿಂದ ಇದ್ರೆ ಪ್ಲಸ್ ಅಥವಾ ಇದ್ರೆ ರೈಟ್ ಮಾರ್ಕ್ ಮಾಡುವಂಥದ್ದು, ಇದ್ರೆ ಇಂಟು ಮಾಡುವಂಥದ್ದು. ಆಮೇಲೆ ಅಸ್ಮಾ ಇದೆಯಾ, ಇದ್ರೆ ರೈಟ್, ಇಲ್ಲ ಅಂದ್ರೆ ಇಂಟು. ಇದ್ರೆ ಎಷ್ಟು ವರ್ಷ, 1 ವರ್ಷ, 6 ತಿಂಗಳು, ಹೀಗೆ ಮೆನ್ಷನ್ ಮಾಡಿ ಇವನ್ನ ರೈಟ್ ಕಾರ್ನರ್ ಒಂದು ಕಡೆ ಮೆನ್ಷನ್ ಮಾಡಿ ಇಟ್ಕೋಬೇಕು. ಇವು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅದನ್ನ ಎಲ್ಲ ಪೇಷಂಟ್ಗಳನ್ನ ನನಗೆ ನೆನಪಿರಲ್ಲ. 12,000 ಜನ ಇದ್ದಾರೆ, ಎಲ್ಲ ಪೇಷಂಟ್ಸು ನನಗೆ ನೆನಪಿರಲ್ಲ. ಅವರು ಫಸ್ಟ್ ಬಂದ ತಕ್ಷಣ ಈಗ ಒಂದ್ಸರಿ ತೆಗೆದ್ರೆ ಇವ್ರಿಗೆ ಏನು ಹಿಸ್ಟ್ರಿ ಇತ್ತು ಅಂತ ಒಂದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಬಗ್ಗೆ ಒಂದು ಗಮನ ಬರಲಿ ಅಂತ. ಓಕೆ.
ಈಗ ಪ್ರಧಾನ ವೇದಿಕೆಗೆ ನೋಡೋಣ. ಏನು ಎಸೆನ್ಸ್ ಆಫ್ ಇವನು ನೋಡುವಂಥದ್ದು 3 ವಿಷಯನ ನಾವು ಗಮನಿಸಿಟ್ಕೊಂಡ್ರೆ ಕೇಸನ್ನು ಹೇಗೆ ತಗೊಳ್ಳೋದು ಅಂತ ಗೊತ್ತಾಗ್ತದೆ. ಒಂದನೇದಾಗಿ ಮೊದಲನೇದು ಲಕ್ಷಣಗಳು. ಎರಡನೇದು ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಧಾನ. ಮೊದಲನೇದನ್ನು ಸಂಸ್ಕೃತದಲ್ಲೇ ಬರ್ತೀನಿ. ಸಾಧ್ಯವಾದಷ್ಟು ಕೇಸಿಟನ್ನ ಸಂಸ್ಕೃತದಲ್ಲಿ ಬರೆಯೋದನ್ನ ರೂಢಿ ಹೇಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಗಿ ಆಯುರ್ವೇದದಲ್ಲಿ ಸಂಸ್ಕೃತ ಇರೋದ್ರಿಂದ ನೀವು ಬೇರೆ ರಾಜ್ಯಕ್ಕೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಸಂಸ್ಕೃತದಲ್ಲಿ ಅದನ್ನ ಮೆನ್ಷನ್ ಮಾಡಿದ್ರೆ ಅದರ ಇಂಟೆನ್ಸಿಟಿ ಬೇರೆ ಇರ್ತದೆ. ನೀವು ಇಂಗ್ಲೀಷಲ್ಲಿ ಮೆನ್ಷನ್ ಮಾಡಿದ್ರೆ ಅದು ಸಣ್ಣದಾಗ್ಬಿಡ್ತದೆ. ಸೊ ಇಲ್ಲಿ ಚೋಷ ಅಂತ ಇದೆ, ರೋಷ ಅಂತ ಇದೆ, ದಾಹ ಅಂತ ಇದೆ. ಇವು ಬೇರೆ ಬೇರೆ ವಿಧಾನಗಳಿದಾವೆ. ಆಯುರ್ವೇದದಲ್ಲಿ ಬರ್ನಿಂಗ್ ಸೆನ್ಸೇಷನ್ ಅಂತ, ಅಲೋಪತಿಯಲ್ಲಿ ಬರ್ನಿಂಗ್ ಅಂತ ಅಷ್ಟೇ ಬರ್ಬಿಡ್ತೀವಿ. ಹಾಗಾಗಿ ಬಹಳಷ್ಟು ವ್ಯಾಪ್ತಿ ಇರೋದ್ರಿಂದ ಪರ್ಟಿಕ್ಯುಲರ್ ಸಂಸ್ಕೃತ ಬರೆಯೋದು. ಸೊ ಇಲ್ಲಿ ಲಕ್ಷಣಗಳು ಇಂಪಾರ್ಟೆಂಟ್, ನಿಧಾನ ವೆರಿ ವೆರಿ ಇಂಪಾರ್ಟೆಂಟ್, ಅಂಡ್ ಸಂಪ್ರಾಪ್ತಿ. ಇಷ್ಟು ಕೇಸಿಟಲ್ಲಿ ಇರಲೇಬೇಕು. ಲಕ್ಷಣ ಯಾಕೆ ಲಕ್ಷಣ ಮತ್ತು ನಿಧಾನ ಹೇಳಿಲ್ಲ ಅಂದ್ರೆ ಕಲಿಯುವಾಗ ನಿಧಾನ ಲಕ್ಷಣ ಸಂಪ್ರಾಪ್ತಿ, ಕಲಿಯುವಾಗ ನಿಧಾನ ಅದು ಹೇಗೆ ಸಂಪ್ರಾಪ್ತಿ ತಗೊಂಡು ಲಕ್ಷಣವನ್ನು ಬೋರ್ಡ್ ಹಾಕ್ತದೆ ಅಂತ ನೋಡ್ತೀವಿ. ಆದ್ರೆ ರೋಗಿ ಬಂದಾಗ ಅವ್ರ ಸಂಪ್ರಾಪ್ತಿ ನಿಧಾನ ಬಗ್ಗೆ ಯೋಚನೆ ಮಾಡಲ್ಲ, ನೇರ ಲಕ್ಷಣ ಹೇಳ್ತಾರೆ. ಹಾಗಾಗಿ ಲಕ್ಷಣ ಇಂಪಾರ್ಟೆಂಟ್. ಹಾಗಾಗಿ ಮೊದಲನೇದಾಗಿ ಪೇಷಂಟ್ ಏನ್ ಕಂಪ್ಲೇಂಟ್ ಮಾಡ್ತಾರೆ, ಕಂಪ್ಲೇನಿಂಗ್ ಆಫ್ ವಾಟ್ ಅಂತ. ಇದನ್ನ ನಾವು ಲಕ್ಷಣ, ರೋಗಿಯ ಧ್ವನಿಯನ್ನ ಅಕ್ಷರಕ್ಕಿಳಿಸುವಂಥದ್ದು. ರೋಗಿಯ ಧ್ವನಿಯನ್ನ ಅಕ್ಷರಕ್ಕಿಳಿಸಿದ್ರೆ ಇಲ್ಲಿ ಏನ್ ಬರೀಬೇಕು ಅಂತ. ಸೊ ಯಾವ್ಯಾವ ಲಕ್ಷಣ, ಏನೋ ಲಕ್ಷಣ ಹೇಳ್ತಾರೆ, ಏನೋ ಲಕ್ಷಣ ಹೇಳ್ತಾರೆ ಅವರು. ನೀವು ಸರ್ ನನಗೆ ಸೊಂಟದಲ್ಲಿ ನೋವಿದೆ, ಸರಿ, ಕಂಪ್ಲೇನಿಂಗ್ ಆಫ್ ಕ್ರಿಟಿಶೂಲ. ಸಿನ್ಸ್ ಎಷ್ಟು ವರ್ಷದಿಂದ ಇದೆ? ಓಕೆ, ಒಂದು 6 ತಿಂಗಳು, 1 ವರ್ಷದಿಂದ ಇದೆ, 1 ಇಯರ್, 1 ವರ್ಷದಿಂದ ಇದೆ. ನೆಕ್ಸ್ಟ್ ಕ್ರಿಟಿಶೂಲ, ಮುಂದೆ ಏನಾಗುತ್ತೆ? ನನಗೆ ಎಡಗಾಲಿಗೆ ಸೆಳೆತ ಬರ್ತದೆ. ಓಕೆ, ರೇಡಿಯೇಟಿಂಗ್ ಬೇರೆ ಇದೆ, ಗೃದ್ರವತ್ ಇದೆ, ಗೃದ್ರವತ್ ಶೂಲ. ಇಲ್ಲಿಗೆ ವಾಮ ಅಧಶಾಖ, ಹೀಗೆ ವಾಮಾಧಶಾಖ ಇರ್ತದೆ. ಯಾಕೆ ಸಂಸ್ಕೃತದಲ್ಲಿ ಈಗ 2 ಅಂತ ಇದೆ, ಸಿನ್ಸ್ ಅಂತ ಇದೆ, ಇವೆಲ್ಲ ನಡೀತದೆ, ಗ್ರಾಮಟಿಕಲ್ ಎಷ್ಟು ಬೇಕಷ್ಟು ನಡೀತದೆ. ಅದೇ ಈ ವರ್ಡ್ ಗೃದ್ರವತ್ ಅನ್ನೋದಕ್ಕೆ ವಾಮಾಧಶಾಖ ಇವೆಲ್ಲ ಸಂಸ್ಕೃತ ಶಬ್ದದಲ್ಲಿ ಬೆಳೆಯೋದು ತುಂಬಾ ಇಂಪಾರ್ಟೆಂಟ್. ಇದು ಯಾವಾಗಿದೆ? ಸೊ 1 ಇಯರ್ನ ಸೊಂಟ ಬಂತು, ಇದೊಂದು 3 months ಇಂದ ಹೇಳ್ತಾ ಇದೆ. ಸೊ 3 ಮಾಸಗಳಿಂದ ಅದು ಸೇಳ್ತಾ ಇದೆ. ಸೊ ಇದನ್ನ ಮೆನ್ಷನ್ ಮಾಡಬೇಕು. ಈಗ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಇದೆ, ನೋಡ್ತಾನೆ ಸೊಂಟ ನೋವು ಅಂತ ಹೇಳಿ. ಇದ್ರ ಜೊತೆಗೆ ಮತ್ತೆ 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 ಕೇಳ್ತಾ ಹೋಗ್ಬೇಕು, ಎಲ್ಲವನ್ನೂ ಕೇಳಬೇಕು, ಪ್ರತಿಯೊಂದು ಕೇಳಬೇಕು. ಮತ್ತೇನಿದೆ? ಮತ್ತೆ ನನಗೆ ಹಿಸ್ಟ್ರಿ ಆಫ್ ಪ್ರತಿಶ್ಯಾಯ ಇದೆ, ನೆಗಡಿ ಇದೆ, ರನ್ನಿಂಗ್ ನೋಸ್ ಇದೆ, ನನಗೆ ನಾಸಾಸ್ರಾವ ಇದೆ, ಕ್ಷವತು, ಅಕ್ಷಿ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಕ್ಷಿ ಇರ್ಬೋದು, ಕ್ಷವತು ಇದೆ. ಎಲ್ಲವನ್ನೂ ಕೇಳಬೇಕು. ಮತ್ತೇನಿದೆ? ಆಯುರ್ವೇದ ಹತ್ರ ಪೇಷಂಟ್ ಅನ್ಕೊಂಡಿರ್ತಾರೆ ನಾವು ಸೊಂಟ ನೋವು ತೋರಿಸ್ಕೊಳಕ್ ಬರ್ತೀವಿ ಅಂತ. ಅದೇ ಆರ್ಥೋಪೆಡಿಕ್ ಹತ್ರ ಹೋದಾಗ ಸೊಂಟ ನೋವು ಅಂತ ಹೇಳಿದ್ರೆ ಅವ್ರು ನೆಗಡಿ ಬಗ್ಗೆ ಏನು ಕೇಳಲ್ಲ. ಬಟ್ ಆಯುರ್ವೇದವಾಗಿ ಕಂಪಲ್ಸರಿ ಪ್ರತಿಯೊಂದನ್ನು ತಗೋಬೇಕು, ತುಂಬಾ ಇಂಪಾರ್ಟೆಂಟ್. ನಾವು ಕೇವಲ ನಾನು ಸ್ಪೆಷಲಿಸ್ಟ್ ಇಷ್ಟೇನೆ ನೋಡ್ತೀನಿ, ಇದು ಒಳ್ಳೆ ಸಿಂಪ್ಟಮ್ ಅಲ್ಲ. ಯಾಕಂದ್ರೆ ಪೂರ್ಣ ಡಿಸೀಸ್ ಅರ್ಥನೂ ಆಗೋದಿಲ್ಲ, ಚಿಕಿತ್ಸೆನ ಇಲ್ಲೆಲ್ಲೋ ಕೊಟ್ಕೋತಾ ಕೂತ್ಬಿಡ್ತೀವಿ. ಹಾಗಾಗಿ ಪೂರ್ಣ ಹಿಸ್ಟ್ರಿ ತಗೊಳ್ಳೋದು ಆಯುರ್ವೇದ ವೈದ್ಯನ ಒಂದು ಸೌಭಾಗ್ಯ. ಅದು ಪೂರ್ಣ ಹಿಸ್ಟ್ರಿಯನ್ನು ತಗೊಳ್ಳೋದು, ಮತ್ತೆ ಎಲ್ಲಾ ಚಿಕಿತ್ಸೆನ ಒಂದು ಕಲ್ಲಿಂದ ಎಲ್ಲ ಹಕ್ಕಿ ನೋಡಿ ಅಂತ ಒಂದೇ ಒಂದು ಸಣ್ಣ ಚಿಕಿತ್ಸೆಯಿಂದ ಸಾಕಷ್ಟು ಕಾಯಿಲೆಗಳನ್ನ ಪೇಷಂಟ್ ಹೇಳಬಾರ್ದು ಅಂತ ಅನ್ಕೊಂಡಿರ್ತಾರೆ. ಎಷ್ಟು ಹೇಳಿದ್ರೆ ಸಾಕು, ಈ ಡಾಕ್ಟರ್ ಹತ್ರ ನೆಗಡಿ ವಿಷಯ ಹೇಳೋದು ಅಂತ. ಆದ್ರೆ ನೀವು ಕೇಳಬೇಕು, ಏನಿದೆ? ನಾಸಾಸ್ರಾವ ಯಾವಾಗಿಂದ ಇದೆ? ಒಂದು 5-6 ವರ್ಷದಿಂದ ಇದೆ. ಕ್ಷವತು ತುಂಬಾ ವರ್ಷದಿಂದ ನೆಗಡಿ ಇದ್ದೇ ಇದೆ ಅಂತ ಹೇಳ್ಬೋದು. ಮತ್ತೆ ಶಿರಶೂಲ ಹೇಳ್ಬೋದು. ಸೊ ಶಿರಶೂಲ ಎಷ್ಟೋ ವರ್ಷದಿಂದ ಇದೆ, 1 or 2 years ಇಂದ ಇದೆ. ನೇಚರ್ ಹೇಗಿದೆ ಅದರದ್ದು ನೇಚರ್ ಹೇಗಿದೆ? 1.5 ಇದೆಯೋ, ರೆಗ್ಯುಲರ್ ಇದೆಯೋ, ತೋದವತ್ ಪ್ರೆಕ್ಕಿಂಗ್ ಇದೆಯೋ. ಸೊ ಹೀಗೆಲ್ಲ ಹಿಸ್ಟ್ರಿಯನ್ನ ತಗೊಳ್ತಾ ಹೋಗ್ಬೇಕು. ಇಲ್ಲಿ ನೀವು ತಗೊಳ್ತಾ ಏನ್ ಬರಬೇಕು ಅಂದ್ರೆ ಹಿಸ್ಟ್ರಿ ತಗೊಳ್ತಾ ಹೋಗ್ತಾ ಇದೆ. ಇದು ಕಂಡೀಷನ್ ಹೇಳ್ತಾರೆ, ಪೇಷಂಟ್ ಹೇಳ್ತಾರೆ, ನೀವೇ ಕೇಳ್ಕೊ ಆತ್ಮಾನ ಇದೆಯಾ ಅಂತ. ಅವ್ರ ಹತ್ರ ಇಲ್ಲೇ ಇದ್ರು ಆತ್ಮಾನವನ್ನ ಕೇಳ್ಬೇಕು. ಯಾಕೆ ಆತ್ಮಾನ ಕೇಳ್ಬೇಕಂದ್ರೆ ನಮಗೆ ಡಿಸೀಸ್ ಓದಿದ್ರೆ ಗೊತ್ತಾಗ್ತದೆ ಇಂಪಾರ್ಟೆನ್ಸ್ ಆಫ್ ಆತ್ಮಾನ. ಆತ್ಮಾನ ಅಂದ್ರೆ ಮಧ್ಯಮ, ಸಹಜವಾಗಿ
ಆಫ್ಟರ್ನೂನ್ ಮಧ್ಯಾಹ್ನ ಊಟ ಆದಮೇಲೆ ಲಂಚ್ ಆದಮೇಲೆ ನಿಮಗೆ ಹೊಟ್ಟೆ ಊದ್ಕೊಳ್ತದ ಅಂತ. ಸೊ ಆಫ್ಟರ್ ಲಂಚ್, ಯೂಶಲಿ ಆಫ್ಟರ್ ಲಂಚ್ ಆರ್ ಡಿನ್ನರ್. ಯಾಕೆ ಬೆಳಿಗ್ಗೆ ಆಗಲ್ಲ? ವೆರಿ ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಾಗಬೇಕು. ಬೆಳಿಗ್ಗೆ ಯಾಕೆ ಆಗಲ್ಲ ಅಂದರೆ ಬೆಳಿಗ್ಗೆ ನಿದ್ದೆ ಮಾಡಿ ಎದ್ದಿರ್ತಾನೆ. ನಿದ್ದೆ ಮಾಡಿದ್ದ ಪ್ರತಿ ಮನುಷ್ಯನಿಗೂ ಸತ್ವಗುಣ ಹೆಚ್ಚು ಸಂಚಯ ಆಗುತ್ತೆ ಶರೀರದಲ್ಲಿ. ಸತ್ವಗುಣ ಸಂಚಯ ಆದಾಗ ರಸಧಾತು ಚೆನ್ನಾಗಿರ್ತದೆ. ಆ ಟೈಮಲ್ಲಿ ಅದನ್ನ ಆಗೋ ಸಾಧ್ಯತೆ ಬಹಳ ಕಡಿಮೆ. ಮಧ್ಯಾಹ್ನ ಆದಮೇಲೆ ಆಗತ್ತೆ. ಯಾರು ಬೇಗ ಸತ್ವ ಕಳ್ಕೊತಾರೆ, ರಜೆ ಗುಣ ರಸಧಾತುವನ್ನು ಕಳ್ಕೊತಾರೋ ಅವರಿಗೆ ಬೇಗ ಆತ್ಮನ ಬರ್ತದೆ. ಇಲ್ಲ ಸ್ವಲ್ಪ ಲೇಟಾಗಿ ಆಗುತ್ತೆ ಸಾಯಂಕಾಲ ನೈಟ್ ಊಟದ ಮೇಲೆ ಆಗುತ್ತೆ. ಸೊ ಅದನ್ನ ಆಗ್ತದ, ಇದೊಂದು ಗಮನಿಸ್ತಾ ಹೋಗ್ಬೇಕು. ಸೊ ಇಲ್ಲಿ ನಾನು ಒಂದು ಉದಾಹರಣೆಯನ್ನು ಕೊಡ್ತಾ ಹೋದೆ ಕಟಿಶೂಲ ಅಂತ. ಬೇರೆ ಬೇರೆ ಡಿಸೀಸ್ಗಳೆಲ್ಲ ಸಾಕಷ್ಟು ಮತ್ತೊಂದು ಉದಾಹರಣೆ ತಗೊಂಡಂತ ಡಿಸೀಸ್ನ ಇಲ್ಲಿ ಈ ತಗೊಳ್ತಾನೆ ನಮ್ಮ ತಲೆಗೆ ಏನು ಬರಬೇಕು ಅಂತ ಹೇಳಿದ್ರೆ, ಇದು ಎಲ್ಲಿಂದ ಉತ್ಪತ್ತಿ ಆಯಿತು ಅಂತ. ಅವ್ರು ಬಂದಿರೋದು ಪ್ರೈಮರಿ ಡಿಸೀಸ್ ಕಟಿಶೂಲ, ಆದ್ರೆ ಇದು ಎಲ್ಲಿಂದ ಉತ್ಪತ್ತಿ ಆಗಿರ್ಬೋದು ಅನ್ನೋದಕ್ಕೆ ಹಿಸ್ಟ್ರಿ ತಗೊಳ್ತಾ ಹೋಗೋದು. ಅವ್ರು ಹೇಳ್ತಾರೆ, ಪೇಷಂಟ್ ಮತ್ತೆ ಹೇಳ್ಬೋದು. ಮತ್ತೆ ಇಲ್ಲಿ ಸಾಧ್ಯತೆ ಏನಂದ್ರೆ ವಿಬಂಧ ಹೇಳ್ತಾರೆ, ಆತ್ಮ ಜೊತೆ ವಿಬಂಧ ಹೇಳ್ತಾರೆ. ಅವಾಗ ಕುತ್ತಿಗೆ ಹಿಡ್ಕೋಬಹುದು ಅಂತ ಹೇಳ್ಬೋದು, ಕೇಳ್ಬೋದು. ನಮಗೆ ಹಿಡ್ಕೋತದ ಅಂತ ಗ್ರೀವಾಶೂಲ ಅಥವಾ ಗ್ರೀವ ಗ್ರಹ ಹಿಡ್ಕೋತದ ಅಂತ ಕೇಳ್ಬೋದು. ಸೊ ಹೇಳ್ತಾ ಹೋಗ್ತಾರೆ. ಇದೆಲ್ಲ ಮೆನ್ಷನ್ ಮಾಡೋದು ಮತ್ತೆ ಎಷ್ಟು ದಿನದಿಂದ ಅಂತ. ಸೊ ಈ ವಿಬಂಧ ಇದೆ, ಭಾಳ ದಿನ ಆಯಿತು, ಒಂದು 3-4 ವರ್ಷ ಆಯಿತು. ಕುತ್ತಿಗೆ ಅವಾಗ ಬರ್ತಾನೆ 3-4 ವರ್ಷ ಆಯಿತು, ಇವೆಲ್ಲ ಹೇಳ್ಬೋದು. ಸೊ ಇಲ್ಲಿ ಎಷ್ಟು ಸಮಯದಿಂದ ಇದೆ, ಇದು 10 ವರ್ಷ ಇದೆ, 11 ವರ್ಷ ಇದೆ. ಆದರೆ ಅವ್ರಿಗೆ ಸಿವಿಯರಿಟಿ ಅನ್ಸಿದ್ದು 1 ವರ್ಷದ್ದು. ಮೊದಲನೇ ಪೇಷಂಟ್ ವರ್ಷ ಬಂದಿರೋದು ಸೊಂಟ ನೋವು. ಇಲ್ಲಿ ಇನ್ನೊಂದು ಮತ್ತೆ ನಾನು ಹೇಳೋದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ರೆಫರೆನ್ಸ್, ಯಾರ ಕಡೆಯಿಂದ ಪೇಷಂಟ್ ಬಂದರು, ಯಾರು ನಿಮ್ಮನ್ನು ಇಲ್ಲಿಗೆ ಕಳಿಸಿದ್ರು, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ವಯಸ್ಸಿನ ಆಧಾರಗಳಲ್ಲಿ ಎಷ್ಟು ವರ್ಷದಿಂದ ಇವೆಲ್ಲ ಅನ್ನೋದ್ರ ಮೇಲೆ ನೆನಪತ್ತು ನನಗೀಗ. ರೆಫರೆನ್ಸ್ ಯಾರು ಕಳಿಸಿದ್ರು ಬರೀಬೇಕಾದ್ರೆ ರೆಫರೆನ್ಸ್. ಸಾಮಾನ್ಯವಾಗಿ ಒಬ್ಬೊಬ್ಬರು ರೋಗಿ ಹೇಳಿರ್ತಾರೆ, ಇನ್ನೊಬ್ರು ಯಾರೋ XYZ ಪೇಷಂಟ್ ಹೇಳ್ತಾರೆ. ಎಲ್ಲೋ ಮಾಧ್ಯಮದಲ್ಲಿ ನೋಡಿ ಯಾರು ಡಿಪೆಂಡ್ ಅನ್ಬೋದು. ಈಗ ನಾವು ಆರ್ಟಿಕಲ್ ಬರೆದು ಪಬ್ಲಿಕ್ ಅವೇರ್ನೆಸ್ನ ಆಸ್ಪತ್ರೆ ರೀತಿ ಜೀವನವಾಗಿ ಬದುಕೋದು ಹೇಗೆ ಅವೇರ್ನೆಸ್ ಕೊಟ್ಟಿರೋದ್ರಿಂದ ಕೆಲವರು ಆಸ್ಪತ್ರೆ ರೀತಿ ಜೀವನ ನಿಮ್ಮ ಆರ್ಟಿಕಲ್ ನೋಡ್ಕೊಂಡು ಬಂದೆ, ನಿಮ್ಮ ಗ್ರೂಪಲ್ಲಿ ಇದ್ದೀನಿ, ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದೆ, ಹೀಗೆಲ್ಲ ಹೇಳ್ತಾರೆ. ಈ ರೆಫರೆನ್ಸ್ ಯಾಕೆ ಇಂಪಾರ್ಟೆಂಟು ನೋಡಿ, ತುಂಬ ಗಮನಿಸಿ. ಪೇಷಂಟ್ ರೆಫರಲ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದನ್ನು ಕೆಡಿಸ್ಬಾರ್ದು, ಆ ಸೀಕ್ವೆನ್ಸನ್ನು ಎಂತೂ ಕೆಡಿಸ್ಬಾರ್ದು. ರೆಫರೆನ್ಸ್ ಸೀಕ್ವೆನ್ಸನ್ನು ಯಾರೋ ಒಬ್ಬ ರೋಗಿ ಹೇಳಿ ಕಳಿಸಿದ್ದಾನೆ, ಈ ಡಾಕ್ಟರ್ ಚೆನ್ನಾಗಿ ನೋಡಿದ್ದಾರೆ, ನನಗೆ ಸ್ವಂತ ನೋವು ಹೋಗಿದೆ, ನೀನು ಹೋಗುವ ಅಂತ ಕಳಿಸಿದ್ದಾರೆ. ನೀವು ಹೊಸಬ್ರು, ಅವ್ರಿಗೆ ಏನೂ ಗೊತ್ತಿಲ್ಲ ಅವರಿಗೆ, ನೀವು ಹೊಸಬ್ರ ಹತ್ರ ಆತ ಅನುಮಾನ ವ್ಯಕ್ತಪಡಿಸೋದ್ರ ಬದಲು ನಿಸ್ಸಂಶಯವಾಗಿ ನಿಮ್ಮ ಹತ್ರ ಸರೆಂಡರ್ ಆಗ್ತಾನೆ ಪೇಷಂಟ್ ಅವರು. ಯಾಕೆ ಆಗ್ತಾನೆ? ಆತನ ಫೇತ್ ನಿಮ್ಮ ಮೇಲೆ ಇಟ್ಟಿರೋದಲ್ಲ, ಅದು ನಮ್ಮ ಮೇಲೆ ಇಟ್ಟಿರೋ ಫೇತ್ ಅಲ್ಲ. ಅದು ಆ ಪೇಷಂಟ್, ಇನ್ನೊಬ್ಬ ಪೇಷಂಟ್ ಇದ್ರಲ್ಲ, ಆತನ ದೋಸ್ತು, ಆತ ತುಂಬ ಹತ್ತಿರದ ಇಂಟಿಮೇಟ್ ದೋಸ್ತು. ಆತ ಎಂತೂ ಸುಳ್ಳು ಹೇಳಲ್ಲ, ಆತನಿಗೆ ಮೋಸ ಮಾಡಲ್ಲ, ಅಥವಾ ಆತೇನೋ ಕಮಿಷನ್ ದಂಧೆ ಮಾಡಲ್ಲ, ಏನು ಗೊತ್ತು ಆತನಿಗೆ, ಯಾಕಂದರೆ ಇಂಟಿಮೇಟ್ ಫ್ರೆಂಡ್ ಅಂತ. ಆತ ಹೇಳಿದ ಮೇಲೆ ಆತನ ವಿಶ್ವಾಸ ಹೇಗಿತ್ತು, ಇಲ್ಲಿ ಹುಷಾರಾಗಿತ್ತು ಅಂತ. ಹಾಗಾಗಿ ನಿಮ್ಮ ಮೇಲೆ ವಿಶ್ವಾಸ ಇಡ್ತಾ ಇರೋದೇ ಹೊತ್ತು, ನಮ್ಮ ಮೇಲೆ ವಿಶ್ವಾಸವನ್ನು ಪೇಷಂಟ್ ಇಡ್ತಾ ಇರ್ತಾನೆ ಹೊತ್ತು ನೇರವಾಗಿ ಬಂದ್ಬಿಟ್ಟು ಯಾರು ವಿಶ್ವಾಸ ಇಟ್ಟು ತೋರಿಸೋಕ್ಕಾಗಲ್ಲ. ಯಾಕಂದರೆ ಗೊತ್ತೇ ಇಲ್ಲ ಅವ್ರಿಗೆ, ಇವ್ರು ಯಾರೋ ಒಂದು ಪರಿಚಯ ಇರಲ್ಲ, ಹೊಸ ಬಂದು ಮುಖ ನೋಡಿರ್ತಾರೆ. ಸೊ ಈ ರೆಫರೆನ್ಸ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್. ಇಲ್ಲಿ ರೆಫರೆನ್ಸಿಂದನೇ ಬರ್ತಾ ಹೋಗ್ಬೇಕು. ಯಾವಾಗಲೂ ರೆಫರೆನ್ಸ್ ಒಬ್ಬರಿಂದ ಒಬ್ಬರು ಅದು ಪರ್ಮನೆಂಟಾಗಿ ಒಬ್ಬರಿಂದ ಒಬ್ಬರಿಗೆ ನೀವು ನಿಮ್ಮ ವೈದ್ಯಕೀಯ ಬಿಗಿತನ ಅಥವಾ ವೈದ್ಯಕೀಯ ನಾಲೆಜ್ ಏನಿದೆ ಅದು ಇಲ್ಲಿ ರೆಫರೆನ್ಸಲ್ಲಿ ಕೊಟ್ಟಾಗುತ್ತೆ. ಹಾಗಾಗಿ ರೆಫರೆನ್ಸ್ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಮೊದಲಿಗೆ ಹೊಸ ಪ್ರಾರಂಭ ಮಾಡೋರಿಗೆ ರೆಫರೆನ್ಸ್ ಇರಲ್ಲ, ಯಾರೊಬ್ರು ಬೋರ್ಡ್ ನೋಡಿ ಬಂದೆ ಬರ್ಕೋಬೇಕು, ಬೋರ್ಡ್ ನೋಡಿ ಬಂದೆ, ನೆಕ್ಸ್ಟ್ ಅವ್ರು ಇನ್ನೊಬ್ರು ಕಳಿಸಿರ್ತಾರೆ. ಸೊ XYZ ಪೇಷಂಟ್ ಫಾಲೋ ಅಪ್ ಪೇಷಂಟ್ ಅಂತ ಬರ್ಕೊಂಡ್ಬೇಕು, ಅವ್ರು ಕಳಿಸಿದ್ರು. ಸೊ ಅವಾಗ ಏನಾಗುತ್ತೆ ಅಂದರೆ ಅವ್ರ ಫೇತ್ ಇದ್ರ ಮೇಲೆ ಇರ್ತದೆ. ಇವ್ರ ಫೇತ್ ತುಂಬ ಇರ್ತದೆ ಅವ್ರ ಮೇಲೆ. ನೀವು ಈ ಸಣ್ಣ ಔಷಧಿ ಕೊಟ್ಟರು ಅವ್ರಿಗೆ, ನೀವು ಆಹಾರ ವಿಧಾನ ಹೇಳಿದ್ರು ಕೂಡ ಅವರು ತುಂಬ ಇಂಪಾರ್ಟೆಂಟಾಗಿ ಫಾಲೋ ಮಾಡ್ತಾರೆ. ಹಾಗಾಗಿ ರೆಫರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಡಯಾಗ್ನೋಸ್ ಎಷ್ಟು ಇಂಪಾರ್ಟೆಂಟು, ರೆಫರೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ವ್ಯಾಧಿ ನಿವೃತ್ತಿ ಆಗೋ ವಿಷಯನೇ ಬೇರೆ. ಅದು ವ್ಯಾಧಿ ನಿವೃತ್ತಿಗೆ ಸಾಕಷ್ಟು ಇಂಟರ್ನಲ್ ಅಟ್ಮಾಸ್ಫಿಯರ್ ಕೆಲಸ ಮಾಡ್ತದೆ. ಔಷಧಿ ಕೆಲಸ ಮಾಡ್ತದೆ ಇಲ್ಲ ಅಂತಲ್ಲ, ಆದರೆ ಇಂಟರ್ನಲ್ ಅಟ್ಮಾಸ್ಫಿಯರ್ ತುಂಬ ಕೆಲಸ ಮಾಡ್ತದೆ ಆ ಫೇತ್ ಅನ್ನುವಂಥದ್ದು. ಹಾಗಾಗಿ ಆ ಫೇತನ್ನು ನೀವು ಕ್ರಿಯೇಟ್ ಮಾಡಿದರೆ ಇನ್ನೊಬ್ಬರು ರೆಫರೆನ್ಸ್ ಕಳಿಸ್ತಾರೆ, ಅದು ಬಹಳ ಇಂಪಾರ್ಟೆಂಟ್, ನೋಟ್ ಮಾಡಿರಬೇಕು. ಸೊ ರೆಫರೆನ್ಸ್ ಇಲ್ಲದೇ ಬಂದಿದ್ರೆ, ವಿತ್ ರೆಫರೆನ್ಸ್ ಬಂದಿದ್ರೆ, ವಿತ್ ರೆಫರೆನ್ಸ್ ಸ್ಟ್ರಾಂಗ್ ರೆಫರೆನ್ಸಿಂದ ಬಂದಿದ್ರು ಅಂದರೆ ನಿಮ್ಮ ಸಣ್ಣ ಔಷಧಿಗಳು ಕೆಲಸ ಮಾಡ್ತದೆ. ಹಾಗಾಗಿ ಅದು ರೆಫರೆನ್ಸನ್ನು ಕೋಟ್ ಮಾಡ್ಕೋಬೇಕು. ಇರಲಿ,
ಸೊ ಇಲ್ಲಿ ಇಷ್ಟು ವರ್ಷ ಅಂದ್ರೆ ನಾವು ಗಮನಿಸಬೇಕಾಗಿರೋದು ನೋಡಿ, ಇಲ್ಲಿ 10 ವರ್ಷದಿಂದ ಶೀತ ಇದೆ ಆತನಿಗೆ. ಇಷ್ಟು ತಗೊಂಡ್ಬಿಡ್ಬೇಕು. 3-4 ವರ್ಷದಿಂದ ವಿವಾದ ಬಂದಿದೆ. ಆತ್ಮನ ಕುತ್ತಿಗೆ ಹಿಡ್ಕೊಳ್ಳೋದು ಕೂಡ 3-4 ವರ್ಷದಿಂದ ಇದೆ. ಆತ್ಮನ ಸೇರೋ ನಮ್ಮ 5 years ಇರ್ಬೋದು. ಸೊ ಇವು ಇಂಪಾರ್ಟೆಂಟ್ ಆಗ್ತದೆ. ಇದು ಇಂಪಾರ್ಟೆಂಟ್ ಆಗಲ್ಲ ವೈದ್ಯನಿಗೆ. ಪೇಷಂಟಿಗೆ ಡೆಫಿನೆಟ್ಲಿ ಇದನ್ನೇ ರಿಪೇರಿ ಮಾಡಬೇಕು. ಇಲ್ಲಿಂದ ಡೆವಲಪ್ ಆಗಿದೆಯಾ ಪೆಟಿಶೂಲ, ಇದು ಇಂಪಾರ್ಟೆಂಟ್. ಸೊ ಅವ್ರು ಮೊದಲನೇದು ತುಂಬಾ ಸಫರ್ ಆಗೋದನ್ನೇ ಹೇಳ್ತಾರೆ. ನೀವು ಹಿಸ್ಟ್ರಿ ತಗೊಂಡ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಹೇಳ್ತಾರೆ. ಡೆಫಿನೆಟ್ಲಿ ಪ್ರತಿಶಾಯ ಅಥವಾ ನಾಸಾಸ್ರಾವ ಅನ್ನುವಂಥದ್ದು, ಪ್ರತಿಶಾಯ ಅನ್ನುವಂಥ ವ್ಯಾಧಿ ಕಟಿಶೂಲವನ್ನ ಉತ್ಪತ್ತಿ ಮಾಡ್ತಾರೆ. ಡೆಫಿನೆಟ್ಲಿ ಉತ್ಪತ್ತಿ ಮಾಡ್ತಾರೆ. ಅದಕ್ಕೆ ಕಾರಣ ಏನಂದ್ರೆ ಜ್ವರದಲ್ಲಿ ತ್ರಿಕ್ ಅಂತ ಮೆನ್ಷನ್ ಮಾಡ್ತೀವಿ. ಸಂಧಿಗಂತ ಜ್ವರ ಬಂದಾಗ ತ್ರಿಕ್ ಸಂಧಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ. ಜ್ವರ ಯಾವಾಗಲೂ ರಸಾಧಿಷ್ಠಿತ ವ್ಯಾಧಿ. ಸೊ ಇಲ್ಲಿ ಶೂಲಗಳಿಂದ ಕಟಿಶೂಲದಿಂದ ಸ್ಟಾರ್ಟ್ ಆಗುವಂಥದ್ದು ಏನಿದೆ ಅಲ್ಲ, ಇದು ಕೂಡ ರಸಧಾತುವಿನ ಮೇಲೆ ನಿಂತಿರ್ತದೆ. ಹಾಗಾಗಿ ರಸಧಾತು ಸಂಬಂಧಪಟ್ಟಿದ್ದು ಹೌದು ಅಲ್ವೋ. ಸೊ ಇತ್ತು ಅಂದ್ರೆ ಡೆಫಿನೆಟ್ಲಿ ಇದಿರ್ತದೆ. ಇದಿರಲಿಲ್ಲ ಅಂದ್ರೆ ಹಾಕ್ಬೇಕು. ರಸಧಾತು ಸಂಬಂಧಪಟ್ಟಿದ್ದೆಲ್ಲ ಬೇರೆ ವಿಷಯ, ಅದನ್ನ ನೋಡ್ಕೊಳ್ಳೋಣ. ಒಂದು ವೇಳೆ ಶೋಧೋರ್ನ ಇದೆಲ್ಲ ಇತ್ತು ಅಂದ್ರೆ ರಸಧಾತುವಿನಲ್ಲಿ ಪಿತ್ತ ಆಶ್ರಯವನ್ನು ಹೊಂದಿದೆ ಅಂದ್ರೆ ಜ್ವರ ಏನಿರ್ತದೆ ಅದೇ ಇರ್ತೀನಿ. ಪಿತ್ತ ಆಶ್ರಯ ಹೊಂದಿದೆ, ಅದು ಉಷ್ಣ ಬಹಿರ್ಗಮನಾಗಿದ್ದರೆ ಜ್ವರ ಬರ್ತಿದೆ. ಉಷ್ಣ ಬಹಿರ್ಗಮನಾಗಿಲ್ಲ, ರಸಧಾತುವಿನಲ್ಲಿ ಪಿತ್ತ ರಸಗತ ಪಿತ್ತ ಅವಸ್ಥೆ ಇದೆ ಅಂತ ಅರ್ಥ. ಹಿಂಗಿದ್ದಾಗ ನಾವು ಚಿಕಿತ್ಸೆ ಇದಕ್ಕೆ ಮಾಡಬೇಕು. ಒಂದು ಔಷಧಿ ಸಾಕು ಇದಕ್ಕೆ ಮಾಡಬೇಕು. ಆದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಸಂಪ್ರಾಪ್ತಿ ನಾವು ವಿಘಟನೆ ಮಾಡಬೇಕಾಗ್ತದೆ. ಹಾಗಾಗಿ ಇದನ್ನು ನೋಡಬೇಕು. ಓಕೆ, ಒಂದು ವೇಳೆ ಇದಿರಲಿಲ್ಲ, ಇಲ್ಲಿ ಬರಬೇಕು. ಶಿರಶೂಲ ಇದೆಯಾ, ಇಲ್ಲಿ ಕೇಳಿ. ಇಲ್ಲಿ ವಿಬಂಧ ಇದೆಯಾ, ಆತ್ಮಾನ ಇದೆಯಾ, ಗ್ರೀವ ಓಕೆ ಇದೆ ಅಂತ ಅಂದ್ರೆ ಇದು ಪ್ರೈಮರಿ ಆಗ್ತದೆ. ಯಾಕೆ? ಪ್ರತಿರೋಮವಾಯು, ಕೋಷ್ಟಗತ ವಾತ, ಇಲ್ಲಿ ತ್ರಿಕ್ಸಂಧಿ ಶೂಲ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಕೋಷ್ಟಗತ ವಾತ, ಪಕ್ವಾಶಯಗತ ವಾತದಲ್ಲಿ ಇವಾಗ್ತದೆ. ಸೊ ಇವು ಪಕ್ಷಾಶಯಗತ ವಾತ. ಇದನ್ನು ಫಸ್ಟ್ ಕ್ಲಿಯರ್ ಮಾಡಿದ್ರೆ ಇದು 90% ಆರಾಮಾಗಿರ್ತದೆ. ವೆರಿ ಅನ್ಫಾರ್ಚುನೇಟ್ ಥಿಂಗ್ ಅಂದ್ರೆ ಅಲೋಪತಿ ವ್ಯಾಲಿನೇ ಕೊಡಲ್ಲ ಈ ವಿಷಯಕ್ಕೆ. ಸ್ವಲ್ಪ ನೋಡಿ MRI ಮಾಡಿಸ್ಕೊಂಡು ಅಲ್ಲಿ ಡಿಸ್ಕ್ ಬಜ್ ಆಗಿದೆ, ಅದನ್ನ ನೋಡೋಣ, ಟ್ರೀಟ್ ಮಾಡೋಣ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಬಹಳ ಸಣ್ಣ ಬಾಲಿಶ ಅಂತ ಅನ್ಸುತ್ತೆ. ತುಂಬ ಒಂದು 2-3% ಅಥವಾ 5% ಅಷ್ಟು ಜನರಿಗೆ ಖಂಡಿತವಾಗ್ಲೂ MRI ಮಾಡಿಸೋ ಅವಶ್ಯಕತೆ, ಸರ್ಜಿಕಲ್ ಪ್ರೊಸೀಜರ್ ಹೋಗುವಂಥ ಅವಶ್ಯಕತೆ ಇರಬಹುದೇನೋ. ಸೊ ಅದು ಬಿಟ್ಟರೆ ಇಲ್ಲ, ಖಂಡಿತ ಔಷಧಿಯಿಂದ ನಾವು ಚಿಕಿತ್ಸೆ ಮಾಡಬಹುದು. ಹಾಗಾಗಿ ಇದು ತಗೊಂಡ್ರೆ ಇಲ್ಲಿ ಪ್ರತಿರೋಮ ವಾತನೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಪ್ರತಿರೋಮ ವಾತವನ್ನು ಇಟ್ಕೊಂಡ್ಬಿಟ್ಟು ನಾವು ಇದನ್ನ ಚಿಕಿತ್ಸೆ ಮಾಡಬೇಕು. ಇದು ಪ್ರಧಾನವಾದ ಗಮನ ವೈದ್ಯರಿಗೆ ಇಲ್ಲಿರಬೇಕು. ಪೇಷಂಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಬೇಜಾರಾಗ್ತಾರೆ. ನಾನೇನೋ ಹೇಳಿ ಇವ್ರು ಏನೋ ಟ್ರೀಟ್ ಮಾಡ್ತಾರಲ್ಲ ಅಂತ ಬರ್ತದೆ. ಇಲ್ಲಿ ಮಾತ್ರಾವಸ್ಥೆ ಏನು ಬರ್ತದೆ ಸಾಕಷ್ಟು. ತುಂಬ ಒಂದು ಮಾತ್ರಾವಸ್ಥೆ ಕೊಟ್ಟರೆ, ಸೊಂಟ ನೋವೊಂದು ಮಾತ್ರಾವಸ್ಥೆ ಕೊಡ್ತಾರಲ್ಲ, ಪೇಷಂಟ್ ಯಾವಾಗ ನಂಬ್ತಾನೆ ಅಂದರೆ ಸರ್ ನಂಗೆ ಸೊಂಟ ನೋವು ಇದೆ ಸರ್, ನೀವು ಮೋಷನ್ ಕ್ಲಿಯರ್ ಆಗಿ ಔಷಧಿ ಕೊಡ್ಬಿಟ್ರೆ ಸೊಂಟ ನೋವು ಕೊಡ್ರಿ, ಮೋಷನ್ ಕ್ಲಿಯರ್ ಹೆಂಗಾರ ಮಾಡ್ಕೊತೀನಿ ಹಿಂಗಂತ ಅನ್ಸ. ಯಾವಾಗ ಹೊಸವ್ರು ಬಂದರೆ ರೆಫರೆನ್ಸ್ ಇಂದ ಬಂದರೆ ನೀವು ಏನಾದ್ರು ಹೇಳಿ, ನೀವು ನನಗೆ ಸೊಂಟ ನೋವಿದೆ ಶಿರೋಧರ ಮಾಡ್ತೀನಿ ಅಂದ್ರೆ ಮಾಡಿಸಿ ಡಾಕ್ಟರ್ ಆರಾಮ್ ಮಾಡ್ತಾರೆ, ಅಷ್ಟೇ ಗೊತ್ತಿರುತ್ತೆ ನನಗೆ. ಹಾಗಾಗಿ ನಿಮ್ಮ ಗಮನ ಅಥವಾ ವೈದ್ಯ ನಮ್ಮ ಗಮನ ಇರಬೇಕಾಗಿರೋದು ಪ್ರಧಾನವಾದ ಸಂಪ್ರಾಪ್ತಿ ಇಲ್ಲಿ ಸಿಕ್ಕಾಕೊಂಡಿದೆ ಅಂತ ಕಂಡುಕೊಳ್ಳೋದು. ಆಮೇಲೆ ಇದು ಚಿಕಿತ್ಸೆ ಆಗೇ ಆಗುತ್ತೆ, ಅದಕ್ಕೆ ಕೊಡೋಣ, ಬೇಡ ಅಂತಲ್ಲ. ಎಲ್ಲರಿಗೂ ಸಹಚರಾದಿ ಕಷಾಯ ಬರೆದ್ಬಿಟ್ಟು ಎಲ್ಲರಿಗೂ ನಾನು ಸೊಂಟ ನೋವಿದೆ ಅಂತ ಮಹಾರಾಷ್ಟ್ರದಲ್ಲಿ ಬರದೆ ಅಂತ ಕೂತ್ಕೊಂಡ್ರೆ ಒಂದು 50% 60% ಲಕ್ಷಣ ನಿವೃತ್ತಿ ಆಗ್ಬೋದು. ಅಂದರೆ ಹುಷಾರಾಗ್ಬೋದು, ಮತ್ತು ಮತ್ತೆ ಬರ್ತದೆ. 50% ಜನ ಆರಾಮಾದ್ರೆ ಬಹಳ ಗ್ರೇಟ್, ಅಷ್ಟು ಆಗೋದಕ್ಕಿಲ್ಲ. ಯಾಕಂದರೆ ನೀವು ಇಂಡಿಕೇಶನ್ ಮೇಲೆ ಬರೆಯಕ್ಕೆ ಹೋದರೆ ಹಿಸ್ಟ್ರಿ ತಗೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಇರ್ತದೆ. ಒಂದು ವೇಳೆ ಶಿರಶೂಲ ಹಿಸ್ಟ್ರಿ ಆಗಿದೆ, ಇದು ಯಾವುದೂ ಇರಲಿಲ್ಲ, ಇದು ಇರಲಿಲ್ಲ, ಶಿರಶೂಲವೇ ಪ್ರಧಾನವಾದ ಹಿಸ್ಟ್ರಿ ಆಗಿತ್ತು ಅಂತ ಅನ್ಕೊಂಡು. ಸೊ ನೇಚರ್ ಆಫ್ ಶೂಲ ಅದೇನು ಪ್ರಿಕ್ಕಿಂಗ್ ಟೈಪ್ ಇದೆಯೋ, ಮೈಗ್ರೇನ್ ಥರ ಇದ್ದು ವಾಮಿಟಿಂಗ್ ಎಲ್ಲ ಆಗ್ತಾ ಇದೆಯೋ, ಗ್ಯಾಸ್ಟ್ರೈಟಿಸ್ ಕ್ರಿಯೇಟ್ ಮಾಡ್ಕೊತದೋ, ನಿದ್ದೆಗೆಟ್ಟು ತಲೆನೋವು ಬರ್ತಾ ಇದೆಯೋ, ಇದೆಲ್ಲ ತಗೊಂಡ ತಕ್ಷಣವೇ ಏನಾಗ್ತದೆ ಮತ್ತೆ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ ಏನಂದ್ರೆ ಪಿತ್ತದಿಂದ ಉಂಟಾದಂತಹ ಶೋಧ ಇದು ಅಂತ ಗೊತ್ತಾಗ್ತದೆ. ಸೊ ಇದಾದ್ಮೇಲೆ ಇದು ಬಂದಿದೆ. ಓಕೆ, ಫಸ್ಟ್ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್. ನಮ್ಮ ಗಮನ ಅಷ್ಟೇ ಇರೋದು ಪೇಷಂಟ್ಗೆಲ್ಲ. ನಮ್ಮ ಗಮನದಲ್ಲಿ ನಮ್ಮ ಹತ್ರ ಟ್ರೀಟ್ ಮಾಡ್ತೀನಿ ಅಂದ್ರೆ ನಿಮ್ಮ ಹತ್ರ ಬರ್ತಾ ಇಲ್ಲ. ನಾನು ಬಂದಿರೋ ಸೊಂಟ ನೋವಿಗೆ ತಲೆನೋವು ಹಿಸ್ಟ್ರಿ ಕೇಳಿ ಹಳೆ ಹಿಸ್ಟ್ರಿ ಈಗ ಇಲ್ಲ. ನೋಡಿ, ಹೆಣ್ಮಕ್ಳಿಗೆ ವಿಶೇಷವಾಗಿ ಈ ಮೈಗ್ರೇನ್ ಹಿಡಿಯೋಕೆ ಅನ್ನುವಂಥದ್ದು ಆಫ್ಟರ್ ಮೆನೋಪಾಸ್ ಹೋಗ್ಬಿಡ್ತದೆ. ನಿಧಾನ ಇರೋದಿಲ್ಲ, ಸ್ಟಾರ್ಟಿಂಗಲ್ಲಿ ದೃಷ್ಟಿ ಇರಲ್ಲ. ಅದ ಕಾರಣ ರಸಕ್ಕಷ್ಟು ಬಲ ಇರೋದಿಲ್ಲ ಅಷ್ಟೊತ್ತಿಗೆ. ಪಿತ್ತ ಆ ಸ್ಥಾನ ಬಿಟ್ಟು ಬೇರೆ ಸ್ಥಾನಕ್ಕೆ ಬಂದ್ಬಿಟ್ಟಿರ್ತದೆ ಆಲ್ರೆಡಿ. ಅವಾಗ ಅದನ್ನು ಹೊರಗೆ ಹಾಕೋ ಲೆವೆಲ್ಗೆ ಸಾಮರ್ಥ್ಯ ಇರೋದಿಲ್ಲ. ಬಾಲ್ಯದಲ್ಲಿ ವಾಂತಿ ಬಹಳ ಸುಲಭ, ಚೆಕ್ಕಂತ ಹೊರಗೆ ಹಾಕ್ಬಿಡ್ತದೆ. ಯಾಕಂದರೆ ಕಫ
ಶರೀರ, ಮಧ್ಯಮ ವಯಸ್ಸಲ್ಲಿ ಪಿತ್ತ ಶರೀರ. ಸ್ವಲ್ಪ ಓಲ್ಡೇಜ್ ಆದ ತಕ್ಷಣ ಶರೀರ ವಾತ ಆಗುತ್ತೆ. ಅವಾಗ ಬೃಹದಂತ್ರ ಅಥವಾ ಪಕ್ವಾಶಯ ಆಕ್ಟಿವ್ ಇರ್ತದೆ. ಆಮಾಶಯ ಆಕ್ಟಿವ್ ಇರೋದು ಬಾಲ್ಯದಲ್ಲಿ, ಪಕ್ವಾಶಯ ಆಕ್ಟಿವ್ ಆಗಿರೋದು ವೃದ್ಧಾಪ್ಯದಲ್ಲಿ. ನೀವೇನು ಸ್ವಲ್ಪ ಚಿಕ್ಕ ಲೂಸ್ ಮೋಷನ್ ಆಗ್ತದೆ ಹೊರತು ಕೆಲವರು ಬರೋದು ವಾಂತಿ ಬರೋದೆಲ್ಲ ಇರೋದಿಲ್ಲ. ಹಾಗಾಗಿ 50 ವರ್ಷ ದಾಟಿದ್ರು ಅಂದರೆ ಅಲ್ಲಾಗಲೇ ಶಿರಶೂಲ, ಯಾಕಂದ್ರೆ ಇಲ್ಲಿಂದ ಉರ್ದು ಗಮನ ಮಾಡುವಷ್ಟು ಕೆಪಾಸಿಟಿ ಇರಲ್ಲ. ಏನಿದ್ರು ಲೂಸ್ ಮೋಷನ್ ಆಗೋದು ಅಲ್ಲಿ ತೊಂದರೆ ಮಾಡ್ತಾ ಇರ್ತಾರೆ. ಹಾಗಾಗಿ ಹಿಸ್ಟ್ರಿ ತಗೊಂಡು ನಾವು ತಲ್ಲೋದು ಹಿಸ್ಟ್ರಿ ಹಳೇದಿತ್ತು ಸರ್ ನೀವು ಅದಕ್ಕೆ ಟ್ರೀಟ್ ಮಾಡ್ತೀವಿ ಅಂತ ಅನಿಸ್ಬೋದು ಪೇಷಂಟ್ಗೆ. ಆದರೆ ನೀಟು ಕಾನ್ಸಂಟ್ರೇಟ್ ಆನ್ ದಿಸ್. ಬಟ್ ಪೇಷಂಟ್ಗೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಆರಾಮಾಗುತ್ತೆ ಅಷ್ಟೇ. ನಿಮ್ಮ ಔಷಧಿಗಳಲ್ಲಿ ಆ ಇಂಡಿಕೇಶನ್ ನೋಡ್ಬಿಟ್ಟು ಕೆಲವು ಪೇಷಂಟ್ ಕೇಳ್ತಾರೆ, ನಾನು ತಲೆನೋವಿಲ್ಲ ನನಗೆ ಯಾಕೆ ಮಾಡ್ತೀನಿ ಮೆಡಿಸಿನ್ ಕೊಟ್ರಿ. ಸೊ ಇಂಡಿಕೇಶನ್ ಅನ್ನೋಂಥದ್ದು ಇದೆಯಲ್ಲ, ಎಷ್ಟೋ ಜನ ಪೇಷಂಟ್ಗೆ ಅದನ್ನು ಹೇಳೋ ಅವಶ್ಯಕತೆ ಇರಲ್ಲ. ತುಂಬ ತರ್ಕ ಮಾಡುವಂಥವ್ರು ಆ ಇಂಡಿಕೇಶನ್ ಹೋಗ್ತಾರೆ, ಅದು ಹಾಕಿರಲ್ಲ. ಸೊ ಇಂಡಿಕೇಶನನ್ನು ಎಷ್ಟೋ ಸರಿ ಇಟ್ ಇಸ್ ಡೈರೆಕ್ಟ್ ಬೈ ಫಿಸಿಷಿಯನ್ ಅಂತ ಬಿಟ್ಟಾಗಿ ಕೊಡ್ಬೇಕು. ಡ್ರಗ್ ಸೆಲೆಕ್ಟ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಔಷಧಿ ಒಂದು ಕೊಡೋಣ, ಇದಕ್ಕೆ 2 ಕೊಡೋಣ. 3 ಮ್ಯಾಕ್ಸಿಮಮ್ 4 ಪ್ರಿಸ್ಕ್ರಿಪ್ಷನ್, 4 ಔಷಧಿಗಳು ಹೈಯೆಸ್ಟ್ ಇರ್ತದೆ. ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಂತ ಇರ್ತದೆ. ಅದಕ್ಕಿಂತ ಹೆಚ್ಚು ನಂಬರ್ ಆಫ್ ಔಷಧಿಗಳಿಂದ ಚಿಕಿತ್ಸೆ ಮಾಡೋದು 10 ಕಲ್ಲು ಹೊಡೆದ್ರೆ 1 ಮಾವಿನಕಾಯಿ ಬಿದ್ದಿರುತ್ತೆ ಅನ್ನಂಗೆ ಆಗುತ್ತೆ. ಸೊ ಹಾಗಾಗಿ ಹಿಸ್ಟ್ರಿ ತಗೊಳ್ಳೋದು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ನಾವು ಹಿಸ್ಟ್ರಿ ತಗೊಳ್ತಾ ಲಕ್ಷಣವನ್ನು ನಾವು ತುಂಬ ಸ್ಪಷ್ಟವಾಗಿ ಲಕ್ಷಣವನ್ನು ತಗೊಳ್ಬೇಕು. ಈ ಲಕ್ಷಣವನ್ನು ತಗೊಳ್ತಿದ್ದಂಗೆ ನಿಮಗೆ ಗೊತ್ತಾಗಬೇಕಾಗಿದೆ ಅಂತ ಸಂತೃಪ್ತಿ ಇದೆ. ಹೇಗೆ ಅಂತ ನೋಡೋಣ. ಓಕೆ, ಸೊ ಒಂದು ಯಾರು ಎಕ್ಸಾಂಪಲ್ ತಗೊಳ್ತೀವಿ. ಇಲ್ಲಿ ಏನು ನೋಡ್ತಿರ್ಬೇಕು ನಾವೀಗ ಇಷ್ಟರಲ್ಲಿ ಹಿಸ್ಟ್ರಿ ಅವ್ರು ಹೇಳ್ತಾ ಇದ್ದಾರೆ ಪೇಷಂಟು, ನನಗೆ ಸೊಂಟ ನೋವಿದೆ, ಇಷ್ಟು ದಿನದಿಂದ ಹಿಂಗೆಲ್ಲ ಅಂತ. ನಮ್ಮ ಗಮನ ಡಿಸ್ಕ್ ಅಂತ ಹೋಗೋದಾಗಲಿ, ಅಸ್ಥಿ ಧಾತು ಅಂತ ಹೋಗೋದಾಗಲಿ, ಹಿಂಗೆಲ್ಲ ಆಲೋಚನೆನ ಅಲೋಪತಿ ರೀತಿ ಮಾಡ್ತಾ ಹೋಗ್ಬಿಟ್ರೆ ಅಲೋಪತಿ ಸಿದ್ಧಾಂತದ ಬುನಾದಿಯ ಮೇಲೆ ಆಯುರ್ವೇದ ಔಷಧಿ ಮಾಡುವಂಥದ್ದು ತುಂಬ ಸಣ್ಣ ಮೆಥಡ್ ಆಫ್ ಟ್ರೀಟ್ಮೆಂಟು. ಎಂದು ಸುಮ್ಮನೆ ನಮ್ಮದೊಂದು ಆಯುರ್ವೇದ ಕ್ಲಿನಿಕ್ ಇದೆ, ನಮ್ಮದೊಂದು ಚಿಕಿತ್ಸೆ ಮಾಡ್ತೀನಿ, ನಾನು ಆಯುರ್ವೇದ ಅಂತ ಹೇಳ್ಕೊಳ್ಳೋದಕ್ಕೆ ಅಥವಾ ಯಾವುದೋ ಕಾನೂನಿಗೆ ಬಾಗಿನ ನಡೀತಾ ಇದೆ ಅನ್ನೋದಕ್ಕೆ ಆಗ್ತದೆ ಬಿಟ್ಟರೆ, ಅಲೋಪತಿ ಸಿದ್ಧಾಂತ ಬುಧಾನಿಯಾಗಿ ಇಟ್ಕೊಂಡು ಅದಕ್ಕೆ ತಕ್ಕಂಗೆ ಆಯುರ್ವೇದ ಬೋಧಿಸ್ತಾ ಹೋಗೋದು. ಒಂದು ಡಯಾಬಿಟಿಸ್ ಅಂತ ಪೇಷಂಟ್ ಬಂದಿದೆ, ರಕ್ತದ ಸಕ್ಕರೆ ಅಂಶ ಕಮ್ಮಿ ಆಗಬೇಕು. ಸೊ ಆಯುರ್ವೇದದಲ್ಲಿ ಮಧುರಾಶಿ ಇದೆ, ರಕ್ತದ ಸಕ್ಕರೆ ಅಂಶ ಕಮ್ಮಿ ಮಾಡೋಕ್ಕೆ ಬೇಕು, ಅದು ಇದೆ ಅಂತ ಅದನ್ನು ಕೊಡ್ತಾ ಹೋದರೆ ಏನು ದೊಡ್ಡ ವಿಷಯ ಇದೆ. ಅದಕ್ಕಿಂತ ಮೆಟ್ಫಾರ್ಮಿನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ಗ್ಲಿಮಿಪರೈಡ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾರು ಬಂದು ಇಷ್ಟ ಆಯುರ್ವೇದದಲ್ಲಿ ಇಷ್ಟು ತಗೋಬೇಕು? ಒಂದು ಸಣ್ಣ ಅಲ್ಲಿ ಸೈಡ್ ಎಫೆಕ್ಟ್ ಇರ್ತದೆ, ಇದೆಲ್ಲ ಇಷ್ಟೇ ಬಿಟ್ಟರೆ ಯಶಸ್ವಿ ಚಿಕಿತ್ಸೆ ಹೆಂಗಾಗುತ್ತೆ. ಮಧುಮೇಹ ಅಂದ್ರೆ ಏನು, ಪ್ರಮೇಹಗಳು ಯಾವುದು, ಪ್ರಮೇಹದಲ್ಲಿ ಕಫಜ ಪ್ರಮೇಹನೋ ಪಿತ್ತಜನೋ. ಸೊ 20% ಅಷ್ಟೇ ಡಯಾಬಿಟಿಸ್ ಇರೋದು, ಉಳಿದು 80 ಜನ ಡಯಾಬಿಟಿಕ್ ಅಲ್ಲ, ಅವರು ಪ್ರಮೇಹ ಹಂತದಲ್ಲಿ ಇರ್ತಾರೆ. ಬಟ್ ಅಲೋಪತಿ ಡಯಾಗ್ನೋಸ್ ಮಾಡಿಬಿಡ್ತಾರೆ ಇಟ್ ಇಸ್ ಡಯಾಬಿಟಿಸ್ ಅಂತ. ಏನಿಲ್ಲ, ಅಲ್ಲಿ ತಗೊಳ್ಳುವಾಗ ನಾವು ನಮ್ಮ ವಿಧಾನ ಹೇಗಿರೋದು, ಮೇಧಧಾತು ಹೇಗೆ ತೊಂದರೆ ಆಗಿದೆ, ಮೇಧಧಾತು ಯಾವುದರಿಂದ ತೊಂದರೆ ಆಗಿದೆ, ಅದನ್ನು ಯಾಕೆ ಹೇಗೆ ವಿಘಟನೆ ಮಾಡಬೇಕು, ಹೀಗೆ ಯೋಚನೆ ಮಾಡಿದರೆ ಡಯಾಬಿಟಿಸನ್ನು ಸಮರ್ಥವಾಗಿ ಮುಂದೆ ಯಾವುದೇ ಕಾಂಪ್ಲಿಕೇಶನ್ ಬರಲಿಲ್ಲದಂಗೆ ನಾವು ಚಿಕಿತ್ಸೆ ಮಾಡಕ್ಕೆ ಬರ್ತದೆ ಹೊರತು ಅಲೋಪತಿ ಆಧಾರವನ್ನು ಇಟ್ಕೊಂಡು ಎಮರ್ಜೆನ್ಸಿ ಇರೋದು. ವೈಟಲ್ ಸೈನ್ ವಿಷಯದಾಗ BP ತುಂಬ ಹೈ BP ಇದೆ, ಇಲ್ಲಿ ಅಲೋಪತಿ ರೆಫರೆನ್ಸ್ ಇಟ್ಕೋಬಾರ್ದು ಅಂತ ಅದು ಇಟ್ಕೊಳ್ಳೋಣ. ಆದರೆ ಅದಕ್ಕೆ ಅಷ್ಟೇ ಗೌರವ ಕೊಡು, ವೈಟಲ್ ಸೈನ್ಗೆ ಅಷ್ಟೇ ಗೌರವ ಕೊಡೋದು ಬಿಟ್ಟರೆ ಅದನ್ನು ಬುನಾದಿಯಾಗಿ ಇಟ್ಕೊಂಡು ನಾನು ಈಗ ಚಿಕಿತ್ಸೆ ಮಾಡ್ತೀನಿ ಅಂದರೆ ಬಹಳ ಕಷ್ಟ ಆಗ್ತದೆ. ಅದು ಕಷ್ಟ ಅಲ್ಲ, ಅದು ಬಹಳ ಸಣ್ಣ ಮೆಥಡ್ ಆಫ್ ಆಯುರ್ವೇದ ಡಾಕ್ಟರ್ ಆಗ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಯಾವಾಗಲೂ ನೀವು ಗಮನಿಸಬೇಕಾಗಿರೋದು, ತಕ್ಷಣ ಅವ್ರು ಹೇಳ್ತಿದ್ದೇನೆ ನಾವು ಗಮನಿಸಬೇಕಾಗಿದ್ದು ಇದು ಯಾವ ಧಾತುವಿಗೆ ಸಂಬಂಧಪಟ್ಟ ಲಕ್ಷಣ. ಧಾತು ಪ್ರದರ್ಶಿತ ವಿಕಾರ ಹೋಗ್ಬಿಟ್ಟು ಗೊತ್ತಾಗ್ತದೆ. ಅಷ್ಟರ್ಧಾಚಾರ್ಯ ವೈರಸಂ ಅರಸನ್ನತ ಪ್ರಲ್ಲಾಸ ಗೌರವ ತಂತ್ರ, ಇದೆಲ್ಲ ರಸಧಾತು ಪ್ರದರ್ಶಿತ ವಿಕಾರ. ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರಸಧಾತು ಪ್ರದರ್ಶಿತ ವಿಕಾರದಲ್ಲಿ ಕ್ಲೈಡ್ ಬ್ಯಾಂಕ್ ಅಷ್ಟರ್ಧಾಚಾರ್ಯ ಆಶ್ರಯಸಿಂಹಸನ್ನತ ಪ್ರಲ್ಲಾಸ ಗೌರವ ಸಂಗಮ ಪಾಂಡುತ್ವಂ ಶ್ರೋತಸಾರೋಧಂ ಕ್ಲೈಬ್ಯಂ ಸಾದ ಕೃಷಾಂಗತ. ಕ್ಲೈಬ್ಯ ಇದೆ, ಸಾದ ಇದೆ, ಅಂಗಕೃಷಕ ಇದೆ. ಸೊ ನಾವಿಲ್ಲಿ ಕ್ಲೈಬ್ಯ ಅಂತ ಬಂದ ತಕ್ಷಣ ಅಫ್ರೋಡಿಕ್ ದ್ರವ್ಯ ಹಾಕ್ಬಿಡ್ತೀನಿ ನಾನು ಅಂತಂದು ಹೇಳಿ ವಾಸಿಕರಣ ದ್ರವ್ಯವನ್ನು ಪ್ರಯೋಗ ಮಾಡಿದ್ರೆ ಏನದು ರಸಧಾತುಗೆ ಸಂಬಂಧಪಟ್ಟ ವಿಕಾರಗಳು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ದೇನೆ ನಾವು ಕಂಪ್ಯೂಟರ್ಗೆ. ಹಾಗಾಗಿ ಇಲ್ಲಿ ಧಾತುವನ್ನು ನೋಡೋದು. ಕ್ಲೈಬ್ಯ ಡೆಫಿನೆಟ್ಲಿ ಶುಕ್ರ ಪ್ರದರ್ಶಿತ ವಿಕಾರನೂ ಹೌದು, ಆದರೆ ವೆರಿ ಇಂಪಾರ್ಟೆಂಟ್ ಆಗಿ ರಸ ಪ್ರದರ್ಶಿತ ವಿಕಾರ. ಇದನ್ನು ನಾವು ಮತ್ತೆ ನಾನು ಬೇರೆ ಡಿಸಿಷನ್ ತಗೊಳ್ಳುವಾಗ ಹೇಳ್ತೀನಿ ಹೇಗೆ ಅಂತ ಹೇಳಿ. ಸೊ ಇಲ್ಲಿ ಕ್ಲೈಬ್ಯ ಹೇಳಿದ ತಕ್ಷಣ ಇದು ಯಾವ ಧಾತುಗೆ ಸಂಬಂಧಪಡ್ತದೆ, ಫಸ್ಟು ಪ್ರೈಮರಿ ರಸಧಾತು ಸಂಬಂಧಪಡ್ತದೆ. ಹಾಗಾಗಿ ಇದು ರಸಧಾತು ವಿಕಾರ ಅಂತ. ಸೊ ರಸಧಾತು ವಿಕಾರಕ್ಕೆ ಸಮರ್ಥನೆ ಮಾಡೋದಕ್ಕೆ ಬೇರೆ ಇದೆ ಲಕ್ಷಣಗಳು. ಕೃಷತ ಇದೆಯಾ,
ಸಾಲ ಇದೆಯಾ, ಗೌರವ ಇದೆಯಾ, ಸ್ವಲ್ಪ ಪಾಂಡು ಲಕ್ಷಣಗಳಿದಾವ, ಸ್ವಲ್ಪ ಒಂದು ಸ್ವಲ್ಪ ಹೆಚ್ಚಿಸಿ ನೋಡಿ ಹೌದು 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 ಅಂತ ಬಂದರೆ ನೇರ ಏನು ಮಾಡಬೇಡಿ, ರಸಧಾತು ಇಂಪ್ರೂವ್ ಮಾಡಿ ಕ್ಲೇಬ್ ಸರಿ ಆಗುತ್ತೆ. ಸೊ ನಾವು ಕ್ಲೇಬ್ ಆದ ತಕ್ಷಣ ಎಲ್ಲ ಇದು ರಿಸರ್ಚ್ಗಳಿದಾವಲ್ಲ ಸಾಕಷ್ಟು, ಅಶ್ವಗಂಧ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ, ಕಪ್ಪೆಗಚ್ಚು ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ. ಸೊ ಹೀಗೆ ಮಾಡ್ತಾ ಹೋಗ್ಬಿಟ್ರೆ ನಾವು ಚಿಕಿತ್ಸೆನ ಶತಾಬ್ದಿ ಚೆನ್ನಾಗಿ ಕೆಲಸ ಮಾಡ್ತೀವಿ. ಹೀಗೆ ಮಾಡ್ತಾ ಹೋಗ್ಬಿಟ್ರೆ ಯಶಸ್ವಿ ಆಗೋದು ಬಹಳ ದುರ್ಲಭ, ಮತ್ತೆ ಸ್ವಲ್ಪ ಸಕ್ಸಸ್ ಸಿಗ್ತದೆ ಮತ್ತು ಇದಿರ್ತದೆ. ಸ್ವಲ್ಪ ಆರಾಮಾಗಿ ಪೇಷಂಟ್ ಬಿಟ್ಟ ತಕ್ಷಣ ಮತ್ತು ಪೇಷಂಟ್ ಇದಂದ್ರೆ ಕಾಯಿಲೆ ಬರ್ತದೆ ಅಂದರೆ ಅದು ಯಶಸ್ವಿ ಚಿಕಿತ್ಸೆ ಆಗೋದಿಲ್ಲ. ಹಾಗಾಗಿ ಧಾತುವನ್ನು ನಾವು ಇಂಪಾರ್ಟೆಂಟ್ ಕಳಿಸ್ಬೇಕು. ಹೇಗೆ ಕಳಿಸೋದು ಧಾತುಗಳನ್ನು ಅಂದರೆ ಧಾತು ಪ್ರದೂಷಿತ ವಿಕಾರಗಳನ್ನು ಕಂಠಪಟ್ಟ ಹಾಕಿಕೊಡೋದು. ಎಲ್ಲ ಡಿಸೀಸ್ಗಳು ಅಲ್ಲಿ ಬಂದೋಗ್ತವೆ. ಧಾತು ಪ್ರದೂಷಿತ ವಿಕಾರಗಳು ಅನುವಂಶಿಕ, ಪಿಡಕ, ತ್ವಕ್ ವ್ಯಾಧಿ ಇವೆಲ್ಲ ರಕ್ತ ಪ್ರದೂಷಿತ ವಿಕಾರಗಳು. ಅಧಿಮಾಂಸಾತ್ಮಕ ಕೀಲಕ ಗ್ರಂಥಿ ಇವೆಲ್ಲ ಮಾಂಸಜ ವಿಕಾರಗಳು. ತ್ವಕ್ ವಿಕಾರದಲ್ಲಿ ಇದು ಮಾಂಸಕ್ಕೆ ಸಂಬಂಧಪಟ್ಟಿದ್ದು, ರಕ್ತಕ್ಕೆ ಸಂಬಂಧಪಟ್ಟಿದ್ದು, ರಸಕ್ಕೆ ಸಂಬಂಧಪಟ್ಟಿದ್ದು ಅಂತ ಬೈಫರ್ಗೇಟ್ ಮಾಡ್ತೀವಿ. ಯಾಕಂದರೆ ತ್ವಚೆ ಅನ್ನುವಂಥದ್ದು ಮಾಂಸಧಾತುವಿನ ಉಪಧಾತು. ಸೊ ತ್ವಚೆಯಲ್ಲೇ ತೊಂದರೆ ಆಗಿದೆಯಾ ಅಥವಾ ತ್ವಚೆಯಲ್ಲಿರ್ತಕ್ಕಂಥ ರಸಧಾತುವಿನಲ್ಲಿ ತೊಂದರೆ ಆಗಿದೆಯಾ, ತೊಗ್ಗತ ಪಿತ್ತ ಆಗಿದೆಯಾ ಅಂದರೆ ರಸಗತ ಪಿತ್ತ ಆಗಿದೆಯಾ, ಅಥವಾ ತೊಗ್ಗತ ವಾತ ಆಗಿದೆಯಾ ಅಂದರೆ ರಸಾವೃತ ವಾತ, ತೊಗ್ವೃಕ್ಷ ಸ್ಫುಟಿತ ಸುಪ್ತ ಕೃಷ್ಣ ಚತುರ್ಜತಿ. ಸೊ ಇವನ್ನೊಂದು ಸ್ವಲ್ಪ ಬೈಹ್ಯಾಟ್ ಮಾಡಬೇಕು. ತೊಗ್ವೃಕ್ಷ ಇದೆ ಅಂತ ಬಂದ ತಕ್ಷಣವೇ ರಸ ಸಮಸ್ಯೆ ಇದು, ಆಮವಾತ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರ್ತದೆ, ಪಾಂಡು ಇರ್ತದೆ, ಅಗ್ನಿ ಕಮ್ಮಿ ಇರ್ತದೆ, ಆವರಣ ಆಗಿರ್ಬೋದು ಅಥವಾ ಅಗ್ನಿ ಕ್ಷಯ ಇರ್ಬೋದು. ಸೊ ಇವನ್ನ ನಾವು ಗಮನ ಕೊಟ್ಟರೆ ಇಲ್ಲಿ ಅಗ್ನಿಯನ್ನು ವೃದ್ಧಿ ಮಾಡೋ ವಿಧಾನ ಬೇರೆ ಇರ್ತದೆ. ನಾವು ಎಲ್ಲರಿಗೂ ತ್ರಿಕಟು ಪಂಚಕರು ಹಾಕೋತೀನಿ ಅಂತಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋತದೆ. ತೊಪ್ಪದ ಪಿತ್ತ ಆದಾಗ ನಾನು ಅಗ್ನಿಯನ್ನು ವೃದ್ಧಿ ಮಾಡ್ತೀನಿ ಅಂತ ಹಾಕೊಂಡ್ರೆ ಕಷ್ಟ ಆಗ್ತದೆ. ಸೊ ಇಲ್ಲಿ ಗುರ್ತು ಮಾಡ್ಕೋಬೇಕು ಯಾವ ದ್ರವ್ಯ ಕೆಲಸ ಮಾಡ್ಕೊಂಡು ಗುರ್ತು ಮಾಡ್ಕೊಳ್ಳೋಕ್ಕೆ ಇದು ಯಾವ ಗತ ದೋಷ ಅಥವಾ ವ್ಯಾಧಿ ಅಂತ ಗುರುತಿಸೋದು. ಧಾತುವನ್ನು ಗುರುತಿಸುವಂಥದ್ದು, ಉಪಧಾತುವನ್ನು ಗುರುತಿಸುವಂಥದ್ದು. ಉಪಧಾತು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮಲವನ್ನು ಗುರುತಿಸುವುದು. ಫಾರ್ ಎಕ್ಸಾಂಪಲ್ ರಸ ಪ್ರದೂಷಿತ ಯಾವುದೊಂದು ವಿಕಾರ ಬಂದಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಹೆಣ್ಮಗಳಾಗಿದ್ದರೆ ಆರ್ಥಾವಸ್ಥೆಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಗಮನಿಸಬೇಕು. ಖಂಡಿತವಾಗ್ಲೂ ಇರ್ತದೆ. ನಾನು ಒಂದು ಕೇಸನ್ನು ಇಲ್ಲ ಅಂತ ನೋಡಿ ಖಂಡಿತ ನಾವು ಗಮನಿಸಿ ಪರ್ಟಿಕ್ಯುಲರ್ ಪಾಯಿಂಟ್ ಮಾಡಿ ಕೇಳಬೇಕು ಪೇಷಂಟ್. ಫೀಡಿಂಗಲ್ಲಿ ಏನಾದರೂ ಸಮಸ್ಯೆ ಇತ್ತಾ, ಹಾಲು ಕಡಿಮೆ ಇತ್ತಾ, ಇಲ್ಲ ಹಾಲು ಕುಡಿಸಿದ್ರೆ ಮಗು ಭಾಳ ಅರ್ಥ ಇತ್ತಾ, ಸಾಕಾಗಲ್ಲ ಅಂತ ಮೇಲೆ ಹಾಲನ್ನು ಹಾಕಿದ್ರ, ಅಥವಾ ಊಟಕ್ಕೆ ಹಾಲು ಬರ್ತಾ ಇತ್ತಾ, ಹಿಂಗೇನೋ ಒಂದು ಕೇಳ್ತಾರೆ. ಇಷ್ಟೇ ಖಂಡಿತ ಹೇಳ್ತಾರೆ ಅವರು. ಈಗ ನಾನು ಕೇಳಿದ್ದೀನಿ ತೊಗೊಂಡು ಕೇಳ್ಕೊಂಬಂದಿನಿ ಡಾಕ್ಟ್ರಲ್ಲಿ ಕೇಳ್ತಾರೆ, ನಾನು ಕೇಳಿ ಅದು ಹೇಳಿದೆ. ಸೊ ಆ ಥರದಲ್ಲಿ ಇರ್ತಾರೆ. ನೋಡಿ ನಾನು ಒಂದು ಕೇಸ್ ನೋಡಿದ್ದೇನೆ ಸ್ಪಷ್ಟವಾಗಿ. ಪೀರಿಯಡ್ಸ್ ಟೈಮಲ್ಲಿ ನನಗೆ ಸಿಕ್ಕಾಪಟ್ಟಿ ಎಣ್ಣೆ ಜಿಡ್ಡಿ ಪದಾರ್ಥ ತಿನ್ನೋಕ್ಕಾಗುತ್ತೆ ಅಂತ. ಅವ್ರು ಬಂದಿದ್ದ ವಿಷಯ ಬೇರೆ ವಿಷಯಕ್ಕೆ, ನಾನು ಶ್ರೀ ತಗೊಂಡಲ್ಲಿ ಬಂದಿದ್ದ ಬೇರೆ ವಿಷಯಕ್ಕೆ. ಅವ್ರ ಮಗಳು ಮತ್ತು ಅಮ್ಮ ಇಬ್ಬರಿಗೂ ಕೂಡ ತ್ವಚಾ ಡ್ರೈನೆಸ್, ಸಿಕ್ಕಾಪಟ್ಟೆ ಡ್ರೈನೆಸ್ ಇದೆ. ನಾನು ಹಿಸ್ಟ್ರಿ ತಗೋತಾ ಹೋದೆ. ಇದು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಆರ್ಥೋ ಟೈಮಲ್ಲಿ ಜಾಸ್ತಿ ಆಗುತ್ತೆ. ನಿಮಗೆ ಎಣ್ಣೆ ತುಂಬ ಇಷ್ಟ ಆಗ್ತದೆ ತಿನ್ನಬೇಕು ಅಂತ ಅನ್ಸುತ್ತೆ. ಆ ಟೈಮಲ್ಲಿ ತುಂಬ ಇಷ್ಟ ಆಗ್ತದೆ. ಸೊ ಇಲ್ಲಿ ರಸಸ್ಥಿತ ಸ್ನೇಹ ಗುಣ ಕಮ್ಮಿ ಆಗಿದೆ ಅಂತ ನಾವು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಎಷ್ಟು ಈಸಿ ಚಿಕಿತ್ಸೆ ಮಾಡೋದು? ಸಾಮಾನ್ಯ ವೃದ್ಧಿ ಕಾರಣ ವಿಪರೀತ ತತ್ವ ವಿಪರೀತ ಇದ್ರ ಮೇಲೆ ಚಿಕಿತ್ಸೆ ಮಾಡ್ಬೋದು. ಸೊ ಸ್ನೇಹ ಕ್ಷಯ ಆಗಿದೆ, ಇಲ್ಲಿ ರಸಧಾತುವಿನ ಅದನ್ನ ಹೇಗೆ ಕೊಡಬೇಕು? ಈ ಮಗುನ ಏಸೇನು ತಾಯಿ ಏಸೇನು ಯಾವ ರೂಪದಿಂದ ಕೊಡಬೇಕು, ಯಾವ ಅಗ್ನಿಗೆ ಅದು ಮುಟ್ಟಬೇಕು, ಎಷ್ಟು ಸರಳ ಅಲ್ವಾ? ಇದನ್ನ ತಗೊಳ್ಳೋಕೆ ಬಹಳ ಈಸಿ. ಇದು ರಸದಲ್ಲಿ ಆರ್ಥವನ್ನು ಕೇಳಬೇಕು, ಸ್ತನ್ಯವನ್ನು ಕೇಳಬೇಕು. ರಸದ ಮಲ ಕಫ, ನಿನಗೇನಾದರೂ ಶೀತ ನೆಗಡಿ ಕೆಮ್ಮು ಇರ್ತದ? ಸೊ ಮಲಕಫ ಇದು. ಕಫ ಅಂದ ತಕ್ಷಣ ಮಲಕಫ. ಮಲಕಫ ಅಂದರೆ ಬಾಯಿಂದ ಹೊರಗಾಗ್ತದಲ್ಲ, ಈ ಮಲಕಫದ ಲಕ್ಷಣ ಏನೇ? ಮಲಕಫ ಇದೆಯಾ, ಅವಾಗ ಕೆಮ್ಮು ಬರ್ತದ, ಕಷ್ಟ ಆಗ್ತದ? ಇದು ಗೊತ್ತಿಸ್ಕೊಂಡ್ರೆ ಧಾತು ಗೊತ್ತಾಗ್ಬಿಡುತ್ತೆ. ಸೊ ಇದು ರಸಧಾತುವಿಂದೆ, ಇದು ಸಮಸ್ಯೆ ಅಲ್ಲ, ರಸಧಾತುವಿಂದೆ. ರಕ್ತಧಾತುವಿನಲ್ಲಿ ಸೌಮ್ಯ ಭಾವ. ಸೊ ರಕ್ತದ ಸೌಮ್ಯ ಭಾವ ಕೂಡ ಹೀಗೆ ಇರ್ತದೆ. ರಕ್ತವನ್ನು ಎರಡು ಡೈವರ್ಟ್ ಮಾಡ್ತಿದ್ರೆ ಸೌಮ್ಯ ಇದೆ, ಆಗ್ನೇಯ ಭಾವ ಇದೆ. ಸೌಮ್ಯ ಭಾವದಲ್ಲಿ ಎಲ್ಲ ಇದೇ ಲಕ್ಷಣಗಳೇ ಇರ್ತದೆ, ಇದೇ ಲಕ್ಷಣಗಳಿರ್ತದೆ. ಆಗ್ನೇಯ ಭಾವ ಬಂದ್ಬಿಟ್ರೆ ಬೇರೆ ಲಕ್ಷಣ ಬರುತ್ತೆ. ಸೊ ರಕ್ತದಲ್ಲಿ ಎರಡು ಭಾಗ ಇದೆ, ಸೌಮ್ಯ ಭಾವ ಮತ್ತು ಆಗ್ನೇಯ ಭಾವ. ಆಗ್ನೇಯ ಭಾವ ಮಾತ್ರ ರಕ್ತದ ನೇರ ರಕ್ತದ ಅಷ್ಟೇ. ಸೌಮ್ಯ ಭಾವ ವಿಕೃತಿ ಆದಾಗ ಇದೇ ಡೀಪರ್ ಇರ್ತದೆ ಸಿಂಟಮ್ಸ್. ಇದ್ರೆ ತ್ವಕ್ ವಿಕಾರನೇ ಡೀಪ್ ಹೋಗ್ತದೆ, ಆರ್ಥೋ ವಿಕಾರ ಡೀಪ್ ಹೋಗ್ತದೆ, ಸನ್ನೆ ಡೀಪರ್ ಎಂಟ್ರಿ ಆಗ್ತದೆ. ಸೊ ಸನ್ನೆ ಬರೋದೇ ಇಲ್ಲ ಅನ್ನೋಷ್ಟು, ನನಗೆ ಉತ್ಪತ್ತಿನೇ ಆಗಲ್ಲ, ಎಷ್ಟು ಉತ್ಪತ್ತಿ ಆಗ್ತಿಲ್ಲ ಅನ್ನೋದು. ಸೊ ಇದು ನಾವು ನಿಶ್ಚಿತ ತಗೊಳ್ಳುವಾಗ ಇಂಪಾರ್ಟೆಂಟ್. ಸೊ ನಾವು ನೋಡೋದೇನು? ಧಾತುವನ್ನು ನೋಡಬೇಕು,
ಉಪಧಾತುವನ್ನು ನೋಡಬೇಕು, ಮಲವನ್ನು ನೋಡಬೇಕು. ನಾನು ಇವತ್ತೊಂದು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಯಾ ಡಿಸೀಸ್ ಅಲ್ಲಿ ನೋಡೋಣ. ನಾನು ಹೇಳ್ತೀನಿ ಪ್ರತಿಯೊಂದು ಡಿಸೀಸಿನ ನೋಡೋ ವಿಧಾನಗಳು ನೋಡ್ಕೊತೀನಿ. ಅಂದರೆ ಇದನ್ನ ನೀವು ಭಾಳ ಕಂಪ್ಯೂಟರ್ ಕಟ್ಟಲೆ ಕಷ್ಟ ಅಂತ ಅನ್ಕೋಬೇಡಿ. ಬಯಾಟ್ ಮಾಡುವಂಥ ಒಂದು 4 ಶ್ಲೋಕಗಳನ್ನ ಹೇಳ್ಕೊಡ್ತೀನಿ. ನಾನು ಬಯಾಟ್ ಮಾಡಿಬಿಟ್ರೆ ಎಲ್ಲರೂ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ ತಲೆಯೊಳಗೆ ನೆಟ್ವರ್ಕ್. ಇದು ಈಗ ಇಲ್ಲಿದೆ, ಈ ದಾಪನಲ್ಲಿದೆ, ಸೊ ಈ ಗತವಿಕಾರ ಇದು ಆವರಣ ಇದೆ, ಅದು ಆಗಿಲ್ಲ, ಇದು ಇಷ್ಟೇ ಇದೆ ಅಂತ ಗೊತ್ತಾಗ್ತದೆ. ಸುಲಭದಲ್ಲಿ ಗೊತ್ತಾಗ್ತದೆ. ಒಂದಷ್ಟು ವರ್ಷ ಕೆಲಸ ಮಾಡ್ತಾರೆ, ಅದು ತನ್ನೇ ಕೃಪೆ ಮಾಡ್ತಾರೆ, ಆಯುರ್ವೇದ ನಿಮಗೆ ಕೃಪೆ ಮಾಡ್ತಾರೆ. ಈ ಧಾತುವಿನಲ್ಲಿ ನಾನು ರಕ್ತಧಾತು ನೋಡ್ತೀನಿ. ಈಗ ರಕ್ತಧಾತು ಉಪಧಾತು ಯಾವುದಪ್ಪ? ಶಿರಾಖಂಡ, ಶಿರಾ ಮತ್ತು ಖಂಡದ. ರಕ್ತಧಾತುವಿನ ಮೂಲ ಮಲಪಿತ್ತ. ಓಕೆ, ಇಷ್ಟು ನಮಗೆ ಗಮನದಲ್ಲಿ ಬರಬೇಕು. ಪೇಷಂಟ್ ಯಾರು ನಮಗೆ ಬಂದು ನನಗೆ ಕೈ ಹುಡುಕ್ಬಿಟ್ಟು, ಕಾಲು ಹುಡುಕ್ಬಿಟ್ಟಿದೆ, ಕೈ ಹುಡುಕ್ಬಿಟ್ಟಿದೆ, ನನಗೆ ಲಿಗಮೆಂಟ್ ಟಿಯರ್ ಆಗಿದೆ, ಲಿಗಮೆಂಟ್ ಸ್ವೆಲ್ಲಿಂಗ್ ಬಂದಿದೆ, ನನಗೆ ಇದನ್ನ ACL ಇಂಟರ್ಕ್ರೂಷಿಯೇಟ್ ಲಿಗಮೆಂಟ್ ನನಗೆ ಟಿಯರ್ ಆಗಿದೆ, ಹಾಗಾಗಿ ಇದನ್ನ ಆಪರೇಷನ್ಗೆ ಅಂತ ಹೇಳಿದ್ದಾರೆ ಅಂತ ನಿಮ್ಗೆ ರೆಫರೆನ್ಸ್ ಮಾಡಿ ಬರ್ತಾರೆ ಪೇಷಂಟ್, ನೀವು ಹುಷಾರು ಮಾಡಿರ್ತೀರ ಅಂತ. ಸೊ ಲಿಗಮೆಂಟ್ ಅಂದ ತಕ್ಷಣ ನಮ್ಗೆ ಇಲ್ಲಿ ಬರ್ಬೇಕಾಗಿದ್ದು ಕಂಡರಗಳು. BP ಇದೆ ಅಂತ ತಕ್ಷಣ ಬಂದ ತಕ್ಷಣ ಬಂದು ಶಿರಾಗಳು. ಶಿರಾ ಅಂದ್ರೆ ಒಂದು ನೆನ್ಪಿಟ್ಕೋಣ, ಶಿರಾ ಅಂದ್ರೆ ರಕ್ತನಾಳಗಳು ಅಂತ. ಶಿರಾ ಅಂದ್ರೆ ರಕ್ತನಾಳಗಳು. ಅದು ಶಿರಾ ಅಂದ್ರೆ ವೇನ್ಸು, ಆರ್ಟರಿ ಅಂದ್ರೆ ಧಮನಿಗಳು, ತಪ್ಪು ಕಲ್ಪನೆ. ಶಿರಾ ಅಂದ್ರೆ ಬ್ಲಡ್ ವೆಸಲ್ಸ್. ಬ್ಲಡ್ ವೆಸಲ್ಸ್ ಅಲ್ಲಿ ನೀವು ಆರ್ಟರಿ, ವೇನ್ಸ್ ಅಂತ ಸಪರೇಟ್ ಮಾಡ್ಕೋತೀರಿ. ಆರ್ಟರಿ ಈಸ್ ಎ ವೆಸಲ್ ಫಸ್ಟ್. ಧಮನಿಗಳನ್ನು ಆಚಾರ್ಯ ಹೇಳ್ತಾರೆ, ಜೀವಂತ ವ್ಯಕ್ತಿಯಲ್ಲಿ ಮಾತ್ರ ಧಮನಿಗಳು ಕಾಣ್ತದೆ, ಇನ್ನೆಲ್ಲಿ ಕಾಣಲ್ಲ. ಧಮನಿ ಧ್ವಾನ, ಧಮನಿ ಆ ಮೂಮೆಂಟ್ ಇದೆ ಅಂದ್ರೆ ಇಲ್ಲಿ ಮೂಮೆಂಟ್ ಇದೆ ಅಂತಲ್ಲ, ಇಂಪಲ್ಸ್ ಇದೆ ಅಂತ. ಪಲ್ಸೇಷನ್ ಇದೆ, ಮೂಮೆಂಟ್ ಇದೆ. ನರ್ವಲ್ಲಿ ಕೂಡ ಇದೆ, ನರ್ವಲ್ಲೂ ಕೂಡ ನರ್ವ್ ಪಲ್ಸ್ಗಳಿದಾವಲ್ಲ, ನರ್ವ್ ಇಂಪಲ್ಸ್ ಅಂತ ಹೇಳ್ತೀವಲ್ಲ, ಸೊ ಇಲ್ಲಿ ನರ್ವ್ ಸರಿ. ಸೊ ನರ್ವ್ಗಳು ಕೂಡ ಧಮನಿಗಳಲ್ಲ, ಆರ್ಟರಿಗಳು ಧಮನಿಗಳಲ್ಲ, ಇವೆಲ್ಲ ಸ್ಟ್ರಕ್ಚರ್ಸ್. ನರ್ವ್ಗಳು ಸೂಕ್ಷ್ಮ ಸ್ನಾಯುಗಳು, ಆರ್ಟರಿಗಳು ಶಿರಾಗಳು ಅಷ್ಟೇ. ಇದು ಹರಿತಕ್ಕಂಥ ರಕ್ತ ಇದೆಯಲ್ಲ, ಈ ಹರಿಯುವಿಕೆ ಇದು ಧಮನಿ. ಇಲ್ಲಿ ಇಂಪಲ್ಸ್ ಮೂಮೆಂಟ್ ಅಲ್ಲಿ ಇದೆಯಲ್ಲ, ಇದು ಧಮನಿ. ಸೊ ಹಾಗಾಗಿ ಆಚಾರ್ಯ ಹೇಳ್ತಾರೆ ಬದುಕಿರೋ ವ್ಯಕ್ತಿಯಲ್ಲಿ ಮಾತ್ರ ಧಮನಿಗಳು ಕಾಣಕ್ಕಾಗ್ತದೆ ಅಂತ. ಸೊ ಬದುಕಿರೋ ವ್ಯಕ್ತಿಯಲ್ಲಿ ಏನು ಪಲ್ಸೇಷನ್ ಇರ್ತದೆ ಅಂತ. ಯಾವ ಕರೆಂಟ್ ಇದೆಯಲ್ಲ, ವಾಟರ್ ಕರೆಂಟ್ ಅಂತ ಕರಿತೀವಲ್ಲ, ಹಾಗೆ ಬ್ಲಡ್ ಕರೆಂಟ್ ಏನು ಹೋಗ್ತಾ ಇದೆಯಲ್ಲ ಮೂಮೆಂಟ್, ಅದು ಧಮನಿ. ನರ್ವ್ ಕರೆಂಟ್ ಹೋಗ್ತಾ ಇದೆಯಲ್ಲ, ಅದು ಧಮನಿ. ನರ್ವ್ ಇಟ್ ಸೆಲ್ಫ್ ಧಮನಿಗೆ ಇದು ಆಶ್ರಯ ಮಾಡಿಕೊಟ್ಟಿದೆ. ಯಾವುದು? ಸೂಕ್ಷ್ಮ ಸ್ನಾಯುಗಳು. ಸ್ಥೂಲ ಸ್ನಾಯು ಮಹಾ ಕಂಡಲ ಅಂತ ಕರೀತಾರೆ. ಸೂಕ್ಷ್ಮ ಸ್ನಾಯುಗಳು ನರ್ವ್, ಅದು ಸ್ನಾಯು ವಿಕಾರ ಅಂತ ಅನ್ಕೋಬೇಕು ಹೊರತು ನೀವು ಧಮನಿ ವಿಕಾರ ಅಂತ ಅನ್ಕೋತೀವಿ ಮಾಡೋದು. ಧಮನಿ ವಿಕಾರ ಆಕ್ಷೇಪ ಇದೆ, ಕಂಪ ಇದೆ, ಧಮನಿ ವಿಕಾರ. ಇಲ್ಲಿ ಧಮನಿ ಅಂದ ತಕ್ಷಣ ಇಲ್ಲಿ ಹರಿತಕ್ಕಂತಹ ರಕ್ತಕ್ಕೆ ಹರಿತಕ್ಕಂಥ ಕರೆಂಟ್, ರಕ್ತನಲ್ಲ, ರಕ್ತದಾಗ್ತಾನೆ ಆ ಫೋರ್ಸ್ ಇದೆಯಲ್ಲ, ಆ ಫೋರ್ಸ್ಗೆ ಧಮನಿ ಅಂತ ಕರೆಯೋದು. ಇಲ್ಲಿ ಅಷ್ಟು ಹೋಗುವಂಥ ಕರೆಂಟ್ಗೆ ಧಮನಿ ಅಂತ ಕರೆಯಬೇಕು ಹೊರತು ಆರ್ಟರಿ ಅಂದ್ರೆ ಧಮನಿ, ವೇನ್ಸ್ ಅಂದ್ರೆ ಶಿರಾ. ಇದು ತುಂಬಾ ಅಂದ್ರೆ ಮೇಲ್ಮೇಲೆ ಓದ್ಕೊಂತ ಹೋಗಿರುತ್ತೆ, ಯಾರೋ ಹಾಗೆ ಬರ್ದ್ಬಿಟ್ಟು ಯಾಕೆ ಆರ್ಟರಿ ಅಂತ ಹೇಳಿದ್ರೆ ಅಲ್ಲಿ ಪಲ್ಸೇಷನ್ ಇದೆ ಅನ್ನೋ ಕಾರಣಕ್ಕೆ ಹೇಳಿದ್ರೆ ಹೊರತು ಆರ್ಟರಿನೇ ಅಲ್ಲ. ಪಲ್ಸೇಷನ್ ಇಸ್ ಧಮನಿ, ಆರ್ಟರಿ ಸ್ಟ್ರಕ್ಚರ್ ಅಲ್ಲ, ಸ್ಟ್ರಕ್ಚರ್ ಇಸ್ ಶಿರಾ. ಹಾಗಾಗಿ ಇಲ್ಲಿ ಶಿರಾ ವಿಕಾರ ಅಂದ ತಕ್ಷಣ ರಕ್ತಧಾತುವಿಗೆ ನಾವು 3 ಧಾತುಗಳು ಹೋಗೋದು. ಧಮನಿಗೆ ಇರ್ಬೋದು, ವೇನ್ ಇರ್ಬೋದು, ವೆರಿಕೋಸ್ ವೇನ್ ಇರ್ಬೋದು, ವೆರಿಕೋಸ್ ಇರ್ಬೋದು, ಕಾರ್ಡಿಯೋ ಆರ್ಟರಿ ಡಿಸೀಸ್ ಇರ್ಬೋದು, ಕರೋನರಿ ಆರ್ಟರಿ ಡಿಸಾರ್ಡರ್ ಇರ್ಬೋದು, ಕೆರೋಟಿಡ್ ಆರ್ಟರಿ ಡಿಸಾರ್ಡರ್ ಇರ್ಬೋದು, ರೀನಲ್ ಫಂಕ್ಷನ್ ಇಂಪೇರ್ಮೆಂಟ್ ಇರ್ಬೋದು, ವಾತರಕ್ತ ಆಗಿರ್ಬೋದು. ಇವೆಲ್ಲವೂ ಗೊತ್ತಂತು ಇಲ್ಲಿ ಇರ್ಬೋದು. ಯಾಕೆಂದ್ರೆ ಹೌದು ಅದೇ ರಕ್ತದಿಂದಲೇ ಶಿರಾ ಪೋಷಣೆ ಆಗೋದು, ರಕ್ತದಿಂದಲೇ ಕಂಡರ ಪೋಷಣೆ ಆಗುವಂಥದ್ದು. ಹಾಗಾಗಿ ನಾವು ಶಿರಾ ಕಂಡರ ವಿಕಾರಗಳು ಬಂತು ಅಂತ ಹೇಳಿದ್ರೆ ಅವಾಗ ನಾವು ಇಮಿಡಿಯೇಟ್ ನಿಮಗೆ ಕಾರ್ಡಿಯಾಕ್ ಇಶ್ಯೂಗಳಿಗೆ ಭಯ ಪಡಬೇಡಿ. ಫಸ್ಟ್ ಪೇಷಂಟನ್ನು ನೀವು ಬದುಕಿಸೋಕೆ ದೇವರಲ್ಲ, ನಾವೆಲ್ಲ ಪೇಷಂಟ್ ಬದುಕಿಬಿಡ್ತೀವಿ ಅನ್ನೋದು ದೇವರಲ್ಲ. ಆದರೆ ದೇವರು ಕೊಟ್ಟರು ನಾಲೆಜ್ನ ಸ್ಪಷ್ಟವಾಗಿ ಹುಡುಕಿ ಹಾಕೋದಕ್ಕೆ ಬರ್ತದೆ. ಭಯ ಪಡೋದು ಬೇಡ. ಅಯ್ಯೋ ಇದು ಕಾರ್ಡಿಯಾಕ್ ಬ್ಲಾಕೇಜ್ ಇದೆ, ನಂದೆಲ್ಲ ಇದು ಕತೆ ಹೋಗ್ಬಿಡಿ ಕಳಿಸಿ. ಅಂದರೂ ಅಲೋಪತಿಲಾದರೂ ಕೂಡ ಅವ್ರಿಗೆ ನಾನು ಎಲ್ಲ ರಿಸ್ಕ್ ತೊಗೊಂಡು ನಾನು ಮಾಡ್ತಾ ಇದ್ದಪ್ಪ, ದೇವ್ರ ಮೇಲೆ ಭಾರ ಬಿಟ್ಟಿದ್ದು ಮಾಡ್ತೀನಿ, ಈ ಶಬ್ದದಿಂದ ಈ ಕೆಲಸ ಮಾಡ್ತೀನಿ, ಅದು ಬದುಕಿದಾರಲ್ಲ ಸಾಕಷ್ಟು. ಹೌದು, ಆಯುರ್ವೇದದಲ್ಲಿ ಬದುಕಿದಾರಲ್ಲ. ನನಗೆ ಪ್ರಾರಂಭದಲ್ಲಿ ಅನಿಸಿತ್ತು ಕರೋನರಿ ಆರ್ಟರಿ ಡಿಸಾರ್ಡರ್ ನಾವು ಮುಟ್ಟುವಂಥದ್ದೇ ಅಲ್ಲ ಅಂತ. ಬಟ್ ಈಗ ಅಲೋಪತಿಗಿಂತ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಆಯುರ್ವೇದ. ಕರೋನರಿ ಆರ್ಟರಿ ಡಿಸಾರ್ಡರಲ್ಲಿ, ಇದು ಕಾರ್ಡಿಯಾಕ್ ಮಸಲ್ ವಿಕಾರಗಳಲ್ಲಿ ಅದೆಲ್ಲ ಮಾಡ್ತದೆ. ಇದು ಇಲ್ಲಿ ನಾನು ಕಂಡರ ಅಂತ ಮಾತಾಡ್ತೇವೆ. ಕಂಡರದಲ್ಲಿ ಲಿಗಮೆಂಟಲ್ ಟಿಯರ್ ಆಗಿರ್ಬೋದು, ಲಿಗಮೆಂಟಲ್ ಸ್ಟ್ರೈನ್ ಆಗಿರ್ಬೋದು, ಲಿಗಮೆಂಟ್ ಇಶ್ಯೂ ಬಂತು ಅಂದರೆ ಇಮ್ಮಿಡಿಯೇಟ್ ನನಗೆ ಬರಬೇಕು, ಇದು ಕಂಡರ ವಿಕಾರ ಹೌದು,
ಇದು ರಕ್ತದಾತುವಿಗೆ ಸಂಬಂಧಪಟ್ಟಿದ್ದು. ರಕ್ತದಾತುವನ್ನು ಹೇಗೆ ಕೆಡಿಸ್ಕೊಂಡಿದ್ದಾರೆ, ರಕ್ತದಾತುವಿನಲ್ಲಿ ಏನು ಕಡಿಮೆ ಆದರೆ ಸಿರ ಅಥವಾ ಕಂಡರಗಳು ಡ್ಯಾಮೇಜ್ ಮಾಡ್ಕೋತವೆ ಅಂತಂದ್ರೆ, ರಕ್ತದಾತುವಿನಲ್ಲಿ ಸ್ನಿಗ್ಧಗುಣ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಗುಣಗಳು ಮೂರು ಇದ್ದಾವೆ. ಮೂರು ಇಂಪಾರ್ಟೆಂಟ್ ಗುಣಗಳು ಇದ್ದಾವೆ. ಮೊದಲನೇ ಗುಣವೇ ಸ್ನಿಗ್ಧ. ಆಚಾರ್ಯರ ಹಕ್ಕಿನ ಆಹಾರ ಹೇಳುವವರು ಸ್ನಿಗ್ಧ ದ್ರವೋಷ್ಣ ಮನವಿಷಂದಿ ಅಂತ ಹೇಳ್ತಾರೆ. ಆಹಾರ ಹೇಗಿರ್ಬೇಕಂದ್ರೆ ಸ್ನಿಗ್ಧ ಇರಬೇಕು, ದ್ರವ ಇರಬೇಕು, ಉಷ್ಣ ಇರಬೇಕು, ಅನವಿಷಂದಿ ಇರಬೇಕು ಅಂತ. ಸೊ ಸ್ನಿಗ್ಧ ಎಲ್ಲಾ ಧಾತುಗಳಲ್ಲಿರ್ತಕ್ಕಂತಹ ಜೀವ ಚೈತನ್ಯ ಸ್ಟೋರ್ ಆಗಿರೋದು, ಜೀವ ಚೈತನ್ಯ ಇರೋದೇ ಸ್ನಿಗ್ಧದಲ್ಲಿ. ರಾಜಕ್ಷದಲ್ಲಿ ಶುಶ್ರುತಾಚಾರ್ಯರು ಬರೀತಾರೆ ಶಬ್ದವನ್ನ, ಧಾತು ಕ್ಷಯ ಅಂದ್ರೆ ಏನ್ ಅನ್ಕೋಬೇಕು ಅಂದ್ರೆ ಧಾತು ಸ್ನೇಹ ಸಂಕ್ಷಯ ಅಂತ ಹೇಳ್ಬೇಕಂತ. ಧಾತು ಸ್ನೇಹ ಸಂಕ್ಷಯ, ಧಾತು ಸ್ನೇಹ ಕಡಿಮೆ ಆಗಿದೆ ಹಂಗಾದ್ರೆ ರಾಜಾಕ್ಷ ಅನ್ಬೇಕು, ಧಾತುಗಳೇ ಕಡಿಮೆ ಆಗಿದೆ ಅಂತ ಹೇಳ್ಬಾರ್ದು. ಸೊ ಧಾತುದಲ್ಲಿರ್ತಕ್ಕಂಥ ಸ್ನೇಹಾಂಶ ಕಮ್ಮಿ ಆದರೆ ಅದ್ರ ಅಗ್ನಿ ಕಮ್ಮಿ ಆಗಿದೆ. ಯಾಕಂದ್ರೆ ಸ್ನಿಗ್ಧ ಗುಣದಲ್ಲಿ ಅಗ್ನಿ ಹೊಂದ್ಕೊಂಡಿರೋದು. ಸೊ ಅಗ್ನಿನೇ ಸರ್ವಸ್ವ ಹೋದ, ಅಗ್ನಿಯನ್ನೇ ಶಾಂತೆ ಅಗ್ನೋ ಮ್ರಿಯತೆ, ಅಗ್ನಿ ಶಾಂತಿ ಅಂದ್ರೆ ಸತ್ತೋಗ್ತಾನೆ ಮನುಷ್ಯ. ಯುಕ್ತೆ ಚಿರಂಜೀವತೆ, ಸೊ ಯುಕ್ತವಾಗಿರ್ತಂದ್ರೆ ಚಿರಂಜೀವತೆ ಹೇಗಿರ್ತಾನೆ, ಅನಾಮಯ ವ್ಯಾಧಿಯೇ ಇರೋದಿಲ್ಲ ಹಾಗೆ ಇರ್ತಾನೆ. ಆ ಸ್ನೇಹ ಅಗ್ನಿ ಎಲ್ಲಿದೆ ಆಗಿದೆ, ಸ್ನೇಹದಲ್ಲಿರ್ತದೆ, ಸ್ನಿಗ್ಧ ಗುಣದಲ್ಲಿರ್ತದೆ. ಈ ಸ್ನಿಗ್ಧ ಗುಣ ಕಮ್ಮಿ ಆಗಿದೆ ಅಂದ್ರೆ ಧಾತುವಿನ ಅಗ್ನಿ ಕಮ್ಮಿ ಆಗಿದೆ. ಧಾತು ಅಗ್ನಿ ಕಮ್ಮಿ ಆಗಿದೆ ಅಂತಂದ್ರೆ ಎಲ್ಲಾ ಧಾತುಗಳ ಅಗ್ನಿ ಕಮ್ಮಿ ಆದರೆ ರಾಜಾಕ್ಷಮ ಅಂತ ಕರಿತೀವಿ. ಆಯಾ ಧಾತು. ಸೊ ಇಲ್ಲಿ ಸ್ನಿಗ್ಧ ಗುಣ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಧಾತು ಸ್ನೇಹ ಸಂಕ್ಷೇಪ ಅಂದ್ರೆ ಇದು ಎಕ್ಸಾಂಪಲ್. ಒಂದು ಸ್ನಿಗ್ಧ ಗುಣ. ಎರಡನೇದು ದ್ರವಗುಣ. ಜೀವ ಇರಬೇಕು ಅಂದ್ರೆ ದ್ರವಯುಕ್ತವಾಗಿರ್ಬೇಕು, ಶರೀರ ದ್ರವಯುಕ್ತವಾಗಿರ್ಬೇಕು. ಇವತ್ತೇನು ಅನ್ಕೊಂಡಿದ್ದಾರೆ ಅಂದ್ರೆ ಚೆನ್ನಾಗಿ ನೀರು ಕುಡಿರಿ, ಅದಲ್ಲ. ನೀರು ಕುಡಿಯೋದು ನೀರಿನಿಂದಲೇ ಇರೋದು, ಆದರೆ ಜೀವಜಲ ಬೇರೆ, ಜಲ ಬೇರೆ. ಜಲ ಜೀವಜಲವಾಗಿ ಪರಿವರ್ತನೆ ಹೊಂದುವಂಥದ್ದು ಸ್ನೇಹ ತಂದೆ ರೀತಿಯಲ್ಲಿ ಮಿಶ್ರಣ ಹೊಂದಿದಾಗ ನೀರನ್ನ ಎಣ್ಣೆಯನ್ನು ಮಿಕ್ಸ್ ಮಾಡಿ ಆಗುತ್ತಾ, ಜೀವ ಎಲ್ಲ ಬರ್ತದೆ. ಅದೇ ಶೇಂಗಾ ಬೀಜದಲ್ಲಿ ನೀರು ಎಣ್ಣೆ ಅಂಶ ಎರಡು ಮಿಕ್ಸ್ ಇದೆ, ಹಾಲಿನಲ್ಲಿ ತುಪ್ಪ ಹಾಲು ನೀರಿನ ಅಂಶ ಎಲ್ಲ ಮಿಕ್ಸ್ ಇದೆ. ಸೊ ಅದಕ್ಕೆ ಜೀವ ಚೈತನ್ಯ ಉತ್ಪತ್ತಿ ಮಾಡುವಂಥ ಸಾಮರ್ಥ್ಯಗಳೆಲ್ಲ ಇರ್ತದೆ. ಸೊ ಸ್ನಿಗ್ಧ ಗುಣ ಇಂಪಾರ್ಟೆಂಟ್, ದ್ರವ ಗುಣ ಇಂಪಾರ್ಟೆಂಟ್, ಗುರು ಇಂಪಾರ್ಟೆಂಟ್ ಆಗ್ತದೆ. ಇವೆಲ್ಲಕ್ಕೂ ಒಂದು ಕರೆಂಟ್ ಸ್ಪಾರ್ಕಲ್ ಅಥವಾ ಲೈಟಿಂಗ್ ಮಾಡಿಕೊಳ್ಳುವಂಥದ್ದು ಉಷ್ಣ ಅಥವಾ ಶೀತ. ಇವೆರಡು ಸೇರಿ ಉಷ್ಣ ಮತ್ತು ಶೀತ ಅನ್ಕೊಳ್ಳಿ. ಒಂದೇ ಕಡೆ ಇರ್ತದಂತಲ್ಲ, ಬ್ಯಾಲೆನ್ಸ್ ಮಾಡ್ಕೊತಾ ಇರ್ತದೆ ಉಷ್ಣ ಅಥವಾ ಶೀತ. ಹಾಗಾಗಿ ವೀರ್ಯ ಅಂತ ಕೇಳ್ಬಿಟ್ರು ಉಷ್ಣ. ಸೊ ಸ್ನಿಗ್ಧ ಗುಣ ಎಷ್ಟು ಇಂಪಾರ್ಟೆಂಟು, ದ್ರವಗುಣ ಅಷ್ಟು ಇಂಪಾರ್ಟೆಂಟು. ಹಾಗೆ ಗುರುಗುಣ ಇವೆರಡು ಆಲ್ಮೋಸ್ಟ್ ಮಿಕ್ಸ್ ಇರ್ತದೆ. ದ್ರವದಲ್ಲಿ ಸ್ನಿಗ್ಧತೆ ಇರ್ತದೆ, ಆದರೆ ದ್ರವದಲ್ಲಿ ಎಷ್ಟು ಪ್ರಮಾಣದ ಸ್ನಿಗ್ಧತೆ ಅನ್ನೋದ್ರ ಮೇಲೆ ಸ್ನಿಗ್ಧ ಅಂತ ಆಗ್ತದೆ. ಗುರು ಉಷ್ಣ ಶೀತ ಈ ಗುಣಗಳನ್ನು ಯಾವಾಗಲೂ ನೆನಪಿಟ್ಕೊಂಡ್ರು. ಯಾವುದೇ ವಸ್ತುಧಾತು ಕೃತವಿಕಾರ ಅಂತ ಕಂಡರಾದಲ್ಲಿ. ಸೊ ಕಂಡರಾದಲ್ಲಿ ಏನು ಕಮ್ಮಿ ಆಗಿದೆ, ಸ್ನಿಗ್ಧ ಗುಣ ಕಮ್ಮಿ ಆಗಿದೆಯಾ, ಗುರುತ್ವ ಕಮ್ಮಿ ಆಗಿದೆಯಾ, ದ್ರವತ್ವ ಕಮ್ಮಿ ಆಗಿದೆಯಾ, ಉಷ್ಣತ್ವ ಹೆಚ್ಚಾಗಿದೆಯಾ, ಶೀತತ್ವ ಕಮ್ಮಿ ಆಗಿದೆಯಾ, ಶೀತತ್ವ ಹೆಚ್ಚಾಗಿದೆಯಾ, ಉಷ್ಣ ಕಮ್ಮಿ ಆಗಿದೆಯಾ. ಶೀತ ಹೆಚ್ಚಾಗಿದೆ ಅಂದ್ರೆ ಹಿಡ್ಕೋತದೆ, ಗ್ರಹ ಬರ್ತದೆ. ಅದೇ ಕಂಡರಗಳೇ ಹಿಡ್ಕೊಂಡ್ಬಿಡ್ತದೆ, ನೀರು ಕಂಡ ಹಿಡ್ಕೊಳ್ತದೆ ಅಂತ ಹೇಳ್ತಾರೆ ಪೇಷಂಟ್. ಇವು ಬೆಳಿಗ್ಗೆ ತಕ್ಷಣ ಹಿಡ್ಕೊಂಡ್ಬಿಟ್ಟಿರ್ತವೆ ಡಾಕ್ಟ್ರೆ ಅಂತ ಹೇಳ್ತಾರೆ ಅವಾಗ. ಸೊ ಗ್ರಹ ಇದು ರಕ್ತದಲ್ಲಿ ಆಗಿರ್ತಲ್ಲ, ರಸಧಾತುವಿನಲ್ಲಿ ಆಗ್ತದೆ. ಅಂದ್ರೆ ಯಾವುದು ಹೆಚ್ಚಾಗಿದೆ ಅನ್ನೋದ್ರ ಮೇಲೆ ಶೀತ ಇದೆಯೋ ಉಷ್ಣ ಇದೆಯೋ ಇವು ನೆನಪಿಟ್ಕೊಳ್ಳಿ ಅಥವಾ ಕಂಠಪಟ ಹಾಕ್ಬಿಡಿ. ಇಷ್ಟೇ ಗುಣಗಳು ಎಲ್ಲ ಚಿಕಿತ್ಸೆಗಳಿಗೂ ಸಾಕಷ್ಟು ಕೆಲಸ ಮಾಡುತ್ತೆ. ಇವು ಇಂಪಾರ್ಟೆಂಟ್ ಗುಣ, ವೆರಿ ಇಂಪಾರ್ಟೆಂಟ್. ಜೀವ ಚೈತನ್ಯವನ್ನ ಅದೇ ರೀತಿ ಇಟ್ಕೊಳ್ಳೋಕೆ ಬೇಕಾಗುವಂತಹ ವೆರಿ. ಹಾಗಾಗಿ ಅಷ್ಟವಿರುವಂತ ಕಲರು ಯಾವುದನ್ನ ಸ್ನಿಗ್ಧ, ಗುರು, ಶೀತ ಅಥವಾ ಉಷ್ಣ ಇವುಗಳನ್ನ ಗುರು ಲಘು ಇದನ್ನ ನೋಡ್ಕೊಳ್ಳೋಣ. ದ್ರವ ಇಂಪಾರ್ಟೆಂಟ್ ನೋಡ್ಕೊಳ್ಳೋಣ. ಸ್ನಿಗ್ಧವನ್ನ, ಗುರು ಅಥವಾ ಲಘುವನ್ನ, ಉಷ್ಣ ಮತ್ತು ಶೀತವನ್ನು, ಸ್ನಿಗ್ಧ ಮತ್ತು ವೃಕ್ಷವನ್ನು. ಸೊ ಇವನ್ನ 6 ವೀರ್ಯಗಳು ಅಂತ ಕರೆದು ಷಟ್ವೀರ್ಯಗಳು ಅಂತ ಕರೀತಾರೆ. ಇವಕ್ಕೂ ವೀರ್ಯ ಅನ್ಬೇಕು, ಯಾಕಂದ್ರೆ ಅದು ಬರವಾಗಿ ಇದಕ್ಕೂ ವೀರ್ಯ ಅನ್ಬೇಕು ಅಂತ ಕೊನೆಗೆ ಡಿಸೈಡ್ ಆಗಿದೆ ಇವೆರಡು ಅಂತ. ಯಾಕಂದ್ರೆ ಡಿಸೈಡ್ ಮಾಡ್ತಾರೆ, ಸ್ನಿಗ್ಧ ಮಾಡಾಕ್ತಾರೆ, ಗುರು ಲಘು ಮಾಡಿ ಹಾಕ್ಬೋದು, ಲಘು ಗುರು ಮಾಡಿ ಹಾಕ್ಬೋದು. ಸ್ನಿಗ್ಧ ವೃಕ್ಷ ಮಾಡ್ಬೋದು, ವೃಕ್ಷ ಸ್ನಿಗ್ಧ ಮಾಡ್ಬೋದು, ಎರಡು ಸೇರ್ಕೊಂಡ್ರೆ. ಹಾಗಾಗಿ ಶೀತೋಷ್ಣಗಳೇ ವೀರ್ಯ ಅಂತ ಕನ್ಫರ್ಮ್ ಆಗ್ತದೆ. ಸೊ ಹಾಗಾಗಿ ಈಗ ಇಂಪಾರ್ಟೆಂಟ್ ವೀರ್ಯ ಅಂತ ಚರ್ಚೆ ಮಾಡ್ತಾರೆ ಅಂದ್ರೆ ಆಚಾರ್ಯಗಳೆಲ್ಲ ಕೂತ್ಕೊಂಡು ಇವ್ನು ವೀರ್ಯ ಅನ್ನೋಣ ಅಂತ ಚರ್ಚೆ ಮಾಡ್ತಾರೆ ಅಂದ್ರೆ ಅದು ಇಂಪಾರ್ಟೆಂಟ್ ದ್ರವ್ಯಗಳು ಅಂತ ಗುಣಗಳು ಅಂತ ಅರ್ಥ. ಸೊ ಅವಾಗ ಆದ 20 ಗುಣಗಳಿದಾವೆ, ಗುರುವಾದ 20 ಗುಣಗಳು. ಅದರಲ್ಲಿ 6 ಗುಣಗಳು ಸ್ನಿಗ್ಧ ವೃಕ್ಷ,
ಗುರುಲಘು ಶೀತ ಉಷ್ಣ ಈ 6 ಗುಣಗಳು ಎಸೆನ್ಸ್ ಆಫ್ ಎಸೆನ್ಸ್. ನೀವು ಯಾವುದೇ ಧಾತು ನೋಡ್ಕೊಂಡ ತಕ್ಷಣ ಆ ಗುಣಗಳನ್ನ ನೋಡಬೇಕು. ಈಗ ನೋಡೋಣ, ಕಂಡರಾದ ವಿಕಾರ ಬಂದಿದೆ, ಸ್ನಿಗ್ಧ ಕ್ಷಯ ಆಗಿದೆ ಅಂತ ಅನ್ಕೊಳ್ಳಿ. ಏನಾಗಿದೆ ಅಂದರೆ ವೃಕ್ಷ ಹೆಚ್ಚಾಗಿದೆ. ಹಾಗಾಗಿ ಕಂಡರಾಗಳು ತಮ್ಮ ಬಲವನ್ನ ಕೊಡೋದಕ್ಕಾಗಲ್ಲ. ಸ್ನಿಗ್ಧ ಗುಣ ಯಾವಾಗಲೂ ಬಲ ಕೊಡ್ತದೆ, ಬಲವನ್ನ ಕೊಡೋಕ್ಕಾಗಲ್ಲ. ಆವಾಗ ನಾವು ಸ್ನಿಗ್ಧ ಗುಣವನ್ನು ವೃಕ್ಷ ಗುಣವನ್ನು ಕಡಿಮೆ ಮಾಡೋಕ್ಕೆ, ಸ್ನಿಗ್ಧವನ್ನು ಹೆಚ್ಚು ಮಾಡೋದಕ್ಕೆ ರಕ್ತಧಾತುವನ್ನು ಉದ್ದೇಶಿಸಿಕೊಂಡು ಚಿಕಿತ್ಸೆ ಮಾಡಬೇಕಾಗ್ತದೆ. ರಕ್ತ ಪ್ರಸಾರಾಂತರಗಳು ಕೆಲಸ ಮಾಡ್ತವೆ, ಮಂಜಿಷ್ಟ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ, ಬಟ್ ಅದಷ್ಟೇ ಕೆಲಸ ಮಾಡಲ್ಲ. ಸ್ನಿಗ್ಧವಾಗಿರ್ಬೇಕಾ, ಕ್ಷೀರಪಾಕ ರೂಪದಲ್ಲಿ ಕೊಡ್ಬೇಕಾ, ಕಷಾಯ ರೂಪದಲ್ಲಿ ಕೊಡ್ಬೇಕಾ, ಇದು ಡಿಸೈಡ್ ಆಗೋದು ಯಾವ ಗುಣ ಅಂತ. ಸೊ ಹೀಗೆ ರಕ್ತಧಾತು ಅವ್ರು ಏನೋ ಹೇಳ್ತಾರೆ, ನನಗೆ ಈಗ ಸೊಂಟ ನೋವು ಬಂದಿದೆ ಅಂತ ಅವಾಗ ಕೇಳಿದ್ರು, ಕಟಿಶೂಲ ಅಂತ ಹೇಳಿದಾಗ ಅದು ಇದಕ್ಕೆ ಸಂಪರ್ಕ ಆಗಿರ್ಬೋದು. ಅವರ ಚಿಕಿತ್ಸೆನ ಇದಕ್ಕೆ ಮಾಡಬೇಕಾಗ್ತದೆ. ಸೊ ಎಲ್ಲಾ ವಾತರಕ್ತ ಚಿಕಿತ್ಸೆನೂ ರಕ್ತಧಾತುವಿನಲ್ಲಿ ಬಹಳ ಸರಳವಾಗಿ ಹೊಂದಿಕೆ ಆಗ್ತದೆ. ರಕ್ತಪಿತ್ತದ್ದು ಇನ್ನೂ ಚೆನ್ನಾಗಿ ಹೊಂದಿಕೆ ಆಗ್ತದೆ. ಇವತ್ತಿನ ಜನರಲ್ಲಿ ರಸಗತ ಪಿತ್ತ ಇದ್ರೆ ಆಮ್ಲಪಿತ್ತ ಇರ್ತದೆ, ರಕ್ತಗತ ಪಿತ್ತ ಇದ್ರೆ ರಕ್ತಪಿತ್ತ ಇರ್ತದೆ. ಇವತ್ತಿನ ಹೆಚ್ಚಿನ ಜನರಿಗೆ ರಸಗತ ಪಿತ್ತ ದಾಟಿ ರಕ್ತಕ್ಕೊಂದಾಗಿದೆ ಪಿತ್ತ ಬಹಳಷ್ಟು ಜನರಿಗೆ. ಯಾಕಂದ್ರೆ ಆಹಾರಗಳು ಪಿತ್ತಜ ಇದೆ, ವಿಹಾರಗಳು ಪಿತ್ತಜ ನಿಧಾನ ಹೆಚ್ಚಿರೋದ್ರಿಂದ ಹಂಗೆ ಆಗ್ತಾ ಇದೆ. ಹಾಗಾಗಿ ಹಿಸ್ಟ್ರಿ ತಗೊಳ್ಳುವಾಗ ನಾವು ಧಾತುವನ್ನ ಗಮನದಲ್ಲಿಟ್ಕೊಂಡು ಚಕ್ಕಂತ ನಾವು ಅದನ್ನ ಕುಣಿಸ್ಕೊಂಡ್ಬಿಡ್ಬೇಕು. ಸೊ ಇವು ಇಂಪಾರ್ಟೆಂಟ್. ಯಾವುದೇ ಧಾತುಗಳನ್ನ ತಗೊಳ್ಳುವಾಗ ಇವನ್ನ ಮರೆಯಲ್ಲದೆ ನೆನ್ಪಿಟ್ಕೊಳ್ಳಿ. ಸ್ನಿಗ್ಧ, ಗುರು ಮತ್ತು ಶೀತ, ಮತ್ತೆ ವೃಕ್ಷ, ಲಘು, ಉಷ್ಣ ಇವನ್ನ ನೆನ್ಪಿಟ್ಕೊಂಡ್ಬಿಡ್ಬೇಕು. ಇಲ್ಲಿ ಬರೀಬೇಕಾದ್ರೆ ಗುರು, ಲಘು, ಸ್ನಿಗ್ಧ, ವೃಕ್ಷ. ಸೊ ಈ ವೃಕ್ಷ, ಲಘು, ಉಷ್ಣ ಒಂದ್ ಕಡೆ ಕೆಳಗಡೆ ಆದ್ರೆ ಸ್ನಿಗ್ಧ, ಗುರು. ಸೊ ಇದು ಸಂತರ್ಪಣ ಕೆಟಗರಿ, ಇದು ಅಪತರ್ಪಣ ಕೆಟಗರಿ. ಇವೆಲ್ಲ ಅಪತರ್ಪಣ ಗುಣಗಳು, ಇವು ಸಂತರ್ಪಣ ಗುಣಗಳು. ಸೊ ಎರಡೇ ಚಿಕಿತ್ಸೆ ಲಗ್ನ ಗುಣಮಾಣ ಚಿಕಿತ್ಸೆ 2, ಸಂತರ್ಪಣ ಅಪತರ್ಪಣ ಚಿಕಿತ್ಸೆ 2 ವಿಧಾನಗಳು. ಈ ಮೂರು ಮುಖಾಂತರ ಹೋಗುವಂಥದ್ದು. ಹಾಗಾಗಿ ಇವುಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕು ಚಿಕಿತ್ಸಾ ದೃಷ್ಟಿಯಿಂದ. ಸೊ ಹಿಸ್ಟ್ರಿ ತಗೊಳ್ಳುವಾಗ ಈ ಲಕ್ಷಣಗಳನ್ನು ನೋಡಿದ ತಕ್ಷಣ ರಸದ್ದು, ರಕ್ತದ್ದು, ಮಾಂಸದ್ದು, ಮೇಘದ್ದು, ಅಸ್ಥಿದ್ದು, ಮಜ್ಜದ್ದು, ಶುಕ್ರ ಧಾತುವಿಂದು, ಉಪಧಾತುವಿಂದು, ಮಲದ್ದು ಯಾವುದು ಅಂತ ಗೊತ್ತು ಮಾಡ್ಕೊಳ್ಬೇಕು. ಅಂದ್ರೆ ಧಾತು ಪ್ರದೂಷಿತ ವಿಕಾರಗಳನ್ನ ಕಂಠಪಾಠ ಮಾಡಿ. ಧಾತು ಪ್ರದೂಷಿತ ವಿಕಾರ ಮತ್ತೆ ಗತ ದೋಷ ಲಕ್ಷಣ, ಯಾವ ದೋಷ ಎಲ್ಲಿಗೆ ಬಂದಿದೆ. ಆಮಾಶಯಗತ ವಾತ, ಪಕ್ವಾಶಯಗತ ಕಫ, ಪಕ್ವಾಶಯಗತ ಪಿತ್ತ, ಆಮಾಶಯಗತ ಪಿತ್ತ, ಇವೆಲ್ಲ ಇವರು ಕನ್ನಡದ ಆಮಾಶಯ ಅಂತ ಹೇಳ್ತೀವಿ. ಆದ್ರೆ ಆಮಾಶಯ ಅಂದ ತಕ್ಷಣ ಕಫದ ಎಲ್ಲ ಅಧಿಷ್ಠಾನಗಳು ಬಂದ್ಬಿಡ್ಬೇಕು. ಪಕ್ವಾಶಯ ಅಂದ ತಕ್ಷಣ ವಾತದ ಎಲ್ಲ ಅಧಿಷ್ಠಾನಗಳು, ಎಲ್ಲ ಧಾತುಗಳು, ಎಲ್ಲ ಅಧಿಷ್ಠಾನಗಳು, ಎಲ್ಲ ಜಾಗ ಬಂದ್ಬಿಡ್ಬೇಕು. ಹಾಗೆ ಗತದೋಷ ಲಕ್ಷಣ ಅಂದ್ರೆ ಗತವಾತ ಆಗ್ಬೋದು. ರಕ್ತಗತ, ರಸಗತ, ಮಾಂಸಗತ, ವೇದಗತ, ಅಸ್ಥಿಮಜ್ಜಾಗತ, ಇಂದ್ರಿಯಗತ ಇವೆಲ್ಲ ಇರಬೇಕು. ಕೋಷ್ಠಗತ, ಆಕಾಶಗತ ವಾತ, ಹೀಗೆಲ್ಲ ಗತವಾತಗಳು ಲಕ್ಷಣಗಳೇ ಗತ ಪಿತ್ತಗಳು ಇದೆ. ಇವೆ ದೋಷ ಲಕ್ಷಣಗಳು, ಧಾತು ಪ್ರದೂಷಿತ ವಿಕಾರಗಳು. ಇದೊಂದು ಆವರಣ. ಇಷ್ಟನ್ನ ನಾವು ಕಂಠಪಾಠ ಮಾಡ್ಕೋಬೇಕು ಲಕ್ಷಣಗಳು. ಇವು ಯಾವಾಗ ಸಂಬಂಧಪಡ್ತವೆ, ಇಲ್ಲಿ ಸಂಬಂಧಪಡ್ತಾ ಇದಾವೆ ಇಲ್ಲ ಅಂತ ಇಷ್ಟರಲ್ಲೇ ಎಲ್ಲವೂ ಗೊತ್ತಾಗ್ಬಿಡ್ತವೆ ಯಾವ ಸಂಬಂಧಪಟ್ಟ ಲಕ್ಷಣಗಳು ಅಂತ. ಸೊ ನಮಗೆ ಬೇಸಿಕ್ಸ್ ಆಫ್ ಆಯುರ್ವೇದ ಬೇಡ, ನನಗೆ ಡಿಸೀಸ್ ಹೇಳ್ಕೊಟ್ಬಿಡಿ, ಅದಕ್ಕೆ ಔಷಧಿ ಹೇಳ್ಕೊಟ್ಬಿಡಿ ಅಂದ್ರೆ ಒಂದು ಸಣ್ಣ ಚರ್ಮಚರ ವೈದ್ಯ ಅಂತ ಆಚಾರ್ಯ ಬೈತಾರಲ್ಲ, ಆ ರೀತಿ ಆಗ್ಬೋದು ಅಷ್ಟೇ. ಈ ಡಿಸೀಸ್ಗೆ ಈ ಔಷಧಿ, ಈ ಡಿಸೀಸ್ಗೆ ಈ ಔಷಧಿ ಹೇಳ್ಕೊಟ್ಬಿಡ್ಬೋದು, ಬಹಳ ಸರಳ. ಅದು ಸಕ್ಸಸ್ ಆಗಲ್ಲ. ಆ ಡಿಸೀಸ್ಗೆ ಆ ಔಷಧಿ ಅಂತ ಗೊತ್ತಿರೋದು, ಅದು ಕೆಲಸ ಮಾಡಲಿಲ್ಲ ಅಂದ್ರೆ ಈಗ ಯಾರು ಕತೆ ಹೇಳ್ತಾರಲ್ಲ, ಹೋಗಿ ಬಂದೆ ಅದು ಕೆಲಸ ಆಗಿಲ್ಲ, ಮತ್ತೇನು ಅದಕ್ಕೆ ಈ ಸೊಲ್ಯೂಷನ್, ಮತ್ತೊಂದು ಮತ್ತೆ ಕೆಲಸ ಮಾಡೋದು, ಅದು ಆಗಿಲ್ಲ ಅಂತ ಮತ್ತೇನು. ಇದೇನಾಗ್ತದೆ ಅಂದರೆ ಮಾಸ್ಟರ್ ತನ ಬರೋದಿಲ್ಲ ಅದಕ್ಕೆ. ಹಾಗಾಗಿ ಅದು ಬರಬೇಕು ಅಂದರೆ ಇಷ್ಟನ್ನು ಕಂಠಪಾಠ ಹಾಕಿ ಎಲ್ಲ ಲಕ್ಷಣಗಳನ್ನ ಆಯಾ ಧಾತುವಿನ ಜೊತೆಗೆ, ಆಯಾ ಉಪಧಾತುವಿನ ಜೊತೆಗೆ, ಆಯಾ ಮಲಗಳ ಜೊತೆಗೆ, ಆವರಣ ಗತವಾತಗಳ ಜೊತೆಗೆ ತಡೆದು ಹಾಕುವಂಥದ್ದು. ಅಷ್ಟನ್ನು ಮಾಡಿದ್ರೆ ಅದು ವಿಘಟನೆ ಮಾಡೋದು ಬಹಳ ಸುಲಭ ಆಗ್ತದೆ. ಹಾಗಾಗಿ ಲಕ್ಷಣವನ್ನು ತಗೊಳ್ಳುವಾಗಲೇ ನಾವು ಗುರುತಿಸಬೇಕಾಗಿದೆ ಅಂದರೆ ಯಾವ ಧಾತುವಿನಲ್ಲಿ ಆಶ್ರಯವನ್ನ ಪಡ್ಕೊಂಡು ಈ ಲಕ್ಷಣ ಉತ್ಪತ್ತಿ ಆಗಿದೆ. ಧಾತುಗಳೇ ಲಕ್ಷಣವನ್ನು ಉತ್ಪತ್ತಿ ಮಾಡೋದಕ್ಕೆ ಕರ್ಮವನ್ನು ಮಾಡೋದು, ಕ್ರಿಯೆಯನ್ನು ಕೊಡೋಕೆ ಇಟ್ಕೊಂಡಿರುವಂತಹ ಅವಯವಗಳು, ಆ ಅವಯವಗಳನ್ನು ವಿಕೃತಿ ಆಯಿತು ಅಂದ್ರೆ ಕರ್ಮ ವಿಕೃತಿ ಆಗ್ತದೆ. ಅವಾಗ ಅದು ಡೆಫಿನೆಟ್ಲಿ ಆ ಧಾತುಗತ ವಿಕಾರ ಅಂತ ಗೊತ್ತಾಗ್ತದೆ. ಹಾಗಾಗಿ ಪೇಷಂಟ್ಗಳ ಎಲ್ಲಾ ಲಕ್ಷಣಗಳನ್ನ ಈ ಮೂರಲ್ಲೇ ಫಿಟ್ ಮಾಡಬಹುದು. ಧಾತು ಪ್ರದರ್ಶನ ವಿಕಾರ, ಗತವಾತ, ಆವರಣವಾತ, ಇವುಗಳನ್ನೇ ಎಲ್ಲಾ ಲಕ್ಷಣಗಳು, ಎಲ್ಲಾ ವ್ಯಾಧಿಯ ಎಲ್ಲಾ ಲಕ್ಷಣಗಳು ಬರ್ತವೆ. ದಾಹ ಅನ್ನೋದು ಎಲ್ಲೆಲ್ಲೂ ಇದೆ.
ಪಿತ್ತಕ್ಷಯ ಲಕ್ಷಣ ಒಂದು ದಾಹ ಇದೆ, ಅದು ನೋಡೋಣ ಆಮೇಲೆ ನೋಡೋಣ. ಸೊ ಯಾಕೆ ಹಂಗೆ ಇರ್ತದೆ? ದಾಹ ಅಂದ ತಕ್ಷಣ ನಾವು ಪಿತ್ತ ಕ್ಷಮ ಮಾಡೋಕ್ಕಾಗತ್ತೋ ಏನೋ ಸ್ವಲ್ಪ ಡ್ಯಾಮೇಜ್ ಆಗುತ್ತಲ್ಲ, ರೇರ್ಲಿ ಬರ್ತದೆ ಅಂದ್ಕೊಳ್ಳಿ ಪಿತ್ತಕ್ಷಯ ಲಕ್ಷಣದಲ್ಲಿ ದಾಹ, ಆದರೆ ಇರ್ತದೆ ಹಂಗೆ ಅಂತ. ಸೊ ಹೀಗೆ ದಾಹ ಲಕ್ಷಣ ಯಾವುದೇ ಲಕ್ಷಣ ಇರಲಿ ಅದಕ್ಕೆ ಫಿಟ್ ಆಗ್ತದೆ. ಎಲ್ಲಿ ದಾಹ ಇದೆ, ಯಾವ ಧಾತು ಸಂಬಂಧಪಟ್ಟಿದ್ದು, ಎಲ್ಲಿದೆ ಇದು ಗೊತ್ತು ಮಾಡ್ಕೋಬೇಕು. ಈಗ ಬನ್ನಿ, ಲಕ್ಷಣ ಆದ ತಕ್ಷಣ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ನಿಧಾನ, ರೋಗದ ಕಾರಣ, ಅಸಾತ್ಮೇಂದ್ರಿಯಾರ್ಥ ಸಂಯೋಗ, ಪ್ರಜ್ಞಾ ಅಪರಾಧ, ಕಾಲ ಅಥವಾ ಪರಿಣಾಮ, ಮೂರೇ. ಅದೇನಾದ್ರೂ ಇರಲಿ, ಒಟ್ಟು ನಿಧಾನ ಅನ್ನೋ ಒಂದು ಲಕ್ಷಣ ಇದೆ ಅಂದರೆ ನಿಧಾನ ಇದೆ. ಕಾರ್ಯಕಾರಣ ಸಂಬಂಧ, ಇದು ಕಾರಣ, ಇದು ಕಾರ್ಯ. ನಿಧಾನ ಅನ್ನೋ ಕಾರಣ, ಇದು ಕಾರ್ಯ. ಇವುಗಳ ನಡುವೆ ಸಂಪ್ರಾಪ್ತಿ ಇದೆ. ಹೇಗೆ ಹೇಗೆ ಇದು ಕಾರ್ಯವನ್ನು ಉತ್ಪತ್ತಿ ಮಾಡ್ತು, ಈ ನಿಧಾನ ಈ ಕಾರ್ಯವನ್ನು ಹೇಗೆ ಉತ್ಪತ್ತಿ ಮಾಡ್ಕೊಂಡು ಸಂಪ್ರಾಪ್ತಿ ಇಷ್ಟೇನಾ? ಓಕೆ, ಈ ನಿಧಾನವನ್ನು ಹೇಗೆ ತಗೊಳ್ಳೋದು? ಇವತ್ತಿನ ನಿಧಾನ ಬಹಳ ಸರಳವಾಗಿ ತಗೊಳ್ಳುವಂಥದ್ದು. ಇವತ್ತಿನ ಕಾಯಿಲೆಗಳಲ್ಲಿ ಬಂತಂದ್ರೆ ಆಹಾರದಲ್ಲಿ ವಿಹಾರದಲ್ಲಿ ನಿಧಾನ. ಮೂರನೇದಾಗಿ ಮನಸ್ಸು, ಸಾಕು. ನಿಧಾನಗಳಲ್ಲೇ ಹೆಚ್ಚಿರ್ತದೆ, ಇಲ್ಲೂ ಇರ್ತದೆ, ಕೆಲವರು ಇಲ್ಲೂ ಇರ್ತದೆ. ಚಿಕಿತ್ಸೆಗೆ ಬಹಳ ಚಾಲೆಂಜ್ ಮಾಡ್ತದೆ. ಏನು ಆಹಾರದ ನಿಧಾನ, ಯಾವ ಲಕ್ಷಣವನ್ನು ಗುರುತಿಸ್ಕೊಂಡು ಕೇಳ್ತಾ ಇದ್ದೀವಿ ನಾವು. ಒಂದು ಯಾವುದೋ ಲಕ್ಷಣವನ್ನು ಹೇಳಿದ ಮೇಲೆ ನಮಗೆ ಆ ಲಕ್ಷಣಗಳು ಮುಗಿಸೋದ್ರೊಳಗೆ ಒಂದು ಕ್ಲಾರಿಟಿ ಬಂದಿದೆ ಏನಂದ್ರೆ ಇದು ಯಾವ ಧಾತುವಿನ ವಿಕಾರ ಅಂತ ಗೊತ್ತಾಗಿದೆ. ಯಾವ ಗುಣದಿಂದ, ಸ್ನಿಗ್ಧವೋ, ಗುರುಗುಣವೋ ಅಥವಾ ಶೀತಗುಣವೋ, ರೂಕ್ಷಗುಣವೋ, ಲಘುಗುಣವೋ ಅಥವಾ ಉಷ್ಣಗುಣವೋ, ಯಾವುದೋ ಒಂದು ಗುಣ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗ್ತದೆ. ಯಾವ ಧಾತು ಅಂತ ಅಥವಾ ಉಪಧಾತು ಮರ ಅಂತ ಗೊತ್ತಾಗಿದೆ. ಉಪಧಾತು ಬಂದಾಗ ಏನು ಮಾಡಬೇಕಂದ್ರೆ ಮೂಲ ಧಾತುವನ್ನು ಗಮನದಲ್ಲಿ ಇಟ್ಕೋಬೇಕು. ಮರ ಬಂದಾಗ ಮೂಲ ಧಾತುವನ್ನು ಮರದಲ್ಲಿ ಸೇರ್ಕೊಂಡು ಇಟ್ಕೋಬೇಕು. ಸೊ ಧಾತುವಿನ ಮರ ಯಾವುದೋ ವಿಕಾರ ಬಂದಿದೆ, ಕ್ಲೇರ ಅಂದ ತಕ್ಷಣ ಮೇಲಕ್ಕೆ ಹೋಗ್ಬಿಡ್ಬೇಕು ಅಷ್ಟೇ. ಬೇರೆ ಕ್ಲೇರ ಕೂಡ ಜಿರೋಣ ಅಂತ ಬಂದಿರುವ ಆ ಕ್ಲೇರವನ್ನು ಹೊರ ಹಾಕೋದು ಹೇಗೆ ನೋಡೋಣ. ಆದರೆ ಮೇದ ಧಾತು ಯಾಕೆ ಕ್ಲೇರವನ್ನು ಉತ್ಪತ್ತಿ ಮಾಡ್ತಾ ಇದೆ ಅನ್ನೋದು ನಮಗೆ ಅತಿ ಕ್ಲಿಯರ್ ಆಗಿದೆ ಅಂದರೆ ಮೇದೆ ಉತ್ಪತ್ತಿ ಮಾಡ್ತಾ ಇದೆ ಅಂತ ನೋಡೋಣ. ಸೊ ಮೇದ ಅಂತ ತಕ್ಷಣ ಬರೀ ಮೇದ ಅಷ್ಟ ಆಯ್ತಾ? ಸ್ನಿಗ್ಧ ಗುಣ ಎಲ್ಲೆಲ್ಲಿದೆ? ಎಲ್ಲ ಕಡೆಗೂ ಸ್ನಿಗ್ಧ ಗುಣ ಇದೆ, ದಟ್ ಇಸ್ ಡಿಫ್ರೆಂಟ್. ಎಲ್ಲ ಕಡೆ ಇದೆ. ರಸಗತ ಸ್ನಿಗ್ಧ ಹಾಳಾಗಿದೆಯಾ, ರಕ್ತಗತ ಸ್ನಿಗ್ಧ ಆಗಿದೆಯಾ, ಮಾಂಸ ಮೇದಗತ ಸ್ನಿಗ್ಧ ಹಾಳಾಗಿದೆಯಾ ಅಂತ ಗೊತ್ತಾದ ತಕ್ಷಣ ಆ ಸಂಖ್ಯೆ ಎಲ್ಲಿಂದ ಬಂತು ಅಂತ ಗೊತ್ತಾಗ್ತದೆ. ಆವಾಗ ಮಾಂಸಧಾತುವನ್ನು ಚಿಕಿತ್ಸೆ ಮಾಡಬೇಕಾ, ರಕ್ತಧಾತುವನ್ನು ರಸಧಾತುವಿನಲ್ಲೇ ಇದೆಯಾ? ಈ ಅಲರ್ಜಿಗಳೆಲ್ಲ ರಸಧಾತು ವಿಕಾರ ಬಹಳ ಸರಳವಾಗಿರ್ತದೆ. ಯಾಕಂದರೆ ಈ ರಸಧಾತುವಿನ ಮಲಕಫ. ಸೊ ರಸಧಾತುವಿನಲ್ಲಿ ಬಂದಾಗ ಕ್ಷೋತು ಬರ್ಬೋದು, ಶ್ವಾಸ ಬರ್ಬೋದು, ಹೀಗೆಲ್ಲ ಬರ್ತದೆ. ಸೊ ರಸಗತ ವಿಕಾರ ಇದೆ. ಅಲ್ಲಿ ಏನಾದ್ರು ಅಲರ್ಜಿಗೆ ಏನಾದರೂ ಮಾತ್ರ ಕೊಟ್ಟು ಸಪ್ರೆಸ್ ಮಾಡಕ್ಕೆ ಹೋದರೆ ಹೆಚ್ಚು ತಮಗ ಶ್ವಾಸದಂಥ ಲಕ್ಷಣಗಳು ಕಾಣ್ತದೆ. ಇಲ್ಲಾಂದರೆ ಅದೇ ತ್ವಚೆಯಲ್ಲಿ ಅಲರ್ಜಿ ಬರ್ತದೆ. ಎರಡಕ್ಕೂ ಸಿಟ್ರಿಜಿನ್ ಅಂತ ಒಂದೇ ಮಾತ್ರ ಕೊಡ್ತಾರೆ, ಅದಕ್ಕೂ ನಾವು ಹರಿದ್ರ ಅಂತ ಕೊಡ್ತೀವಿ. ಸೊ ಆವಾಗ ಏನಾಗ್ತದೆ, ಇದು ರಸ ಪ್ರದರ್ಶಿತ ವಿಕಾರ ಅಂತ ನಮಗೆ ಕಣ್ಣಿಗೆ ಕಾಣಿಸ್ತದೆ. ಸೊ ರಸಧಾತುವಿನಲ್ಲೇ ಇದೆ ಇದು ಅಂತ. ಆಗ ನಾವು ಆಹಾರವನ್ನು ರಸಧಾತುವಿಗೆ ಸಂಬಂಧಪಟ್ಟದಲ್ಲಿ ನೋಡೋದು. ಸೊ ಕ್ಲೇದ ಅನ್ನುವಂಥದ್ದು ರಸಧಾತುವಿನಲ್ಲಿ ಇದ್ದರೆ ಜಸ್ಟ್ ಅಲರ್ಜಿ ಉತ್ಪತ್ತಿ ಮಾಡ್ತದೆ. ಮಾಂಸಧಾತುವಿನಲ್ಲಿ ಸಂಕ್ಲೇದ ಇದ್ದರೆ ತ್ವಚೆನೇ ವಿಕಾರ ಮಾಡ್ತದೆ. ತ್ವಚೆಯ ಲೇಯರ್ಗಳಿದಾವಲ್ಲ, ಆವಾಸಿ ವಿಶ್ವೇತಲೋಹಿತ ತಾಮ್ರ, ಈ ಲೇಯರ್ಗಳನ್ನೇ ವಿಕಾರ ಮಾಡ್ತಾ ಹೋಗ್ತದೆ. ಯಾವ ಲೇಯರಲ್ಲಿ ನಿಂತ್ಕೊಂಡಿದೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಡಿಸೀಸ್ಗಳ ಕಣ್ಣಿಗೆ ಕಾಣ್ತದೆ. ಆದರೆ ಮೂಲ ಏನು? ಮಾಂಸಧಾತು. ಯಾಕೆ? ಮಾಂಸದಿಂದಲೇ ತ್ವಚೆ ಉತ್ಪತ್ತಿ ಆಗಿದೆ. ಮಾಂಸದಲ್ಲಿ ಸಂಕ್ಲೇದ ಆಗಿರೋದ್ರಿಂದ, ಮಾಂಸದಲ್ಲಿ ಸ್ನೇಹ ಕ್ಷಯ ಆಗಿರೋದ್ರಿಂದ ತ್ವಕ್ ವಿಕಾರ ಬರ್ತಾ ಇದೆ. ಸೊ ಈ ತ್ವಕ್ ವಿಕಾರ ಯಾವ ತ್ವಚೆಯಲ್ಲಿ ಅಂತ ಸುಲಭವಾಗಿ ನೋಡ್ಬೋದು. ಆದರೆ ಮಾಂಸ ಅಂತ ಮತ್ತೆ ಗೊತ್ತಿಟ್ಕೋಬೇಕು. ಬೇರೆ ಆ ಲೇಯರ್ಸ್ನ ನೆನಪಿಟ್ಕೊಳ್ಳೋದಿದ್ರು, ಲೇಯರ್ಸಲ್ಲಿ ಬರುವಂಥ ಡಿಸೀಸ್ಗಳು ನೆನಪಿಟ್ಕೊಳ್ಳೋದು. ಇದು ಮೂಲ ಮಾಂಸಗಳಿಂದ ವ್ಯಾಧಿ ಅಂತ ಗೊತ್ತಿಟ್ಕೊಂಡ್ರೆ ಮಾಂಸವನ್ನು ಚಿಕಿತ್ಸೆ ಮಾಡೋದಕ್ಕೆ ಸುಲಭವಾಗ್ತದೆ. ಹಾಗಾಗಿ ನಾವು ನಿಧಾನವನ್ನು ಕೇಳುವಾಗ ಅದು ಯಾವ ಧಾತುವಿಂದ ಅಲ್ಲಿ ಬಂದ್ಬಿಡುತ್ತಕ್ಕಂಥ ಆಹಾರಗಳಿದೆ ಅಲ್ಲ, ಯಾವ ಧಾತುವನ್ನು ಪೋಷಣೆ ಮಾಡ್ತಿದೆಯಾ ಆಹಾರ ಅಂತೆಲ್ಲ ಗೊತ್ತಾಗ್ತದೆ. ಇವತ್ತಿನ ಆಹಾರಗಳಲ್ಲಿ ಭಾಳ ಇವತ್ತಿಗೆ ಏನು ಡಿಶ್ ತಗೋತಿರೋ, ಇಲ್ಲಿ ಏನು ಅಗ್ನಿಯನ್ನು ವಿಕಾರ ಮಾಡುವಂಥ ಆಹಾರವನ್ನು ತಿಂತಾ ಇದ್ದಾರೋ ಆ ಆಹಾರವನ್ನು ಗುರುತಿಸ್ತೀವಿ. ಸಾಮಾನ್ಯವಾಗಿ ಗುರು ಅಂತ ನಾವು ಆಹಾರವನ್ನು ಗುರುತಿಸ್ತೀವಿ. ಗುರು ಯಾವುದಕ್ಕೆ ಗುರು? ಅಗ್ನಿಗೆ, ಫಾರ್ ಡೈಜೆಷನ್, ಪಾಚನಕ್ಕೆ ಗುರು ಅಂತ. ಆರೋಗ್ಯ ಆಗಿಲ್ಲ ಗುರು. ಇನ್ನೊಂದು ವಿದಾಹಿ, ಇನ್ನೊಂದು ವೃಕ್ಷ.
ಕಫ ಪಿತ್ತ ವಾತ ಆಯ್ತಾ. ಪಾಚನಕ್ಕೆ ಗುರುವಾಗಿರಬೇಕು, ಪಚನದಲ್ಲಿ ವಿದಾಹಿಯನ್ನು ಉತ್ಪತ್ತಿ ಮಾಡಬೇಕು, ಪಚನದಲ್ಲಿ ರೂಕ್ಷತೆಯನ್ನು ಕ್ರಿಯೇಟ್ ಮಾಡಬೇಕು. ಈ ಆಹಾರಗಳು ಸಾಮಾನ್ಯ ವ್ಯಾಧಿಗಳಲ್ಲಿ ಇರ್ತವೆ. ಇವು ಯಾವ ಹಾಗಿದ್ರೆ ಗುರು ಆಚಾರ್ಯ ಹೇಳ್ಬಿಟ್ಟು ಗುರು ವಿದಾಯಿಯನ್ನು ತಿನ್ನಬಾರ್ದು, ರೂಕ್ಷವನ್ನು ಹೇಳ್ತಾರೆ. ಆದರೆ ನನಗೆ ಗೊತ್ತಿರ್ಬೇಕಲ್ಲ ಯಾವ್ದು ಗುರು, ಯಾವ್ದು ಲಘು, ಯಾವುದು ಅಂತ ಗೊತ್ತು ಮಾಡ್ಕೋಬೇಕಲ್ಲ. ಸೊ ಇವತ್ತಿನ ಡಿಸೀಸ್ಗಳಲ್ಲಿ ಹೆಚ್ಚಿನ ಜನರು ವಿದಾಗಿ ಅನ್ನೋವನ್ನು ತಿಂತಾ ಇದ್ದಾರೆ, ಗುರು ಅನ್ನೋವನ್ನು ತಿಂತಾ ಇದ್ದಾರೆ. ಗುರು ಅಂದರೆ ಪಾಚನಕ್ಕೆ ಗುರುವಾಗುವಂಥದ್ದು. ಚಪಾತಿ ತಿಂದ್ಬಿಡೋದು, ಅದೇನು ಸುಲಭವಾಗಿ ಜೀರ್ಣ ಆಗ್ತದೆ, ಅದು ಗುರು ತಾನೆ. ಪಾಚನಕ್ಕೆ ಅಷ್ಟು ಸುಲಭ. ನೀವು ರೊಟ್ಟಿ ತಿಂದು ನೋಡಿ, ಚಪಾತಿ ತಿಂದು ನೋಡಿ, ಡಿಫ್ರೆನ್ಸ್ ಭಾಳ ಆಗ್ತದೆ. ಅನ್ನ ತಿಂದು ನೋಡಿ, ಚಿತ್ರಾನ್ನ ತಿಂದು ನೋಡಿ, ಡಿಫ್ರೆನ್ಸ್ ಭಾಳ ಆಗ್ತದೆ. ಅದೇ ಅಕ್ಕಿಯಿಂದ ಆಗಿದ್ರು ಕೂಡ. ದೋಸೆ ತಿಂದುಬಿಟ್ರೆ ಸಿಕ್ಕಾಪಟ್ಟಿ ವಿಧಾನ ಇರುತ್ತೆ. ದೋಸೆ, ಇಡ್ಲಿ, ಚಿತ್ರಾನ್ನ ಇವು ಮೂರು ತುಂಬ ಇವತ್ತಿನ ಹೈಯೆಸ್ಟು ಡ್ಯಾಮೇಜ್ ಮಾಡ್ತಾ ಇರುವಂಥ ಆಹಾರಗಳಲ್ಲಿ ದೋಸೆ, ಇಡ್ಲಿಗಳು, ಚಿತ್ರಾನ್ನಗಳು, ಕಾಫಿ, ಟೀಗಳು, ಆಲ್ಕೋಹಾಲ್ಗಳು, ಇವೆಲ್ಲ ವೃಕ್ಷ. ಸೊ ಹೀಗೆ ಬೈಫರ್ಕೇಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಇದನ್ನು ವಿಹಾರ ಮನಸ್ಸನ್ನು ನೋಡೋಣ. ಗುರು ಅಂತ ಹೇಳಿದ್ರೆ ಹೆವಿ ಈಟಿಂಗ್, ಹೆವಿ ಫುಡ್ ಕನ್ಸಂಪ್ಷನ್, ಹೆವಿ ತಗೋತಾರೆ. ವಿದಾಗಿ ಅಂತ ಹೇಳಿದ್ರೆ ನಿಮ್ಮ ದೋಸೆ, ಇಡ್ಲಿ, ಫ್ರೈಡ್ ರೈಸ್, ಚಿತ್ರಾನ್ನ ಅಂದರೆ ಫ್ರೈಡ್ ರೈಸ್ಗಳು. ಸೊ ದೋಸೆ, ಇಡ್ಲಿ, ಚಿತ್ರಾನ್ನಗಳು. ಇಲ್ಲಿ ಕಾಫಿ, ಟೀ, ಕಾಫಿ ಕಷಾಯ ರಸ ಪ್ರಧಾನವಂಥದ್ದು. ಕಾಫಿ, ಟೀ ಅದು ಕಷಾಯ ರಸವಂಥದ್ದು. ಹೂಗ, ಅಡಿಕೆ, ಹೂಗ ತಿನ್ನುವಂಥದ್ದು, ಆಲ್ಕೋಹಾಲ್, ಇವೆಲ್ಲ ಈ ಲೆಕ್ಕದಲ್ಲೇ ಬರ್ತವೆ. ಯಾಕಂದರೆ ಅವೆಲ್ಲವೂ ಪ್ರಮುಖಾದಿಗಳು. ಅದಕ್ಕೆ ಇವೆಲ್ಲವೂ ಏನಾಯ್ತು ಅಂದರೆ ಇವೆಲ್ಲವೂ ಪ್ರಮಾತಿಗಳನ್ನು ಹೊಂದಿರ್ತವೆ, ಗವಾಯಿಗಳನ್ನು ಹೊಂದಿರ್ತದೆ, ವಿಕಾಸಿಗಳನ್ನು ಹೊಂದಿರ್ತದೆ. ಸೊ ಇಲ್ಲಿ ಎಕ್ಸಸ್ ತಗೊಳ್ಳೋದು, ಕ್ಷಾರ, ಲವಣ ಹೆಚ್ಚು ತಗೊಳ್ಳೋದು. ಸೊ ಕ್ಷಾರ ತಗೊಂಡ್ರೆ ವೃಕ್ಷ ಹೆಚ್ಚಾಗ್ತದೆ. ಸೊ ಇವುಗಳಲ್ಲಿ ಇರ್ತವೆಲ್ಲ. ಸೊ ಕಷಾಯ ರಸ ಅಂತ ಹೇಳಿದ್ರೆ ಕಷಾಯ ರಸದಿಂದ ವಾತ ಹೆಚ್ಚಾಗುತ್ತೆ, ವೃಕ್ಷ ಹೆಚ್ಚಾಗುತ್ತೆ. ಇವು ಕಷಾಯ ರಸ, ಕಾಫಿ ಕಷಾಯ ರಸ, ಟೀ ಕಷಾಯ ರಸ, ಹೂವ ಕಷಾಯ ರಸ. ಅತಿಯಾಗಿ ತಿನ್ನುವಂತಹ ಬೇಳೆಗಳು, ಶಿಂಬಿ ಧಾನ್ಯ. ಇವತ್ತೇನು ಜನರು ತಿನ್ನೋದೇ. ಇದರಲ್ಲೇ ನಾವೆಲ್ಲ ಎಲ್ಲ ಡಿಸೀಸ್ಗಳನ್ನು ಕಾದಾಕೊಂಡು ಶಿಂಬಿ ಧಾನ್ಯ. ಪ್ರೋಟೀನ್ ಒಳ್ಳೆಯದು, ತಿನ್ನಿ. ಸ್ವಲ್ಪನೂ ಆಯಿಲ್ ಬೇಡ, ಹಾಗೆ ತಿನ್ಬಿಡಿ. ಸ್ವಲ್ಪನೂ ಸ್ನಿಗ್ಧತೆ ಬೇಡ, ಹಾಗೆ ತಿನ್ನಿ. ಏನಾಗಬೇಕು? ಕಷಾಯ ರಸ ಅಲ್ಲ, ಎಲ್ಲ ದ್ವಿದಳ ಧಾನ್ಯಗಳು, ಎಲ್ಲ ಶಿಂಬಿ ಧಾನ್ಯಗಳು, ಎಲ್ಲ ಪಲ್ಸಸ್, ಇವೆಲ್ಲವೂ ಕಷಾಯ ರಸ ತಗೊಂಡ್ರೆ. ಕಷಾಯ ರಸ ಏನು ಮಾಡುತ್ತೆ? ವೃಕ್ಷಗಳಿಂದ ಮಾಡಿ ಸ್ವಲ್ಪ ಬಲ ಇರ್ಬೋದು, ಆದರೆ ವೃಕ್ಷ. ಹಾಗಾಗಿ ಈ ಸ್ನಿಗ್ಧತೆ ಇದ್ದರೆ ಮಾಡ್ಕೊಂಡು ಬಂದು ಮತ್ತು ಇದು ಹೇಗೆ ತಗೊಳ್ಳೋದು? ಹೆವಿ ತಗೊಂಡು ಯಾವ ರೂಪದಲ್ಲಿ ತಗೊಳ್ಳೋದು? ವಿಧಾನಿ ರೂಪದಲ್ಲಿ ತಗೊಳ್ಳೋದು. ಮೂರು ದೋಷಗಳು ವಿದ್ಯುತ್ ಕುಡಿಬೇಕು, ಹೀಗಾಗ್ತದೆ. ಹಾಗಾಗಿ ಇದೊಂದು. ಇನ್ನೊಂದು, ಹಿಂದಿನ ಪ್ರಕ್ಲಿನ್ನ ಆಹಾರ ತಿನ್ನೋದು, ಧಾತುಗಳ ಹಾಳಾಗಿ ಹೋಗೋದಕ್ಕೆ ಅದೊಂದು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ನಿನ್ನೆ ಸಂಭಾವನೆ ಇವತ್ತು ತಿನ್ನೋದು, ಇವತ್ತಿನ ಸಂಭಾವನೆ. ಇಲ್ಲಿ ಕೆಲವು ಕಡೆ ನಾನು ಕೇಳಿದ್ದೀನಿ, ಬೆಂಗಳೂರು ಕನ್ಸಲ್ಟೇಷನ್ ಬಂದಾಗ ಬೆಂಗಳೂರಲ್ಲಿ ಹೇಳ್ತಾರೆ, ನಾವು ಒಂದ್ಸರಿ ದೋಸೆ ಹಿಟ್ಟನ್ನು ಮಾಡಿ ಇಟ್ಬಿಡೋದು, ಫ್ರಿಡ್ಜಲ್ಲಿ ಹಾಕೋದು, ಮರುದಿನ ಮಾಡ್ಬೋದು, ಮತ್ತೆ ಹಾಕೋದು, ಮತ್ತೆ ಒಂದು ವಾರ ಮಾಡೋದು. ನೆಕ್ಸ್ಟ್ ಸಾಟರ್ಡೆ ಸಂಡೇ ವೀಕೆಂಡ್ಸ್ ಅಂತ ಮತ್ತೆ ರುಬ್ಬಿ ಇಟ್ಬಿಡೋದು, 1 ಲೀಟರ್ ಜಾಸ್ತಿ ಇಟ್ಬಿಡೋದು, ಅದನ್ನೇ ಬಳಸ್ತಾ ಹೋಗೋದು. ಸೊ ಇದು ಪ್ರಕ್ಲಿನ್ನ ಅನ್ನ, ಪ್ರಕ್ಲಿನ್ನ ಪ್ರಕೃಷ್ಟ ಶುಚಿ ಭೋಜನ ಅಂತ ಮನಸ್ಸಿನ ರೋಗಕ್ಕೆ ಆಚಾರ್ಯ ಹೇಳಿದ್ದಾರೆ. ಎಲ್ಲ ಮಾನಸಿಕ ಕಾಯಿಲೆಗಳಿಗೆ ಪ್ರಕ್ಲಿನ್ನ ಅನ್ನ, ನಿನ್ನೆಯ ಅನ್ನ ಕಾರಣ ಅಂತ. ಪ್ರಕ್ಲಿನ್ನ ಪ್ರದುಷ್ಟ ಅಶುಚಿ ಭೋಜನ ಅಂತ ಆಚಾರ್ಯ ಹೇಳಿದ್ದಾರೆ. ಎಲ್ಲ ಮನೋವಿಕಾರಗಳಿಗೆ ಕಾರಣ ಮನಸ್ಸು ವಿಕಾರ ಆಯ್ತು, ಏನು ಬೇಕಾದ್ರೂ ತಿಂತಾರೆ, ಈಗ ತಿನ್ಬೇಕು ಅಂತ ಹೇಳೋದು. ಸೊ ಇವತ್ತಿನ ಜನರ ಸಮಸ್ಯೆ ಇಷ್ಟೇ ತಾನೆ. ದೋಸೆ, ಇಡ್ಲಿ, ಚಿತ್ರಾನ್ನ ಪಟ್ಟು ಎಲ್ಲ ಫ್ರೈಡ್ ರೈಸ್ಗಳು, ಎಲ್ಲ ಫ್ರೈಡ್ ರೈಸ್ಗಳು ಇದರೊಳಗೆ ಬಂದು ಫ್ರೈಡ್. ಆಮೇಲೆ ಹಸಿವಾಯ್ತು ಅಂದರೆ ಟೈಮಿಗೆ ತಿಂದ್ಬಿಡೋದು, ಅದು ಹೆವಿನೇ ಅದು. ಹಸಿವಾಯ್ತಲ್ಲ, ಹೊಟ್ಟೆ ತುಂಬ ತಿನ್ನುವಂಥದ್ದಲ್ಲ, ಹಸಿವು ತುಂಬ ತಿನ್ನಬೇಕು. ಆಚಾರ್ಯರಿಗೆ ಮಿತ ಅಂತ ಹೇಳಿದ್ರೆ ಆಹಾರಕ್ಕೆ, ಸ್ನಿಗ್ಧ ಅಂತ ಹೇಳಿದ್ರೆ ಸ್ನಿಗ್ಧನೂ ಇಲ್ಲ, ದ್ರವ ಅಂತ ಹೇಳಿದ್ರೆ ಅದು ಇರಲ್ಲ, ಡ್ರೈ ಇರ್ತದೆ. ಯಾಕಂದರೆ ಡ್ರೈ ರುಚಿ ಬರ್ತದೆ ಅಂತ ಇವತ್ತಿನ ಜನರ ಸಮಸ್ಯೆ ಅದು. ಸೊ ಹೆವಿ ಫುಡ್ ತೊಗೊಳುವಂಥದ್ದು, ದೋಸೆ, ಇಡ್ಲಿ, ಫ್ರೈಡ್ ರೈಸ್ಗಳನ್ನು ತಿನ್ನುವಂಥದ್ದು, ಚಪಾತಿ ತಿನ್ನುವಂಥದ್ದು, ಕಾಫಿ, ಟೀ, ಅಡಿಕೆ, ಆಲ್ಕೋಹಾಲು, ಕ್ಷಾರ, ಲವಣ, ತಂಬಾಕು, ಟೊಬ್ಯಾಕೊ, ಇವೆಲ್ಲ ವೃಕ್ಷದಿಂದ ಬರ್ತವೆ. ಹೆಚ್ಚು ಸಿಂಬಿ ಧಾನ್ಯಗಳನ್ನು ತಿನ್ನುವಂಥದ್ದು, ಪ್ರೋಟೀನ್ ಅಂತೇಳಿ ಅದು ಕಷಾಯ ರಸ ಸಂಬಂಧಪಟ್ಟಿದ್ದು.
ಮತ್ತು ಇನ್ನೊಂದು ಪ್ರಕ್ಲಿನ್ನ. ಎಲ್ಲವೂ ಕೂಡ ಹಾಳು ಮಾಡ್ಕೊಂಡು ತಿನ್ನುವಂಥದ್ದು. ನಿನ್ನೆ ಹಿಂದಿನ ಆಹಾರ ತಿನ್ನೋದು ಎಕ್ಸ್ಪೈರಿ ಆಗಿರೋದು, ಎಕ್ಸ್ಪೈರಿ ಆಹಾರವನ್ನು ತಿನ್ನುವಂಥ ರೂಢಿ ಇಟ್ಕೊಳ್ಳೋದು. ಸೊ ಇದು ನಿನ್ನೆ. ಹೀಗಾಗಿ ಈ ಆಹಾರಗಳು ನಿಧಾನಗಳು ಇವೆ. ಆಹಾರ ನಿರ್ಮಾಣ ನಿಧಾನ. ಯಾವುದೇ ಲಕ್ಷಣವನ್ನು ತಗೊಳ್ಳಿ, ಧಾತು ಗುರುತಿಸ್ಕೊಂಡಿದ್ರೆ ಆ ಧಾತುವಿನಲ್ಲಿ ಯಾವ ದೋಷ ಡ್ಯಾಮೇಜ್ ಮಾಡಿದೆ ಅಂತ ಗೊತ್ತ್ಕೊಳ್ಬೇಕಲ್ಲ. ವೃಕ್ಷವನ್ನು ಡ್ಯಾಮೇಜ್ ಮಾಡಿದೆ, ವೃಕ್ಷ ಯಾವ್ದನ್ನ ಕಾಫಿಯಿಂದ ಆಗಿದೆಯಾ, ಇಲ್ಲ ನಾನು ಕಾಫಿನೇ ಕುಡಿಯಲ್ಲ, ಟೀಯಿಂದ ಆಗಿದೆಯಲ್ಲ ನಾನು ಟೀನು ಕುಡಿಯಲ್ಲ, ಅಡಿಕೆ ತಿಂಡಿ ಚೆನ್ನಾಗಿ ಅಡಿಕೆ, ಹಸಿ ಅಡಿಕೆ ಎಲ್ಲ ತಿನ್ನೋ ಹೆಣ್ಮಕ್ಳು ತುಂಬ ಜನ ಇದೆ. ಸುಮ್ಮನೆ ಅಂತ ಏನು ಗೊತ್ತಿಲ್ಲ, ಸುಮ್ಮನೆ ತಿನ್ನುವಂಥದ್ದು. ಆಮೇಲೆ ಮಕ್ಕಳಾಗಿರಲಿಲ್ಲ, ಹಸಿ ಅಡಿಕೆ ಬರೀ ಅಡಿಕೆ ತಿನ್ನೋದು. ಅಯ್ಯೋ ಎಷ್ಟು ಡ್ರೈ ಆಗಿತ್ತು ಅಂದರೆ ಗರ್ಭಕೋಶ ಒಂದು ದಿನ ಒಂದು ಡ್ರಾಪ್ ಆರ್ತವ ಬರಲಿಕ್ಕೆ ಸಾಹಸ ಮಾಡೋದು. ಇಂಜೆಕ್ಷನ್ ಹಾಕ್ಕೊಂಡು ಡ್ರಿಪ್ ಹಾಕ್ಸ್ಕೊಂಡು ಒತ್ತಾಡ್ಕೊಂಡು, ಅಂದರೆ ಅಷ್ಟು ರಸ ಅನ್ನೋದು ಡ್ರೈನೆಸ್ ಬಂದ್ಬಿಡ್ರಿ. ನಿಮ್ಮ ಮಕ್ಕಳ ಪರಿಸ್ಥಿತಿ ಎಷ್ಟು ಅನುಪಸ್ಥಿತಿ. ನಾವು ಎಲ್ಲಿ ಚಿಕಿತ್ಸೆ ಮಾಡಿ, ಯಾಕೋ ಬೀಜ ಸರಿ ಇಲ್ಲ ಅಥವಾ ಸರಿ ಇಲ್ಲ, ನಾನು ಅಶೋಕ ಹಾಕ್ತೀನಿ, ಲೋದ್ರ ಹಾಕ್ತೀನಿ, ಹೋಗ್ಬಿಟ್ರೆ ಹೇಳ್ಕತೆ ಕತೆ. ಅಡಿಕೆ ತಿನ್ನೋದು ಬಿಡಿಸಿದ್ದಾರೆ ಫಸ್ಟ್, ಅಡಿಕೆ ತಿನ್ನೋದು ಬಿಡಿಸಿ ಮಾತ್ರ ಬಸ್ತಿ ಕೊಟ್ಟು ಕಂಟಿನ್ಯೂ ಮಾತ್ರ ಬಸ್ತಿ. ಅಷ್ಟು ಡ್ರೈನೇಜ್ ಇದೆ. ಒಂದು 2-3 ಸಿಟ್ಟಿಂಗಲ್ಲಿ, ಅಂದರೆ 2-3 ಮೆನ್ಸ್ಟ್ರಲ್ ಸೈಕಲ್ ಬರೋದ್ರೊಳಗೆ ಮಾತ್ರ ಬಸ್ತಿಂದ ಪೇನ್ಲೆಸ್ ಸೈಕಲ್ ಸ್ಟಾರ್ಟ್ ಆಯಿತು. ಅಡಿಕೆ ಪೂರ್ತಿ ಬಿಡಬೇಕು ಅಂತ. ಅಷ್ಟು ಕಷಾಯ ರಸ ಇರ್ತದೆ ಅಡಿಕೆ ತಿಂದು ನೋಡಿ, ಗಂಟು ಹಿಡ್ಕೊಳ್ಳೋದು ಕಷಾಯ ರಸ ಎಷ್ಟು ಮಾಡಬೇಕು. ಇಷ್ಟು ಕಷಾಯ ರಸ ತಿಂದ್ರೆ ಏನಾಗ್ತದೆ? ನಾವು ಕಾಫಿ ಕುಡಿಲ್ಲ, ಅಲ್ಕೋಹಾಲ್ ಎಂದು ಕುಡಿಲ್ಲ, ಆದರೂ ನನಗೆ ಇಷ್ಟೆಲ್ಲ ಮಕ್ಕಳಾಗ್ತಿಲ್ಲ ಅಂದರೆ ಡೆಫಿನೆಟ್ಲಿ ಇದೊಂದು ಕಾರಣ ಆಯಮ್ಮನಲ್ಲಿ. ಸೊ ಹಾಗಾಗಿ ಕಷಾಯ ರಸದ ಡ್ಯಾಮೇಜ್ ನೋಡ್ಕೋಬೇಕು. ಅಲ್ಕೋಹಾಲ್ ತೊಗೊಳ್ಳೋದು, ಕ್ಷಾರ ತೊಗೊಳ್ಳೋದು. ನಾನು ಮೈದಾ ಹಿಟ್ಟು ತಿಂದೋದ್ರೆ ಡಾಕ್ಟ್ರೆ ದಿನ 4 ಬಿಸ್ಕೆಟ್ ಪ್ಯಾಕ್ ತಿಂತೀನಿ. ಹಾಳಾಗೋಯ್ತು ಪೇಷಂಟ್ ಒಬ್ಬರನ್ನ, ಕಾರ್ಡಿಯಾಕ್ ಪೇಷಂಟ್, ಮಗು 23 ವರ್ಷದ ಜನ ಸತ್ತೋಯ್ತು ಬದುಕಲಿ. ನಾವು ದಿನಕ್ಕೆ 3-4 ಬಿಸ್ಕೆಟ್ ಪ್ಯಾಕನ್ನು ಕಂಪಲ್ಸರಿ ಇವಾಗಲೂ ತಿನ್ನೋದು ಬಾಲ್ಯದಿಂದ. ಮೈದಾ ಹಿಟ್ಟು ತಿಂದು ಏನಾಗುತ್ತೆ? ಮೈದಾ ಸ್ಥೌಲ್ಯ ಬೇರೆ ಅವೆಲ್ಲ ಆಶ್ಚರ್ಯ. ಅಯೋರ್ಟ ಡ್ಯಾಮೇಜ್ ಆಗಿತ್ತು. ಡ್ಯಾಮೇಜ್ ಅಂದರೆ ಅಯೋರ್ಟ ಪೊಟೆನ್ಸಿ ಇರಲಿಲ್ಲ ಬಲ ಕೊಡೋಕ್ಕೆ, ಅಷ್ಟು ಡ್ಯಾಮೇಜ್ ಮಾಡ್ಕೊಳ್ತಾರೆ ಬರೀ ಮೈದಾ ಹಿಟ್ಟು. ಸೊ ಇವ್ಯಾವುದಾದ್ರೂ ಒಂದು ರೀಸನ್ಗಳು ಇರ್ತವೆ. ಹೆಚ್ಚಿನ ಪ್ರೋಟೀನ್ ತಿಂದು ಭಾಳ ಜಿಮ್ ಮಾಡ್ಕೊಂಡು ಗಟ್ಟಿಯಾಗಿದ್ದೀನಿ ಅಂತ ದಿನಕ್ಕೆ 22 ಎಗ್ಗೇನೋ ತಿಂತಾ ಇದ್ದೆ. ಕಣ್ಣಲ್ಲಿ ಬ್ಲೀಡ್ ಆಗಿತ್ತು, ಕಣ್ಣಿನೊಳಗೆ ಮತ್ತೆ ಬ್ಲೀಡ್. ಅವರೇನೋ ಲೇಸರ್ ವಯಸ್ಸಿನ ಚಿಕ್ಕ ದೊಡ್ಡದಲ್ಲ, 20-22 ವರ್ಷ ಬ್ಲೀಡ್ ಆಗಿತ್ತು. ಅದನ್ನು ಲೇಸರ್ ಮಾಡಿ ಆ ಕಡೆ ಬರ್ನ್ ಮಾಡಿದ್ರೆ, ಇನ್ನೊಂದು ಕಡೆ ಹಾಳಾಗುತ್ತೆ. ಇದನ್ನು ಹಾಳಾಗಲ್ಲ, ಲೇಸರಿಂದ ಬರ್ನ್ ಮಾಡಿದ್ರೆ. ಇಷ್ಟು ಕಷಾಯ ತಿನ್ನೋದು, ಬರೀ ಎಗ್ ವೈಟ್ ತಿನ್ನುವಂಥದ್ದು. ಪ್ರಕೃತಿ ಎಗ್ 2 ಕೊಟ್ಟಿದೆ, ಎಗ್ ವೈಟ್ ತಿನ್ನೋದು ಏನಂತ ಕರ್ಮ ಇದು? ಎಗ್ ವೈಟ್ ತಿನ್ನೋದಂತೆ ಹೆಂಗದು? ಪ್ರಕೃತಿ ವೈಟ್ ಅನ್ನು ಕೊಟ್ಟಿದೆ, ಎಲ್ಲೋ ಪಾರ್ಟ್ ಕೊಟ್ಟಿದೆ. ಅಲ್ಲಿ ಯೋಕು ಎದಕ್ಕೆ ಸ್ನಿಗ್ಧತೆ ಬೇಕು ಬೇಡ? ಬರೀ ಎಗ್ ವೈಟ್ ತಿಂದರೆ ಡ್ರೈನೆಸ್ ಬರಲ್ವಾ? ಅದು ಬರೀ ವೃಕ್ಷ ಅಷ್ಟೇ ಸಾಕಾಗ್ತದೆ. ಎಗ್ಗಲ್ಲಿ ಅಷ್ಟು ಡ್ರೈನೆಸ್ ಬರಲ್ಲ, ಈ ಕಾಳುಗಳು ಬಂದಷ್ಟು ಬರೋದಿಲ್ಲ, ಈ ಅಡಿಕೆಯಲ್ಲಿ ಒಂದಷ್ಟು ಬರೋದಿಲ್ಲ. ಹಾಗಾಗಿ ಎಗ್ ವೈಟ್ ಇವೆಲ್ಲ ಜನರ ತಲೆನೋವು. ಬರೀ ತರ್ಕ ಮಾಡಿ ಓದಿ ಹಿಂಗೆ ಮಾಡ್ಕೊಂಡಿದೆ. ಸ್ನಿಗ್ಧತೆಯಲ್ಲಿ ನೀವು ಏನು ಕೆಲಸನೇ ಮಾಡಲ್ಲ. ಬರೀ ಯೋಗ ತೆಗೆದ್ಬಿಟ್ಟು ಬರೀ ಎಗ್ ಅಷ್ಟೇ ಇಟ್ಬಿಟ್ಟು, ವೈಟ್ ಅಷ್ಟೇ ಇಟ್ಬಿಟ್ಟು ಒಂದು ಕೋಡಿ ಮರಿನ ಬರೋಕ್ಕಾಗತ್ತಾ? ಯೋಗ ಎಷ್ಟು ಇಂಪಾರ್ಟೆಂಟ್. ಆ ಯೋಗ ನಮ್ಗೆ ಬೇಡ, ಯಾಕಂದ್ರೆ ಅದ್ರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಡಾಕ್ಟರ್ಗಳು ಹಂಗೆ ಹೇಳ್ತಾರೆ. ಓಕೆ, ಇದೆಲ್ಲವೂ ಹಿಂದಿನ ದಿನ ಮಾಡ್ಕೊಂಡು ನಾವು ಹಿಂದಿನ ದಿನ ತಿನ್ನಲ್ಲ ಡಾಕ್ಟ್ರೆ. ಬೆಳಗ್ಗಿನ ಸಂಬಾರನ ರಾತ್ರಿಗೆ ತಿಂತೀವಿ, ಅದು ಕೂಡ 3 ಅವರ್ಸಲ್ಲಿ ಎಕ್ಸ್ಪೈರಿ ಆಗಿರ್ತದೆ. ಮತ್ತೆ ಬಿಸಿ ಮಾಡಿ ತಿಂತೀವಿ, ರೀಹೀಟ್ ಮಾಡಿ. ಕ್ಯಾನ್ಸರ್ಗಳಿಗೆ ಹೈಯೆಸ್ಟ್ ಕಾರಣ. ಹೀಗಾಗಿ ಈ ನಿಧಾನಗಳನ್ನು ನಾವು ಬರೆದಿಟ್ಟು ಕೇಳಬೇಕು ಪೇಷಂಟ್ಗೆ. ಇದರಲ್ಲಿ ಯಾವುದಿದ್ರೂ ಖಂಡಿತ ಕೊಡಿಸ್ಬೇಕು. ಹಾಗಾದರೆ ಡಾಕ್ಟ್ರ್ ಏನು ತಿನ್ನೋದು ಅಂತ ನಾನು ಭಾಳ ಜನ ಕೇಳಿದೆ. ಏನು ತಿನ್ನೋದು? ಹೆವಿ ತಗೋಬಿಡಿಪ್ಪ. ತ್ರಿವಿಧ ಕುಕ್ಷಿಯ ಅಧ್ಯಾಯದಲ್ಲಿ ಹೇಳಿರೋ ಪ್ರಕಾರ ಫುಡ್ಡಿನ ಎಷ್ಟು ತಗೋಬೇಕು ಅಂದರೆ 66% ಇನ್ಕ್ಲೂಡಿಂಗ್ ವಾಟರ್, ಇನ್ನು 34% ಕರೆ ಬಿಟ್ಟು. ಇನ್ಕ್ಲೂಡಿಂಗ್ ವಾಟರ್ 66%, ಅಂದರೆ 33% ನೀರು ಕುಡಿಬೇಕು ಅಂತೆಲ್ಲ, ದ್ರವವಾಗಿರ್ಬೇಕು ಆಹಾರ ಅಂತ ಅರ್ಥ. ಸೊ ಫುಡ್ಡು 66% ದಾಟಬಾರ್ದು. ದೋಸೆ, ನೀರು ದೋಸೆ ತಿನ್ನಿ, ಉದ್ದಿ ಬೇಳೆ ಹಾಕಿ ಅದನ್ನು ಹುಡಿ ಬರೆಸಿ ಹಿಂದಿನ ದಿನ ಫರ್ಮೆಂಟ್ ಮಾಡಿ ತಿನ್ನೋದು. ಇಡ್ಲಿ ದೋಸೆ 2 ಫರ್ಮೆಂಟ್ ಮಾಡಿ ತಿನ್ಬೇಡಿ. ದೋಸೆ, ನೀರು ದೋಸೆ ತಿನ್ಬೋದು, ಅಕ್ಕಿ ಕಾಳು ಥರ ತಿನ್ಬೋದು. ಚಿತ್ರಾನ್ನ ಬೇಡ, ಪಲಾವ್ ಕೊಡಿ. ಚಿತ್ರಾನ್ನ ಹಾಕಿದ್ರೆ ಫ್ರೈಡ್ ಮೇಲಿಂದ ಎಣ್ಣೆ ಕಲಿಸ್ಬಿಟ್ರೆ ಅದು ಹಾಳಿಸೋಗ್ತದೆ. ಅದು ವಿಧಾಯ, ಸರ್ವದಾ ವಿಧಾಯಿ ಅಂತ ಆಚಾರ್ಯ ಹೇಳ್ತಾರೆ. ಈ ಥರದ ಆಹಾರಗಳು ಸರ್ವದಾ ವಿಧಾಯಿ. ಸರ್ವದಾ ಅಂದರೆ ಅಗ್ನಿ ಚೆನ್ನಾಗಿರೋನಿಗೂ ವಿಧಾಯಿನೇ, ನನಗೂ ವಿಧಾಯಿನೋ, ಅಗ್ನಿ ಕಮ್ಮಿ ಇರೋನಿಗೂ ವಿಧಾಯಿ. 3 ಕಾಲದಲ್ಲೂ ವಿಧಾಯಿ. ಚಳಿಗಾಲದಲ್ಲೂ ವಿಧಾಯಿ, ಮಳೆಗಾಲದಲ್ಲೂ ವಿಧಾಯಿ, ಬೇಸಿಗೆ ಕಾಲದಲ್ಲೂ ವಿಧಾಯಿ.
ಮಕ್ಕಳಿಗೂ ವಿದಾಯಿ, ವೃದ್ಧರಿಗೂ ವಿದಾಯಿ, ಮಧ್ಯವಯಸ್ಕರಿಗೂ ಸರ್ವದಾ ವಿದಾಯಿ. ಅದು ಯಾರು ಚಿತ್ರಾನ್ನ ಹೆಸರಿಗೆ ಎಲ್ಲ ಫ್ರೈಡ್ ರೈಸ್ಗಳು ಬಂತು, ಇವೆಲ್ಲವೂ ಸರ್ವದಾ ವಿದಾಯಿ. ಚಪಾತಿ ಅಷ್ಟು ಸುಲಭದಲ್ಲಿ ಜೀರ್ಣ ಆಗುವಂಥ ಆಹಾರ. ಗೋಧಿ ಪಾಯಸ ತಿಂದು ನೋಡಿ ಹೊಟ್ಟೆ ಏನೂ ಆಗಲ್ಲ, ಚಪಾತಿ ತಿಂದು ಅಷ್ಟು ಶ್ರಮ ಮಾಡುತ್ತೆ. ಯಾಕೆ? ಅದು ಅದರ ಪದ್ಧತಿ ಬೇರೆಯೇ ಇದೆ. ಗೋಧಿಯನ್ನು ತಿನ್ನುವ ವಿಧಾನವೇ ಬೇರೆ ಇದೆ. ಅದನ್ನು ಹಾಕಿದ್ಬಾರ್ದು. ಡ್ರೈ ಚಪಾತಿ ತಿನ್ನುವಂತೆ ಎಣ್ಣೆ ತಿನ್ನಬಾರ್ದು, ಇದು ಭಾಳ ಅನಾಹುತ ಮಾಡ್ತದೆ. ಈ ಚಪಾತಿನ ಗೋಧಿಯನ್ನು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು, ಗೋಧಿಯನ್ನು ಪಾಯಸ ಮಾಡ್ಕೊಂಡು ತಿನ್ಬೋದು, ಫ್ರೈಡ್ ರೈಸ್ ಮತ್ತು ಪಲಾವ್ ತಿನ್ಬೋದು. ಇದು ನಮಗೆ ಪೇಷಂಟ್ ಹೇಳಕ್ಕೆ ಬರೋದಿಲ್ಲ. ಕಾಫಿ ಟೀ ಇದ್ರದ್ದು ಕಷಾಯ ಕುಡಿದ್ರೆ ಯಾರು? ಕಾಫಿ ಟೀ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತದೆ. ಒಂದು ದಿನಕ್ಕೆ ಒಂದು 250 mg ಪೌಡ್ರ್ ಕಾಫಿದು ಅಥವಾ ಟೀದು ಅಷ್ಟು ಸುಮ್ಮನೆ ಹಿಂಗೆ ಹಾಕಿದ್ರೆ ವಾಸನೆ ಇದೆ ಅನ್ನೋಷ್ಟು ಇದ್ದರೆ ಔಷಧಿಯಾಗಿ ಕೆಲಸ ಮಾಡ್ತದೆ. ಪ್ಯಾರಾಸಿಟಮಲ್ ಜ್ವರ ಹೋಗ್ಸುತ್ತೆ ಅಂತ 10 ಮಾಲೆ ಬಂದುಬಿಟ್ರೆ ಕಾಫಿ ಒಳ್ಳೇದು ಅಂತ ಯಾರೋ ಡಾಕ್ಟರ್ ಹೇಳ್ಬಿಟ್ರೆ ಅಂತ. ಇದು ಯಾವ ಡಾಕ್ಟರ್ಗಳು ಕರ್ಮನ್ ಕೂಡ ದೊಡ್ಡ ಡಾಕ್ಟರ್ಗಳು ದಿನಕ್ಕೆ 2 ಕಪ್ ಕಾಫಿ ಕುಡಿದ್ರೆ ಆರೋಗ್ಯದಲ್ಲಿ ಹೃದ್ರೋಗ ಬರೋದಿಲ್ಲ. 2 ಕಪ್ಪಲ್ಲಿ ಎಷ್ಟು ಪುಡಿ ಹಾಕ್ತೀವಿ? ಅದಕ್ಕೆ ವ್ಯಾಲ್ಯೂ ಇಲ್ಲ. ಒಬ್ರು 2 ಚಮಚ ಹಾಕೊಳ್ಳೋರು ಇದ್ದಾರೆ, 1/4 ಚಮಚ ಹಾಕೊಳ್ಳೋರು ಇದ್ದಾರೆ, 3 ಚಮಚ ಹಾಕೊಂಡು ಸ್ನಾನ ಮಾಡ್ಕೊಂಡು ಕುಡಿಯೋರು ಇದ್ದಾರೆ, ದಿನಕ್ಕೆ 10 ಸರಿ ಕುಡಿಯೋರು ಇದ್ದಾರೆ. ಡಾಕ್ಟರ್ ಹೇಳಿದ್ರೆ ಇನ್ನೂ 2 ಸರಿ ಕುಡಿಯೋದು ಒಳ್ಳೇದು ಅಂತ ಹೇಳಿದ್ರೆ 4 ಸರಿ ಕುಡಿದ್ಬಿಡೋಣ. ಇದು ಜನರಿಗೆ ಮಿಸ್ಗೈಡ್ ಆಗುತ್ತೆ. ಕಾಫಿ ಟೀ ಕುಡಿಬೇಡಿ ಅಂತಲ್ಲ, ಅದು ಸಾಧನೆ ಆಗಿರ್ತದೆ ಮತ್ತು ಅದು ಅವಶ್ಯಕತೆಯೂ ಇರ್ತದೆ. ಆಮವನ್ನು ಅಜೀರ್ಣವನ್ನು ಹೋಗಿಸೋ ಕೆಪಾಸಿಟಿ ಇದೆ. ಎಷ್ಟು ಮಾತ್ರೆ ಎಷ್ಟು 250 mg ಎಸೆನ್ಸ್ ಅಷ್ಟನ್ನ ಹಾಲು ಅಥವಾ ಹಾಲು ಮತ್ತು ಬೆಲ್ಲವನ್ನು ಹಾಕ್ಕೊಂಡು ತೊಗೊಂಡ್ರೆ ಅದರ ಕೆಲಸ ಮಾಡ್ತದೆ. ನಾನು ಹಾಗೆ ಡಿಕಾಕ್ಷನ್ ಕುಡಿತೀನಿ ಅಂದರೆ ಸುಟ್ಕೊಂಡು ಹೋಗುತ್ತೆ ಒಳಗಿರುವಂಥ ಸ್ನಿಗ್ಧಗುಣ. ಹಾಗಾಗಿ ಕಾಫಿ ಟೀನ ಬಿಡಿ ಅಂತ ಹೇಳಿ ಅವೆಲ್ಲ ಒಂದ್ಸರಿ ಕುಡಿತಾರೆ. ಬಿಟ್ಬಿಡಿ ಕಾಫಿ ಟೀನ ಕುಡಿಲೇಬೇಡಿ ಅಂತೇಳಿ ಅವ್ರು ಒಂದ್ಸರಿ ಕುಡಿತಾರೆ. ನೀವು ಒಂದ್ಸರಿ ಕುಡಿಬೋದಂದ್ರೆ ಅವ್ರು 4 ಸರಿ ಮಾಡ್ತಾರೆ. ಒಂದ್ಸರಿ ಹೆಲ್ಪ್ ಆಗುತ್ತೆ ಕುಡಿಲಿ ಅಂದರೆ 1 ಚಮಚ ಹಾಕೋದು 2-3 ಹಾಕೊಂಡು ಸ್ಟ್ರಾಂಗ್ ಮಾಡ್ಕೊಂಡು ಜಾಸ್ತಿ ಕುಡ್ಕೊಂಡು ಮಾಡ್ತಾರೆ. ಬಿಟ್ಬಿಡಿ ಅಂತ ಹೇಳಿ ಒಂದ್ಸರಿ ಕುಡಿತಾರೆ. ಅಡಿಕೆ ಕಂಪಲ್ಸರಿ ಬಿಡಿ, ಅಡಿಕೆ ತಿನ್ನುವಂಥದ್ದಲ್ಲ. ಅಡಿಕೆ ತಿನ್ನೋದಕ್ಕೊಂದು ಕ್ರೈಟೀರಿಯಾ ಇದೆ. ಮೊದಲು ಮಧುರ ಆಹಾರವನ್ನು ಚೆನ್ನಾಗಿ ತಿಂದಿರಬೇಕು, ಸ್ನಿಗ್ಧ ಆಹಾರವನ್ನು ತಿಂದಿರಬೇಕು, ಚೆನ್ನಾಗಿ ತಿಂದಿರಬೇಕು. ಆವಾಗ ಜೀರ್ಣ ಆಗಲಿಕ್ಕೆ ತಾಂಬೂಲ ಯೋಗ್ಯ. ತಾಂಬೂಲ ತಿನ್ನೋ ಪದ ತಾಂಬೂಲ ತಿಂತಾರೆ ಜನ, ನೇರ ಬರೀ ಅಡಿಕೆ ತಿನ್ನೋದು. ಅದ್ರ ಜೊತೆಗೆ ಸ್ವಲ್ಪ ತಂಬಾಕು ಹಾಕ್ಕೊಂಡು ಇಲ್ಲಿ ಬೇಕಾದ್ರೆ ಉಗಿತಾರಲ್ಲ ಏನೋ ಹಾಕೊಂಡು ತಿಂತಾರೆ, ಅಂಥವನ್ನೆಲ್ಲ ಹಾಕೊಂಡು ಕುಡಿ. ಅದು ಕೆಲಸ ಮಾಡ್ತಲ್ಲ. ತಾಂಬೂಲ ಅಂದ್ರೆ ಹೇಗೆ? ತಾಂಬೂಲ ತಿನ್ನೋದಕ್ಕಿಂತ ಮೊದಲು ಏನಿರಬೇಕು ಅಂತ ಬೇಕಲ್ಲ. ತಾಂಬೂಲ ಒಳ್ಳೇದು ಅಂತ ಹೇಳ್ಬಿಟ್ರೆ ಎಲ್ಲರೂ ತಿಂದ್ಬಿಟ್ರೆ ತಾಂಬೂಲ ಒಳ್ಳೇದಲ್ಲ. ತಾಂಬೂಲಕ್ಕಿಂತ ಮೊದಲು ಏನು ತಿಂದಿರಬೇಕು ಅಂತ ಬೇಕಲ್ವಾ? ಅದಾದ್ಮೇಲೆ ಅದು ಒಳ್ಳೆಯದು. ಸುಮ್ಮನೆ ಅದೊಂದೇ ಒಳ್ಳೇದು ಹಿಂಗಾಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ತೂಗ ಅಲೋನ್ ತಿನ್ನಬಾರ್ದು. ಮತ್ತೆ ಹಿಂದೆ ಸ್ನಿಗ್ಧವನ್ನು ತಿನ್ನಬಾರ್ದು. ಆಲ್ಕೋಹಾಲ್, ಕ್ಷಾರ, ಅತಿಯಾಗಿ ಲವಣ ತಿನ್ನುವಂಥದ್ದು, ತಂಬಾಕು ತಿನ್ನುವುದು, ಶಿಂಬಿ ಧಾನ್ಯ ವಿತೌಟ್ ಆಯಿಲ್ ವಿತೌಟ್ ಆಯಿಲ್ ಬೇಸ್ ವಿತೌಟ್ ಸ್ನಿಗ್ಧವನ್ನು ತಿನ್ನಲೇಬಾರ್ದು. ಹೋಳಿಗೆ ಮಾಡ್ಕೊಂಡು ತಿಂತೀವಲ್ಲ, ಇದೊಂದು ದೃಷ್ಟಾಂತ ಹೇಳ್ಬಿಡ್ತೀನಿ. ಹೋಳಿಗೆ ತಿಂತೀವಿ, ಆಯುರ್ವೇದಲ್ಲ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತದೆ. ಅದು ಯಾವ್ದರಿಂದ ಮಾಡ್ತೀವಿ? ಬೇಳೆಯಿಂದ ಮಾಡ್ತೀವಿ ಹೋಳಿಗೆನ. ಸೊ ಈ ಬೇಳೆ ಹೋಳಿಗೆನ ಮಾಡ್ತೀವಿ. ಬೇಳೆಗೆ ಈಕ್ವಲ್ ಅಥವಾ ಅದಕ್ಕೆ ಸ್ವಲ್ಪ ಹೆಚ್ಚು ಬೆಲ್ಲವನ್ನು ಹಾಕ್ತೀವಿ. ಬೆಲ್ಲ ಅಂದರೆ ಯಾವ ರಸ? ಮಧುರ ರಸ. ಇದು ಕಷಾಯ ರಸ. ಕಷಾಯ ರಸ ರೂಕ್ಷ ಗುಣವಾಗಿರ್ತದೆ, ಬೆಲ್ಲ ಮಧುರ ರಸ ಸ್ನಿಗ್ಧ ಗುಣವಾಗಿರ್ತದೆ. ಸೊ ಸ್ನಿಗ್ಧವನ್ನು ಎಷ್ಟು ಹಾಕ್ತೀವಿ ಬೇಳೆಗೆ? ಅದಕ್ಕಿಂತಲೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ. ಯಾಕೆ ಹಾಕ್ತೀವಿ? ಇಲ್ಲ ಅನ್ನೋದು ಜೀರ್ಣನೇ ಆಗಲಿಲ್ಲ ಅದನ್ನು. ಹಾಗಾಗಿ ಹಿಂದಿನ ಕಾಲದಿಂದ ಅದನ್ನು ಕಲ್ತ್ಕೊಂಡ್ಬಿಡ್ತಾರೆ, ಜೀರ್ಣನೇ ಆಗೋದು. ನೀವು ಬರೀ ಬೆಲ್ಲ ಇಲ್ಲದೆ ಬೇಳೆ ಹೋಳಿಗೆ ಮಾಡ್ಕೊಂಡು ತಿಂದು ನೋಡಿ ಏನಾಗ್ತಿರ್ತದೆ. ಓಕೆ, ಮುಂದೆ ಹಾಗೆ ನೋಡೋಣ. ಬರೀ ಬೆಲ್ಲ ಹಾಕ್ತೀವ, ಮುಂದೆ ಏನು ಮಾಡ್ತೀವಿ? ಹೋಳಿಗೆ ಬೇಯಿಸುವಾಗ ಎಣ್ಣೆ ಎಷ್ಟು ಹಾಕ್ತೀವಿ? ಚೆನ್ನಾಗಿ 3 ಚಮಚ ಹಾಕ್ತೀವಿ. ನಮ್ಮ ಅಜ್ಜಿ ಅಂತೂ ಹಿಂಗೆ ಹಾಕೋದು, ಹಿಂಗೆ ತೊಗೊಂಡ್ಬಿಟ್ಟು ಹಿಂಗೆ ಹಾಕೋದು. ಅಂದರೆ ಒಂದು 5-6 ಚಮಚ ಬರ್ತಿರ್ತಾನೆ ಒಂದು ಕೈಗೆ, ಅಷ್ಟು ತೊಗೊಂಡು ಹಾಕೋದು. ಅಷ್ಟು ಬೇಕು ಹೋಳಿಗೆಗೆ, ಇಲ್ಲಾಂದ್ರೆ ನಡೆಯಲ್ಲ. ಸೊ ಮತ್ತು ಸ್ನಿಗ್ಧ ಗುಣವನ್ನು ನೇರ ತಗೊಂಡು ಮಧುರ ರಸದಲ್ಲಿ ಸ್ನಿಗ್ಧ ಗುಣ ಇಂಡೈರೆಕ್ಟ್ ಆದರೆ ಆಯಿಲಲ್ಲಿ ಡೈರೆಕ್ಟಾಗಿ ಸ್ನಿಗ್ಧ ಗುಣ ಹಾಕೋದು. ವಾತ ಶಮನ ಆಗಲಿ ಅಂತ ಅರ್ಥ. ಬೇಳೆಯಲ್ಲಿ ಅಷ್ಟು ವಾತ ಉತ್ಪತ್ತಿ, ಸಿಕ್ಕಾಪಟ್ಟೆ ಹೈಯೆಸ್ಟ್ ವಾತ ಉತ್ಪತ್ತಿ ಮಾಡ್ತಾರೆ ಕಷಾಯ ರಸ ಇರೋದ್ರಿಂದ. ತಿಕ್ತೋಷ್ಣ ಕಷಾಯ ರೂಕ್ಷ ಗುಣಯುಕ್ತ ಭೋಜನ ಅಂತ ಆಚಾರ್ಯ ಹೇಳ್ತಾರೆ. ತಿಕ್ತ ಉಷ್ಣ, ಅಲ್ಲಿ ರೂಕ್ಷ ಗುಣವೇ ಪ್ರಧಾನ ವಾತವನ್ನು ಹೆಚ್ಚು ಮಾಡಲಿಕ್ಕೆ. ಹಾಗಾಗಿ ರೂಕ್ಷ ಗುಣವನ್ನು ಮಣಿಸೋದಕ್ಕೆ ಮಧುರ ರಸವು ಬೇಕಾಗ್ತದೆ, ಸ್ನಿಗ್ಧ ಗುಣ ಬೇಕಾಗ್ತದೆ, ಅಪೋಸಿಟ್ ಗುಣ ಬೇಕಾಗ್ತದೆ. ಹಾಗಾಗಿ ಅಷ್ಟು ಎಣ್ಣೆ ಹಾಕೋದು. ಎಣ್ಣೆ ಹಾಕಿದ್ಮೇಲೆ ಗಮನಿಸಿ ನೋಡಿ, ನೀವು 1 ಅವರ್ ಬಿಟ್ಬಿಡಿ ಆ ಹೋಳಿಗೆ. ಅಲ್ಲಿ ಎಣ್ಣೆ ಅಂಶ ಎಲ್ಲರೂ ಕಾಣ್ತದೆ ಕಣ್ಣಿಗೆ, ಡ್ರೈ ಆಗಿಬಿಟ್ಟಿರ್ತದೆ ಹೋಳಿಗೆ ಅಲ್ವಾ? ಸಂಜೆ ತನಕ ಇಟ್ಬಿಟ್ರೆ ಅದು ಪುಡಿ ಪುಡಿ ಆಗಿರ್ತದೆ. ಅಷ್ಟು ಎಣ್ಣೆ ಹಾಕಿದ್ರು ಕೂಡ ಎಲ್ಲೋಯ್ತು, ಏನಾಗ್ತದೆ?
ಇಲ್ಲ ಹೋಯ್ತಲ್ಲ. ಸೊ ಕಷಾಯ ಅಷ್ಟೊಂದು ಎಣ್ಣೆನ ಹೀರ್ಕೊಂಡ್ಬಿಟ್ಟಿರ್ತದೆ, ಅದು ಬೇಡ. ಸೊ ಆ ಜಿಟ್ಟು ಇಲ್ದಂಗೆ ನಾವೇನಾದ್ರು ತಿಂದರೆ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಸ್ನೇಹಾಂಶವನ್ನು ಹೀರ್ಕೊಳ್ಳಲ್ವ. ಸ್ನೇಹ ಹೋಯ್ತು ಅಂದರೆ ಜೀವನೇ ಅಲ್ವಾ, ಅದು ಅಗ್ನಿನೇ ಅಲ್ವಾ. ಸ್ನೇಹನ ಕಳ್ಕೊಂಡ್ರೆ ಧಾತು ಸ್ಥಿತ ಅಗ್ನಿಗಳೇ ಹಾಳಾದಂಗಲ್ವಾ. ಹಾಗಾಗಿ ಇದು ಬರೀ ಸಿಂಧಿಯಾಗಿ ಮೊಳಕೆ ಕಾಳು ತಿಂತೀನಿ, ಮೊಳಕೆ ಕಾಳು ತಿನ್ನಬಾರ್ದು ಅಂತ ಆಚಾರ್ಯ ಹೇಳ್ತಾರೆ, ವಿರುಡಕ್ಕೆ ತಿನ್ನಬಾರ್ದು ಅಂತ. ಮೊಳಕೆ ಕಾಳು ತಿಂತೀನಿ, ನೆನೆಸಿದ ಕಾಳು ತಿಂತೀನಿ, ಬರೀ ಬೇಳೆ ಪಲ್ಯ ತಿಂತೀನಿ, ಆಯಿಲ್ ಇಲ್ದಂಗೆ ಆಂಧ್ರ ಪಪ್ಪು ತಿಂತೀನಿ ಮಾಡಿದ್ರೆ ಬಾಡಿರ್ತಕ್ಕಂತಹ ಧಾತು ಸ್ಥಿತ ಅಗ್ನಿ ಹಾಳಾಗುತ್ತೆ. ಧಾತು ಅಗ್ನಿ ಹಾಳಾಯ್ತು ಅಂದರೆ ಇಂಥ ಡಿಸೀಸ್ ಬರಬೇಕು ಅಂತೀವಿ, ಯಾವ್ದು ಬೇಕಾದ್ರೂ ಬರ್ಬೋದಲ್ವ. ಆಯ್ತು, ಹೋಳಿಗೆ ರೆಡಿ ಮಾಡಿದ್ವಿ, ಅಷ್ಟು ಎಣ್ಣೆ ಹಾಕಿದ್ವಿ. ಮತ್ತು ತಿನ್ನೋದು ಯಾವ್ದಲ್ರಿ, ಮತ್ತು ತುಪ್ಪದಲ್ಲಿ ಈ ಸಾಂಬಾರಲ್ಲಿ ಪಲ್ಯದಲ್ಲಿ ತಿಂತೀವಿ, ತುಪ್ಪದಲ್ಲಿ ತಿಂತೀವಲ್ವ. ಇಲ್ಲಾಂದರೆ ಹಣ್ಣಿನ ಶಿಕರಣಿ, ಮಾವಿನ ಹಣ್ಣಿನ ಶಿಕರಣಿ ಮಾಡಿ ಅದಕ್ಕೆ ಸೀಕರಣೆ ಮತ್ತು ಬೆಲ್ಲ ಹಾಕಿರ್ತೀವಿ. ಆ ಶಿಕರಣೆ ಅದು ಕೂಡ ಮಧುರ ರಸ. ಸೊ ಮಧುರ ರಸ ಇರತಕ್ಕಂಥದ್ರ ಜೊತೆಗೆ ಮಧುರ ರಸವನ್ನು ಸೇರಿಕೊಂಡು ಸ್ನಿಗ್ಧವನ್ನು ಅಷ್ಟು ಸೇರಿಕೊಂಡು ಒಂದು ಬೇಳೆಯನ್ನು ಮನಸ್ಸಕ್ಕೆ ಇಷ್ಟೆಲ್ಲ ರೆಡಿ ಬೇಕು. ಹಂಗಿದ್ರೆ ಅದು ಸುಲಭದಲ್ಲಿ ಹೋಳಿಗೆ ಜೀರ್ಣ ಆಗ್ತದೆ. ಹಾಗಾಗಿನೇ ಆಚಾರ್ಯರು ಆ ರೀತಿ ಉತ್ಕಾರಿಕ ಅಂತ ಕರೀತಾರೆ ಸಂಸ್ಕೃತದನ್ನ. ಉತ್ಕಾರಿಕ ತಯಾರು ಮಾಡುವಾಗ ಹೇಳಿದಂಥ ವಿಧಾನ. ಇಲ್ಲೆಲ್ಲ ನಾನು ಬರೀ ಪ್ರೋಟೀನ್ ತಿಂತೀನಿ, ಫ್ಯಾಟ್ ಬಾಡಿ ಕೆಟ್ಟದ್ದು, ಆರ್ಟರಿ ಡಿಸೀಸ್ ಮಾಡ್ತದೆ, ಹಾರ್ಟ್ ಅಟ್ಯಾಕ್ ಮಾಡ್ತದೆ ಅಂತ ತಿನ್ಕೊಂಡ್ರೆ, ಹೋಳಿಗೆ ತಿನ್ಕೊಂಡ್ರೆ ರಕ್ತದಲ್ಲಿರ್ತಕ್ಕಂಥ ಸ್ನಿಗ್ಧತೆಯನ್ನು ಕಳ್ಕೊಂಡ್ರೆ ಆರ್ಟರಿಗಳು ಇನ್ನೂ ಸ್ವಲ್ಪ ಶ್ರಿಂಕ್ ಆಗಿ ಬ್ಲಾಕ್ ಆಗಿ ಇನ್ನೂ ಸ್ವಲ್ಪ ಬೇಗ ಸಾಯಲ್ಲ ಮುಂಚೆ. ಹಾಗೆ ಗೋಧಿ ಕೂಡ ಅಷ್ಟು, ಬರೀ ಡ್ರೈ ಚಪಾತಿ ತಿನ್ನೋದು. ಗೋಧಿ ತಿನ್ನಬೇಕು ಅಂದರೆ ನಾರ್ತ್ ಇಂಡಿಯನ್ ತಿಂತಾರೆ, ಹೌದು. ಅವ್ರು ಕೇಳಿ ನೋಡಿ, ಘೀ ಆ್ಯಂಡ್ ಗುಡು, ಇಷ್ಟು ಬೆಲ್ಲ ಇಷ್ಟು ತುಪ್ಪ ತೊಗೊಂಡು ಒಂದು ಚಪಾತಿ ತಿಂತಾರೆ, ಒಂದು ರೊಟ್ಟಿ ತಿಂತಾರೆ, ಹೌದಲ್ವಾ. ಚಪಾತಿ ಜೀರ್ಣ ಆಗಬೇಕು ಅಂದರೆ, ಗೋಧಿ ಜೀರ್ಣ ಆಗಬೇಕು ಅಂದರೆ ಬೆಲ್ಲ ಬೇಕು, ತುಪ್ಪ ಬೇಕು, ಎಣ್ಣೆ ಅಂಶ ಬೇಕು. ಹಾಗಿದ್ರೆ ಮಾತ್ರ ಗೋಧಿ ಪಾಯಸ ನಿಮ್ಗೆ ಏನು ತೊಂದರೆ ಮಾಡಲ್ಲ. ಯಾಕಂದರೆ ಅದಕ್ಕೆ ನೀರಿನ ಅಂಶ ಜಾಸ್ತಿ ಬೇಕು. ನೀವು ಗೋಧಿ ಬೇಯಿಸೋದಕ್ಕೆ ಎಷ್ಟು ನೀರು ಬಳಸ್ತೀರಿ ಗೊತ್ತಾ? ಉಪ್ಪಿಟ್ಟು ಮಾಡಿ ನೋಡಿ, ಗೋಧಿ ಎಷ್ಟು ನೀರು ಬೇಕು. ಹಾಗಾಗಿ ನೀರಿನ ಅಂಶ ಜಾಸ್ತಿ ಬೇಕು. ಈ ದ್ರವಾಂಶವನ್ನು, ಸ್ನೇಹಾಂಶವನ್ನು ಕೊಡದೇನೆ ನಾವು ತಿಂದರೆ ಬಾಡಿಯಲ್ಲಿರ್ತಕ್ಕಂಥ ದ್ರವಾಂಶ ಸ್ನೇಹಾಂಶ ಹೀರ್ಕೊಂಡ್ಬಿಡ್ತದೆ. ಅದು ಡೈಜೆಸ್ಟ್ ಆಗಲೇಬೇಕು. ಸಮ್ಮವು ಬಾಡಿಯಲ್ಲಿರ್ತಕ್ಕಂಥದ್ದು ಯೂಶ್ವಲಿ ಸಂಧಿಯಲ್ಲಿರ್ತಕ್ಕಂಥ ಜಾಯಿಂಟ್ಸಲ್ಲಿ ಇರೋಂಥದ್ದನ್ನು ಹೀರ್ಕೊಳ್ತದೆ. ಆವಾಗ ಬರೋದು ಜಾಯಿಂಟ್ ಪೇನ್ಗಳು ಅಂತ ಬರೋದು, ಆವಾಗ ಬರೋದು ನಾವು ಓವರ್ ವೇಟ್ ಇದೀನಿ ಅಂತ ಮತ್ತೆ ಸ್ವಲ್ಪ ಡ್ರೈ ಮಾಡ್ಕೊಂಡು, ಇದು ಪದ್ಧತಿ ಹಿಂಗಾಗ್ತದೆ. ಹಾಗಾಗಿ ಆಹಾರವನ್ನು ನಿಧಾನವನ್ನು ನಾವು ಕಂಡುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಯಿತಾ. ಹಾಗಾಗಿ ತುಂಬ ಗಮನದಲ್ಲಿಟ್ಕೊಂಡು ಈ ನಿಧಾನಗಳನ್ನ ಹಿಸ್ಟ್ರಿಯನ್ನು ತಗೊಳ್ಳಿ. ಹಿಸ್ಟ್ರಿ ತಗೊಂಡಷ್ಟು ಸ್ಪಷ್ಟವಾಗಿ ಖಂಡಿತವಾಗಿ ಹೇಳಬೇಕು. ಇಲ್ಲೊಂದು ತಂತ್ರ ಇದೆ, ಅದನ್ನು ಹೇಳ್ತೇನೆ, ಭಾಳ ಇಂಪಾರ್ಟೆಂಟ್. ಆಯುರ್ವೇದ ವೈದ್ಯರಿಗೆ ಅದು ಬೇಕಾಗಿರೋಂಥ ಭಾಳ ಎಸೆನ್ಷಿಯಲ್ ವಿಷಯ, ಒಂದು ತಂತ್ರ. ನಾವು ಪೇಷಂಟ್ ನೋಡಿದ್ವಿ, ಮಣಿಪಾಲಿಂದ ಕಳಿಸಿದ್ರು. ಪ್ಯಾಂಕ್ರಿಯಾಟಿಸ್ ಅಂತ ಆಗಿದ್ರು, ಸುಡೋ ಪ್ಯಾಂಕ್ರಿಯಾಟಿಕ್ ಸಿಸ್ಟಮ್ ಅಂತ ಆಗಿ, ಆಮೇಲೆ ಅದನ್ನು ಪ್ಯಾಂಕ್ರಿಯಾಸ್ ಮೇಜರ್ ಕವರ್ ಆಗಿ ಇವ್ರು ಹೋದಾಗಲೇ ರೆಟ್ರೋಬೈಟಿನ್ ಒಂದು ಕಿಡ್ನಿ ಒಂದನ್ನು ಹೊರತುಪಡಿಸಿ ಬಾಡಿಲಿ, ಬ್ರೈನಲ್ಲಿ, ಪೆರಿಕಾರ್ಡಿಯಮಲ್ಲಿ, ಲಂಗ್ಸಲ್ಲಿ, ಲಿವರಲ್ಲಿ, ಅಬ್ಡಮನಲ್ಲಿ, ಲೋಯರ್ ಲಿಮ್ಸಲ್ಲಿ ಎಲ್ಲ ಕಡೆ ಫ್ಲೂಯಿಡ್ ಅಕ್ಯುಮುಲೇಷನ್ ಆಗ್ಬಿಟ್ಟಿದೆ. ಇನ್ನು 1 ದಿನ 2 ದಿನ ಬದುಕೋದು ಹೆಚ್ಚು ಆಗೋದಿಲ್ಲ. ಇಷ್ಟು ಫ್ಲೂಯಿಡ್ ಅಕ್ಯುಮುಲೇಷನ್ ಅಲ್ಲ, 6-8 ತೆಗೆಯಬಹುದು ಆಗಲ್ಲ, ಕರ್ಕೊಂಡು ಹೋಗಿ ಅಂತ ಕಳಿಸಿದ್ರು. ವೆಂಟಿಲೇಟೆಡ್ ಆಂಬುಲೆನ್ಸಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ. ನಮ್ಮಲ್ಲಿ ಆಕ್ಸಿಜನ್ ಕೂಡ ಇರಲ್ಲ. ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ ಅವ್ರು ಅಶ್ಯೂರೆನ್ಸ್ ಪಡೆದ್ರು. ಅವ್ರ ಅಣ್ಣ, ಅವ್ರು ದೊಡ್ಡ ಸ್ವಾಮೀಜಿ, ಇರಲಿ ಅವ್ರು ಯಾರು ಪೇಷಂಟ್ ಸುಮ್ಮನೆ ಬೇಡ, ಇಲ್ಲ ನನ್ನ ತಮ್ಮನ ನಿಮ್ಮ ಕೈಗೆ ಒಪ್ಪಿಸ್ಬಿಡ್ತೀನಿ ಡಾಕ್ಟ್ರೆ, ನೀವೇನಾರು ಮಾಡಿ. ಅವ್ನು ಹೋದರೆ ಆಯ್ತು, ಅದು ನಮ್ಮ ಕರ್ತವ್ಯ ಮಾಡೋಕ್ಕೆ ಬಂದಿದ್ದೀವಿ. ಅದು ಹೋದಂದರೆ ಭಗವಂತ ಹೆಂಚೆ ನಿಮ್ಮ ಕೈ ಹಾಕಿ ಏನಾದ್ರು ಮಾಡಿ ನೀವು ಆರಾಮ ಮಾಡ್ತೀರಿ ಅಂತ ನನಗೆ ಅನಿಸಿದೆ. ಅವರು ಜ್ಞಾನಿಗಳು, ಅವರು ಜ್ಯೋತಿಷೆಲ್ಲ ಹೇಳ್ತಾರೆ, ತುಂಬ ಜ್ಞಾನಿಗಳು ಇಲ್ಲ ಆರಾಮ ಮಾಡ್ತಾರೆ ಅಂತ ಬಂದರು. ಯಾರ್ಯಾರು ಕಳಿಸಿದ್ರು, ಹೆಂಗೆ ಕಳಿಸಿದ್ರು ಗೊತ್ತಿಲ್ಲ. ಇದು ಯಾವಾಗಿನ ಪ್ರಾಕ್ಟೀಸ್, ಸ್ಟಾರ್ಟಿಂಗ್ ಪ್ರಾಕ್ಟೀಸ್, 20 ವರ್ಷ ಆಯ್ತಲ್ಲ ಆ ಟೈಮಲ್ಲಿ. ನಾನು ಆಂಬುಲೆನ್ಸ್ ಹತ್ತಿ ನೋಡಿ ಪೇಷಂಟ್ ಮತ್ತಿಷ್ಟು ನೋಡ್ತೀನಿ ಹೇಗಿದ್ದಾರೆ ಅಂತ. ಅವ್ರು ನೋಡಿ ಅಷ್ಟೆಲ್ಲ ಇತ್ತು ಕಂಡೀಷನ್, ಎಲ್ಲ ಕಡೆ ಶೋತ, ಅಸೈಟಿಸ್ ಫ್ಲೂಯಿಡು, ಕಣ್ಣು ಉರುತ್ತಿದೆ, ಮುಖ ಕೂಡ ಕೂತ್ಕೊಂಡಿದೆ, ಎಲ್ಲರೂ ಏನು ಅಷ್ಟು ಶೋತ ಇದೆ, ಪೇಷನ್ಸ್ ಇಲ್ಲ, ಖಂಡಿತ ಬದುಕಲ್ಲ ಅಂತ ನನಗೂ ಅನ್ನಿಸ್ತು. ಹಿಸ್ಟ್ರಿ ತಗೋಬೇಕಾರೆ ಇದಕ್ಕೆ ಹೇಳ್ತೀನಿ, ಯಾಕೆ ಇಂಪಾರ್ಟೆಂಟ್ ಇದು ಹಿಸ್ಟ್ರಿ ಅಂತ. ಆ ಮನುಷ್ಯನ ಒಂದು ಪ್ರಶ್ನೆ ಕೇಳಿದ್ರು, ವಿದಾಹಿಯನ್ನು ತಿಂದಿದ್ದು ಇದೆಲ್ಲ ಸಮಸ್ಯೆ ಬರುತ್ತೆ, ಪ್ಯಾಂಕ್ರಿಯಾಟಿಸ್ ಅಂತ ನೋಡಿದ್ದಲ್ಲ. ವಿದಾಹಿಯನ್ನು ತಿಂದರೆ ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಆಗುತ್ತೆ, ಅದು ಡೆಫಿನೆಟ್ಲಿ ಸಿದ್ಧ, ಇವತ್ತಾಗುತ್ತೋ ನಾಳಾಗುತ್ತೋ. ಅದರಲ್ಲೂ ಸರ್ವದಾ ವಿದಾಹಿ ಅನ್ನುವಂತಹ ಫ್ರೈಡ್ ರೈಸ್ ಬಂದಿದ್ದರೆ ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಆಗುತ್ತೆ. ಲಿವರ್ ಮತ್ತು ಪ್ಯಾಂಕ್ರಿಯಾಸ್, ಲಿವರ್ಗಿಂತ ಹೆಚ್ಚು ಪ್ಯಾಂಕ್ರಿಯಾಸ್ ಆಗುತ್ತೆ. ಅದನ್ನು ಒಂದೇ ಪ್ರಶ್ನೆ ಕೇಳಿದೆ, ನಿನ್ನ ಚಿತ್ರಾನ್ನ ಭಾಳ ಇಷ್ಟನಾ
ಆತ ನನ್ನ ಪ್ರಾಣ ಹೋಗ್ತದೆ ನಾನು ಬದುಕಲ್ಲ ಅಂತಲೇ ಪ್ರಿಪೇರ್ ಆಗಿದ್ದ. ಅಂದರೆ ಅಷ್ಟು ಆಗಿತ್ತು ಆಲ್ರೆಡಿ. ಒಂದೇ ಸರಿ ಕಣ್ಣು ನಡೆಸುತ್ತೆ ಸರ್. ಹೌದು, ಎಷ್ಟು ಬಂದಿತ್ತು ಒಳಗಿಂದ ಅಂದರೆ ಯಾರೋ ನನ್ನ ಕಾರಣವನ್ನು ಕಂಡುಹಿಡಿದ್ರು ಅಂತ ಪೇಷಂಟ್ ಡೆಫಿನೆಟ್ಲಿ ಅನ್ಸುತ್ತೆ. ನೀವು ನಿಮ್ಮ 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 ಈ ಮಾತಿದೆಯಲ್ಲ, ಒಂದು ಅಕ್ಷರ, ಒಂದು ಮಾತು, ಚಿತ್ರಣ ತಿಂತಿಯನ್ನು ಅಂತ ಕೇಳೋ ಮಾತಿದೆಯಲ್ಲ, ಅದು ಅವ್ರಿಗೆ ಏನನ್ಸುತ್ತೆ ಅಂದರೆ ಯಾರೋ ಪುಣ್ಯಾತ್ಮ ಒಬ್ಬ ನನ್ನ ಸಮಸ್ಯೆ ಕಂಡುಹಿಡಿದ್ಬಿಟ್ಟ ಅಂತ ಅನ್ಸುತ್ತೆ. ಯಾಕಂದರೆ ಅವ್ರು ಇಷ್ಟು ಚೆನ್ನ ಚಿತ್ರ ಅವ್ರನ್ನ ಕೇಳಿದ್ರೆ ನಾನು ಹೌದು ಸರ್ ಅಂತ ನಾನು ಫಸ್ಟ್ ಹೇಳಿದ್ದಲ್ಲ, ಬಂದು ಮನೆಯಲ್ಲಿ ಕೇಳಿದ್ರೆ, ಅವ್ರ ಹೆಂಡತಿ ಕೇಳಿದ್ರೆ, ಸರ್ ಅವ್ರ ಚಿತ್ರಾನ್ನ ಅನ್ನೋದು ಇಷ್ಟ, ನಾನು ಮದುವೆಯಾದಾಗಿಂದಲೂ ಚಿತ್ರಾನ್ನನೇ ಹೆಚ್ಚು ತಿಂತಾರೆ, ದಿನ ಕಂಪಲ್ಸರಿ ತಿಂತಾರೆ. ಯಾವ್ದಾದ್ರು ಮನೆಗೆ ಹೋಗಲಿ, ಅಯ್ಯೋ ಅವರಿಗೆ ಚಿತ್ರಾನ್ನ ಇಷ್ಟ, ಐನರಿಗೆ ಕೊಡ್ರಿ ಚಿತ್ರಾನ್ನ ಮಾಡೋಣ, ಅಯ್ಯೋ ಅವ್ರು ಚಿತ್ರಾನ್ನ ಇಷ್ಟಪಡ್ತಾರೆ, ಅವ್ರೇನು ಇಷ್ಟಪಡ್ತಾರೆ, ಚಿತ್ರಾನ್ನ ಇಷ್ಟಪಡ್ತಾರೆ. ಸೊ ಭಕ್ತರು ಹೋದವರೆಲ್ಲ ಅದೇ ಮಾಡ್ಬೇಕಲ್ಲ. ಸೊ ಹಾಗೆ ಮಾಡಿಕೊಂಡು ಆ ಮನುಷ್ಯನಿಗೆ ಮತ್ತಿಗೆ ಅನ್ಸಿದ್ದು ನಾನು ಹುಷಾರಾಗ್ತೀನಿ ಇಲ್ಲಿ ಅಂತ. ಅದು ಭಾಳ ಭಾರಿ ಇಂಪಾರ್ಟೆಂಟ್. ನೀವು ನಮ್ಮ ಔಷಧಿಗಳಿಗಿಂತ, ನಮ್ಮ ಚಿಕಿತ್ಸೆಗಿಂತ ಪೇಷಂಟಲ್ಲಿ ಶ್ರದ್ಧೆ ಬರ್ತದೆ. ಓ ಇವ್ರು ನಾನು ಹುಷಾರು ಮಾಡ್ತಾರೆ ಅಂತ. ಯಾವಾಗ ಸ್ಪಷ್ಟವಾಗಿ ಅವ್ರು ಮಾಡಿರೋ ತಪ್ಪನ್ನು ನೋಡಿ, ಈ ತಪ್ಪಿಂದ ಹಿಂಗಾಗಿದೆ ಅಂತ ಟಕ್ಕಂತ ಕೈ ಇಟ್ಟಾಗ ಯಾರು ಹೇಳಿಲ್ಲ ಡಾಕ್ಟರ್ ನಿಮ್ಗೆ ಇದನ್ನ, ನೀವು ಹೇಳೋದು ಆಯುರ್ವೇದ ತುಂಬ ಸುಲಭ ನಿಮ್ಗೆ ಹೇಳೋದಕ್ಕೆ. ಹಾಗಾಗಿ ಅದು ಒಂದು ಪ್ರತಿ ಪೇಷಂಟ್ಗೂ ಕೇಳೋದು. ನನಗೆ ಈ ಮಕ್ಕಳಾಗಿಲ್ಲಂತ ಬಂದಿತ್ತಲ್ಲ ಅಲ್ವಾ, ಆ ಒಣಗೋಗಿರೋ ಆಕಾರ ನೋಡಿ ಅಡುಗೆ ತಿಂತೀಯಮ್ಮ ಭಾಳ ಅಂತ ಕೇಳಿದೆ ನಾನು. ಹ್ಞೂ ಸರ್ ಅಡಿಕೆ ಬರ್ತೈತೆ. ಗಂಡನ ಹಂಗೆ ಬರೀ ಅಡಿಕೆ ತಿಂತಾರೆ ಸರ್, ಹಸಿ ಅಡಿಕೆ ತಿನ್ನು, ಒಣದು ನೋಡಿ ಅಡಿಕೆಲೂ ಕೂಡ ಬೆಲ್ಲ ಹಾಕಿ ಬೇಯಿಸ್ತಾರೆ. ಬೇಯಿಸಿದ್ರು ಕೂಡ ನಾವು ತೊಗೊಂಡ್ಬಂದ್ಮೇಲೆ ಮನೆಯಲ್ಲಿ ತುಂಡು ಮಾಡಿದ್ರೆ ತುಪ್ಪ ಹಾಕಿ ಹುರಿತೀವಿ. ಮತ್ತೆ ಅದ್ರ ಮೇಲೆ ಮತ್ತೆ ಸಕ್ಕರೆಗಳನ್ನೆಲ್ಲ ಹಾಕ್ಕೊಂಡು, ಏನೋ ಕೊಬ್ಬರಿ ಹಾಕ್ಕೊಂಡು, ಎಣ್ಣೆ ಜಿಡ್ಡನ್ನ ಸಕ್ಕರೆ ಹಾಕ್ಕೊಂಡು ತಿಂದರೆ ಅಡಿಕೆ ಕೆಲಸ ಮಾಡ್ತದೆ ಹೊರತು ಹಸಿ ಅಡಿಕೆ ತಿಂದ್ರೆ ಏನು ಒಳಗಿಂದ ಅಷ್ಟು ಹಾಳಾಗಬೇಕಲ್ಲ. ಸಕ್ಕರೆ ಅಂಶ ಒಳಗಿಂದು ಹೋಗ್ಬೇಕು, ಸ್ನಿಗ್ಧತೆ ಹೋಗ್ಬೇಕು, ದ್ರವಾಂಶ ಹೋಗ್ಬೇಕು, ಎಲ್ಲ ಒಳಗಿಂದನೇ ಹೇಳ್ಕೋಬೇಕಲ್ಲ ಅಡಿಕೆ. ಹಂಗೆ ಹೇಳ್ಕೊಂಡು ಆಯ್ಮರ್ಗೆ ಹಂಗಾಗಿತ್ತು, ಟಕ್ಕಂತ ಶ್ರದ್ಧೆ ಮಾಡ್ಬಿಡುತ್ತೆ. ಹಾಗಾಗಿ ಪೇಷಂಟ್ ಶ್ರದ್ಧೆ ಮಾಡೋದು, ನೀವು ಕೇಳೋ ನಿಧಾನಗಳಿಂದ ವೆರಿ ಇಂಪಾರ್ಟೆಂಟ್. ನಿಮ್ಮ ಔಷಧಿಗಳಿಂದನೂ ಹೆಚ್ಚು ಹುಷಾರಾಗಲ್ಲ, ಅಷ್ಟು ಹುಷಾರಾಗೋದು ಕೇಳೋ ನಿಧಾನಗಳಿಂದ. ಕೆಲವರು ಮಕ್ಕಳು ಮಾತಾಡ್ತಾರೆ, ನಾನು ಇನ್ನೇನು ತಿನ್ಬೇಕು ಇದೆಲ್ಲ ಮಾಡಿದ್ರೆ ಅಂತ, ತಿನ್ಕೊಳ್ಳಿಪ್ಪ ಅಂತ ಹೇಳ್ಬೇಕು ಅಷ್ಟೇ. ಭಾಳ ಬೇರೆ ಮಾತಾಡ್ತಾರೆ ವಕ್ರವಾಗಿ. ಯಾರೋ ರೆಫರೆನ್ಸಿಂದ ಬಂದಿದ್ದರೆ ಖಂಡಿತವಾದ ರೆಫರೆನ್ಸಿಂದ ಬಂದಿದ್ರೆ ಅರ್ಧ ಸ್ಕ್ರೂಟ್ನಿ ಬಂದ್ಬಿಟ್ಟಿರ್ತಾರೆ. ನೋಡು, ಅಲ್ಲಿ ಹೋದ್ರೆ ನೀ ಕಾಫಿ ಟೀ ಬಿಡಬೇಕು, ಅಲ್ಲೋದ್ರೆ ಮೊಳಕೆ ಕಾಳು ತಿನ್ಸಲ್ಲ ಅವರು, ಅಲ್ಲೋದ್ರೆ ಚಿತ್ರಾನ್ನ ತಿನ್ನಕ್ಕೆ ಹೇಳೋದು, ದೋಸೆ ತಿನ್ಬೇಡ ಅಂತ ಹೇಳ್ತಾರೆ. ಅವಂಗಾದ್ರು ಆ ಮನುಷ್ಯ ಅದಕ್ಕೆ ರೆಡಿ ಆದ್ಮೇಲೆ ಇಲ್ಲಿ ಬರೋದು. ಅಲ್ಲಿ ರೆಡಿ ಆಗತ್ತಂತ ಇನ್ನೊಂದು ವರ್ಷ ನೋಡೋಣ, ಇನ್ನೊಂದು 6 ತಿಂಗಳು ನೋಡೋಣ, ಇಲ್ಲೋ ಆರೋಗ್ಯದಿಂದ ಮಾಡೋದಕ್ಕೆ ಅಷ್ಟೊಂದು ಪತ್ತೆ ಯಾರು ಮಾಡ್ತಾರೆ ಅಂತೆಲ್ಲ ಮಾಡಿ ಸರ್ಕಸ್ ಮಾಡಿ ಅಲ್ಲೆಲ್ಲೂ ಹುಷಾರಾಗಿಲ್ಲ ಅಂದಾಗ ಅನಿವಾರ್ಯ ಆಯುರ್ವೇದವೇ ಗತಿ ಅಂತ ಬಂದಿರ್ತಾರೆ. ಅವ್ರಿಗೆ ತಿನ್ಬೇಡ ದೋಸೆ ಅಂದರೆ ಹ್ಞೂ ಅಂತ ಹೇಳ್ತಾರೆ ರೆಫರೆನ್ಸಿಂದ ಬಂದಾಗ. ಹಾಗಾಗಿ ಇವು ಭಾಳ ಇಂಪಾರ್ಟೆಂಟ್ ಆಗ್ತವೆ ಆಹಾರ ನಿಧಾನಗಳು. ಮತ್ತೊಂದು ಆಹಾರದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಹಿಂಗೆ ನಾವು ಗಮನಿಸಬೇಕಾಗಿರೋದು ಪ್ರತಿದಿನ ಆಹಾರ, ಹಿಂದಿನ ದಿನದ ಆಹಾರ. ಇದೊಂದನ್ನು ಬಿಡಿಸೋದು ಆಚಾರ್ಯರು ಸ್ನಿಗ್ಧ ದ್ರವೋಷ್ಣ 3 ಹೇಳಬೇಕಿತ್ತು. ಅನಾಭಿಷೇಧಿ ಅಂತ ಆಚಾರ್ಯ ಮೆನ್ಷನ್ ಮಾಡೋದು, ಭಾಳ ಚೆನ್ನಾಗಿ ಮೆನ್ಷನ್ ಮಾಡೋದು. ಸ್ನಿಗ್ಧ, ದ್ರವ, ಉಷ್ಣ ಇಷ್ಟು ಸಾಕಿತ್ತಲ್ಲ. ಸ್ನಿಗ್ಧ ದ್ರವ ಉಷ್ಣ ಆಹಾರ ಅಷ್ಟೇ ಹೋಗ್ತದಲ್ಲ. ಅನಭಿಷಿದ್ಧಿ ಉಷ್ಣ ಅಂದ್ರೆ ನೀವು ಮತ್ತೆ ಬಿಸಿ ಮಾಡ್ಕೊಂಡು ತಿಂದ್ಬಿಡ್ತೀರಿ ಅಂತ ಗೊತ್ತು. ಬಿಸಿ ಅಂದರೆ ಹಿಂದಿನ ಆಹಾರ ಬಿಸಿ ಮಾಡ್ಕೊಂಡು ಇದು ಉಷ್ಣ ಅಂತ ತಿಂದ್ಬಿಡ್ತೀರಿ. ಅನಭಿಷಿದ್ಧಿ ಇರಬೇಕು ಅಂದ್ರೆ ಏನಂತಂದ್ರೆ, ಅನಭಿಷಿದ್ಧಿ ಅಂದರೆ ತಾಜಾ ಇರಬೇಕು ಅಂತ. ನೀವು ತಾಜಾ ಸಾಂಬಾರು ನಿನ್ನೆ ಸಾಂಬಾರು ಬಿಸಿ ಮಾಡಿದ್ವಿ, 2 ಟೆಂಪರೇಚರ್ ಸೇಮ್ ಇರ್ತದೆ, ವಾಸನೆ ಆಹ್ಲಾದತೆಗೆ ಯಾವ್ದು ಚೆನ್ನಾಗಿರ್ತದೆ, ಅನಭಿಷಿದ್ಧಿಗಳು ಚೆನ್ನಾಗಿರ್ತದೆ. ಹಾಗಾಗಿ ಸ್ನಿಗ್ಧ ದ್ರವ ಉಷ್ಣ ಅಂತ ನಿಲ್ಲಿಸಿದ ಆಚಾರ್ಯರು ಗೊತ್ತಿತ್ತು ಇದೆಲ್ಲ ಕೆಲಸ ಮಾಡ್ತಾರೆ ಜನ ಅಂತ. ಅನಭಿಷಿದ್ಧಿ ಅಂತಂದ್ರೆ ತಾಜಾ ಇರಬೇಕು, ಬಿಸಿಯಾಗಿರಬೇಕು, ಅದರಲ್ಲಿ ದ್ರವಾಂಶ ಜಾಸ್ತಿ ಇರಬೇಕು, ಅದು ಸ್ನಿಗ್ಧ ಗುಣವಾಗಿರ್ಬೇಕು. ಇದನ್ನ ಆಹಾರ ಅಂತ ಕರೆದು, ಇದರ ಅಪೋಸಿಟಿಗೆ ನಾವು ತಗೋತಾ ಇದ್ರೆ ಅದು ಕಾಯಿಲೆಯನ್ನು ಉತ್ಪತ್ತಿ ಮಾಡ್ತದೆ. ಇಲ್ಲಿ ಪ್ರಕ್ಲಿನ್ನ ಆಹಾರ ಅಂದರೆ ಅಭಿಷಿದ್ಧಿಯ ಆಹಾರ ಅಂತ. ಕ್ಲೀನ್ ಆಗಿ ಅಣುಗಳ ಗುಣ ಬರ್ತದೆ. ದೋಸೆ ಇಡ್ಲಿದ್ರೆ ಏನು ಬರ್ತದೆ, ರಾತ್ರಿ ನೆನೆ ಹಾಕಿ ಬೆಳಗ್ಗೆ ತರಿಸಿದ್ವಿ. ಚಿತ್ರಾನ್ನ ಯಾಕೆ ಅಭಿಷೇಕ ಇರ್ತದೆ ಅಥವಾ ಚಿತ್ರಾನ್ನ ಯಾಕೆ ವಿದಾಹಿ ಮಾಡ್ತದೆ ಅಂದರೆ ಬೇಗ ಹಳಸೋ ಗುಣ ಅದಕ್ಕೆ. ಆ ಎಣ್ಣೆ ಮತ್ತು ಮಿಕ್ಸ್ ಮಾಡಿ ಬೇಗ ಹಳಸುತ್ತೆ. ತಿಂದ ಜೀರ್ಣ ಹಾಕಿದ್ದು ಮೊದಲೇ ಒಳಗೆ ಹಳಸ್ಬಿಟ್ಟಿರ್ತದೆ. ನಾವು ಫ್ರೆಶ್ ತಿಂದಿವಿ ಅಂತ ನಮಗೆ ಅನಿಸುತ್ತೆ, ಅದು ಜೀರ್ಣ ಹಾಕಿದ್ದು ಮೊದಲೇ ಅದು ಹಳಸ್ಬಿಡ್ತದೆ. ಹಾಗಾಗಿ ಅದನ್ನು ನಾವು ಸ್ಟ್ರಿಕ್ಟಾಗಿ ಅದನ್ನು ಬಿಡಬೇಕು ಅಂತ ಹೇಳ್ತೀವಿ ಚಿತ್ರಾನ್ನ. ಸೊ ಈ ಹಿಂದಿನ ದಿನದ ಆಹಾರ ಯಾವುದು ಅಂದರೆ, ಇತ್ತೀಚಿನ ದಿನಗಳಲ್ಲಿ ದೋಸೆ, ಇಡ್ಲಿ, ಇವು ಹಿಂದಿನ ದಿನ. ಇಲ್ಲ ಸರ್ ಒಂದೇ ದಿನ ಮಾಡ್ತೀನಿ, ಇಲ್ಲ ಒಂದೇ ದಿನ ಅಲ್ಲ, ರಾತ್ರಿ ನೆನೆ ಹಾಕಿ ಅದನ್ನು ಹುಳಿ ಬರಕ್ಕೆ ಬಿಟ್ಬಿಡೋದು. ಹುಳಿ ಬಂದರೆ ದನಕ್ಕೆ ಹಾಕ್ಬಿಡ್ತಾರೆ.
ಯಾವ್ದಾದ್ರು ಪ್ರಾಣಿಗಳಿಗೆ ಹಾಕಬೇಕು. ಆ ಹುಳಿ ಬಂದದ್ದನ್ನು ಮನುಷ್ಯ ತಿನ್ನುವಂಥದ್ದು ಇದರಿಂದ ಏನಾಗ್ತದೆ ಅಂದರೆ ಪ್ರಕ್ಲಿನ್ನ ಆಹಾರದಿಂದ ಮನಸ್ಸು ವಿಕಾರ ಆಗ್ತದೆ. ಪ್ರಕ್ಲಿನ್ನ ಪ್ರದುಷ್ಟ ಅಶುಚಿ ಭೋಜನ, ಇದರಿಂದ ಸತ್ವ ಹಾಳಾಗ್ತದೆ ಅಂತ ಆಚಾರ್ಯ ಬರ್ತಾರೆ. ಅಪಸ್ಮಾರ ಮತ್ತು ಉನ್ಮಾದದಲ್ಲಿ ಓದಿ ನೋಡಿ ಇವನು ಹೇಳಿದ್ದಾರೆ. ಪ್ರಕ್ಲಿನ್ನ ಆಹಾರ ಅಂದ್ರೆ ಯಾವುದು? ಚಿಬ್ಜಿಬರಾಗಿರ್ಬಾರ್ದು, ಕೆಟ್ಟಿರಬಾರ್ದು, ನಿನ್ನೆದಾಗಿರ್ಬಾರ್ದು ಅಂತ ಅರ್ಥ. ಅಂಥದ್ದು ನೀವು ತಿಂತಾ ಇದ್ದೀವಿ, ಮನಸ್ಸು ಮಾತ್ರ ಶಾಂತವಾಗಿರ್ಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಯಾರು ಏನು ಅಂದರೆ ರಿಯಾಕ್ಟ್ ಮಾಡೋಂಗಿರ್ಬಾರ್ದು. ಎಲ್ಲಿ ರಿಯಾಕ್ಟ್ ಮಾಡೋದ್ರಿ? ಯಾರು ಮಾತಾಡ್ಸಿ ನೀನು ಯಾರು ಅಂತ ಕೇಳೋಷ್ಟು ಯಾಕೆಂದರೆ ಈ ಆಹಾರ ತಿನ್ನೋದು. ಹಾಗಾಗಿ ಹಿಂದೆ ಹೇಳ್ತಿದ್ರು ಹೊಟ್ಟೆಗೆ ಏನು ತಿಂತೀವೋ ಹೇಗೆ ಮಾತಾಡ್ತೀಯ ಅಂತ, ಅಂದರೆ ಏನು ತಿಂತೀವೋ ಅದೇ ಹೊರಗೆ ಬರ್ತದೆ ಅಂತ. ಹಾಗಾಗಿ ಹಿಂದಿನ ಆಹಾರವನ್ನು ತಿಂದರೆ ಮನಸ್ಸಿನಲ್ಲಿ ಸತ್ವ, ಈ ಆಹಾರದ ಸತ್ವ ಇರಲ್ಲ, ಉಳಿದೆಲ್ಲ ಇರ್ತದೆ, ಸತ್ವ ಇರಲ್ಲ, ಪೊಟೆನ್ಸಿ ಇರಲ್ಲ ಅಂತ, ಎಕ್ಸ್ಪೈರಿ ಆಗಿರ್ತದೆ ಅಂತ. ಎಕ್ಸ್ಪೈರಿ, ನೀವು ಫ್ರಿಜ್ಜಲ್ಲಿ ಎಕ್ಸ್ಪೈರಿ ಮಾತ್ರ ತೊಗೊಳಲ್ಲ, ಯಾಕಂದರೆ ಅದು ಎಕ್ಸ್ಪೈರಿ ಆಗಿದೆ ಅಂತ, ಅಂದರೆ ಅದೇನು ಹುಳ ಬಂದಿದೆ ಅಂತಲ್ಲ, ಇಟ್ ಈಸ್ ಪೊಟೆಂಟ್ ಇಲ್ಲ ಅಂತ. ಹಾಗೆ ಆಹಾರವು ಪೊಟೆನ್ಸಿ ಕಳ್ಕೊಂಡಿದೆ ಅಂತ. ಆ ಪೊಟೆನ್ಸಿ ಕಳ್ಕೊಂಡಿರ್ತಕ್ಕಂಥ ಆಹಾರ, ಸತ್ವವನ್ನು ಕಳ್ಕೊಂಡಿರ್ತಕ್ಕಂಥ ಆಹಾರ ಸೂಕ್ಷ್ಮ ಮನಸ್ಸನ್ನು ಹೇಗೆ ಪೋಷಣೆ ಮಾಡ್ತದೆ? ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಇದರ ಮನಸ್ಸನ್ನು ಶರೀರಕ್ಕೆ ಏನೋ ಒಂದು ಸ್ವಲ್ಪ ಏನೋ ಕೊಟ್ಬಿಡ್ತದೆ, ಆದರೆ ಮನಸ್ಸು ತುಂಬ ಸೂಕ್ಷ್ಮ. ಆಹಾರದ ಸೂಕ್ಷ್ಮವಾದ ಮನಸ್ಸನ್ನು ಆಹಾರದ ಸ್ಥೂಲವಾಗಿ ಶರೀರವನ್ನು ಪೋಷಣೆ ಮಾಡ್ತದೆ. ಆಹಾರದಲ್ಲಿ ಸೂಕ್ಷ್ಮವಾಗಿ ಸತ್ತೋಗಿದೆ, ತಮಸ್ಸು ಬಂದಿದೆ, ಇಲ್ಲಿ ಮನಸ್ಸು ತಮೋವರ್ಣ ಆಗ್ತದೆ, ಅಪಸ್ಮಾರ ಬರ್ತದೆ, ಉನ್ಮಾದ ಬರ್ತದೆ, ಯಾಕೆ ಬರಲ್ಲ? ಹಾಗಾಗಿ ಇವತ್ತಿನ ಹೆಚ್ಚಿನ ಜನರಿಗೆ ಸ್ಟ್ರೆಸ್ ಅಂತ ಅನ್ಕೊಳ್ಳೋದು, ಆ ಟೆನ್ಷನ್ಗೆ ಶುಗರ್ ಲೆವೆಲ್ ಜಾಸ್ತಿ ಆಗೋದು, ಆ ಸ್ಟ್ರೆಸ್ಗೆ BP ಜಾಸ್ತಿ ಆಗೋದು, ಅಲ್ಲಿಂದ ಉಳಿದೆಲ್ಲ ಕಾಯಿಲೆಗಳು. ಯಾಕೆ ಅಂದರೆ ಈ ಆಹಾರ, ತಾಜಾ ಆಹಾರ ತಿನ್ನೋದು ಕೇಳಿ ಅವ್ರ ದುಡಿಮೆಯ 5% ಖರ್ಚು ಮಾಡಿದ್ರು ಒಬ್ಬರ ಅಡುಗೆಯವ್ರು ಬರ್ತಾರೆ ಮನೆಗೆ, ಮಾಡಿಕೊಟ್ರೆ ಇನ್ನೊಬ್ರು ಕೆಲಸನ ಕೊಟ್ಟಂಗಾಗ್ತದೆ, ಕೆಲಸನ ಆಗ್ತದೆ. ಸೊ ಪ್ರಕ್ಲಿನ್ನ ಆಹಾರವನ್ನು ಫಸ್ಟ್ ಸ್ಟಾಪ್ ಮಾಡಿ ತಾಜಾ ಆಹಾರವನ್ನು ತಿಂದರೆ ಮನೋವಿಕಾರಗಳು ಸಾಕಷ್ಟು ಕಮ್ಮಿ ಆಗುತ್ತೆ. ಮನಸ್ಸಿನಿಂದಲೇ ಶರೀರ ಹಾಳಾಗೋದು ಕೂಡ ಕಮ್ಮಿ ಆಗ್ತದೆ. ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಮನಸ್ಸಿಗೆ ಪ್ರಕ್ಲಿನ್ನ ಆಹಾರವನ್ನು ಬಿಡುವಂಥದ್ದನ್ನು ರೂಢಿ ಮಾಡಬೇಕು. ಇದನ್ನು ನೀವು ಹೇಳ್ತಾ ಹೋದ್ರೆ ಪೇಷಂಟ್ಗೆ, ನೀವು ಕೌನ್ಸಿಲರ್ ಆಗಿರ್ತೀರ, ಇದನ್ನು ಹೇಳ್ತಾ ಹೋದಾಗ ಅವ್ರಿಗೆ ಶ್ರದ್ಧೆ ಹೋಗ್ಬಿಡ್ತದೆ. ಒಂದು ಸರಿ ಪೇಷಂಟ್ಗೆ ನಿಮ್ಮ ಪರ ಶ್ರದ್ಧೆ ಮೂಡ್ತು ಅಂದರೆ ಅವರಾಗೆ ಗುಣ ಆಗ್ತದೆ. ನೀವು ಮಾಡೋ ಕೆಲಸ ಬಹಳ ಕಮ್ಮಿ ಇರ್ತದೆ, ಅವರಾಗೆ ಗುಣ ಆಗ್ತಾ ಹೋಗ್ಬೇಕು. ಶ್ರದ್ಧೆ ಬಂದ್ಬಿಡ್ತದೆ. ನೀವು ಹೇಳಿದ್ರೆ ವೇದ ವಾಕ್ಯ ಥರ ಆಗ್ತಾ ಇರ್ತದೆ. ಮತ್ತು ಅದು ವೇದ ವಾಕ್ಯ, ಯಾಕಂದರೆ ಆಯುರ್ವೇದ ವೇದನೆ ಅದು. ಅಲ್ಲಿ ಹೇಳಿರ್ತಕ್ಕಂಥ ಆಚಾರ್ಯರು ಹೇಳಿರೋ ಒಂದು ಶಬ್ದನೂ ಕೂಡ ನೀವು ತರ್ಕ ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟು ಕೆಪಾಸಿಟಿ ನಮಗಿಲ್ಲ. ತರ್ಕ ಮಾಡೋಕ್ಕೆ ಹೋಗ್ಬೇಡಿ, ಒಪ್ಕೊಂಡ್ಬಿಡಿ ಅಷ್ಟೇ ಫಸ್ಟ್. ಆಮೇಲೆ ಅದು ಹೆಂಗೆ ಆಗ್ತಾ ಇದೆ ಅಂತ ವಿಚಾರ ಮಾಡಿ, ಅದು ವಿಚಾರಕ್ಕೆ ಸಂಪ್ರಾಪ್ತಿ ಹೊಳಿತದೆ. ಡಿಸೀಸ್ ಸಂಪ್ರಾಪ್ತಿ ಅಲ್ಲ. ಇದನ್ನು ಯಾಕೆ ಹೇಳಿದ್ದಾರೆ, ಇದು ಪ್ರಕೃತಿಯಲ್ಲಿ ಹೆಂಗಿದೆ, ನಮ್ಮೊಳಗೆ ಹೆಂಗಿದೆ, ಇದು ಯಾಕೆ ಹಿಂಗೆ ಆಚಾರ್ಯ ಹೇಳಿದ್ದಾರೆ, ಇದು ನನಗೆ ಸರಿ ಅನಿಸ್ತಾ ಇಲ್ಲ, ಶೋಧನೆ ಮಾಡಿ 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 ಅರ್ಥ ಮಾಡಿ. ತರ್ಕ ಮಾಡಿದ ಹಂಗಲ್ಲ ಅಂತ ವಾದ್ಸಕ್ಕೆ ಹೋದರೆ, ಯಾವುದೋ ಒಂದು ಅಲೋಪತಿ ಬೇಸಿಟ್ಕೊಂಡು ಹಂಗೆ ವಾದ್ಸಕ್ಕೆ ಹೋದರೆ, ಆಚಾರ್ಯರು ಋಷಿಮುನಿಗಳು ಏನದು ಒಂದು ಅನೃತ ಶಬ್ದ ಇರಲ್ಲ ಅವ್ರ ಹತ್ರ, ಹಂಗೆ ಯಾಕೆ ಬರೀತಾರೆ? ಸೊ ಹಾಗಾಗಿ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ವೇದವಾಕ್ಯಗಳು, ಅದನ್ನು ನೀವು 10% ಪೇಷಂಟ್ ಹೇಳಿದ್ರೆ, ಅವ್ರು ಕೌನ್ಸಿಲರ್ ಆಗಿ ದೊಡ್ಡ ಕೌನ್ಸಿಲರ್ ಆಗಿರ್ತೀರ, ನಿಮ್ಮ ಪರ ಶ್ರದ್ಧೆ ಮೂಡಿರ್ತದೆ, ಖಂಡಿತವಾಗ್ಲೂ ಯಶಸ್ವಿ ಆಯುರ್ವೇದ ವೈದ್ಯರಾಗಿರ್ತೀರ. ಹಾಗಾಗಿ ಅದು ಭಾಳ ಇಂಪಾರ್ಟೆಂಟ್. ರೆಸ್ಟ್ ಆಫ್ ದ ಥಿಂಗ್ ಅವ್ರ ಮನಸ್ಸೇ ಮಾಡ್ತಾರೆ ಕೆಲಸ. ನಿಮ್ಗೆ ಗೊತ್ತಿಲ್ಲ ಮನಸ್ಸು ಎಷ್ಟು ದೊಡ್ಡ ಕೆಲಸ ಮಾಡ್ತಾರೆ ಅಂತ. ನಾನು ಪೇಷಂಟ್ಗೆ ಎಲ್ಲರಿಗೂ ಹೇಳ್ತಿರ್ತೀನಿ, ಹಿಂಗೆ ನಿಂತ್ಕೊಂಡಿದ್ರಿ, ಹಿಂಗೆ ಹಾವು ಬಂದ್ಬಿಡ್ತು ಅಂದರೆ ಹಾರ್ಟ್ ರೇಟ್ ಎಷ್ಟು ಜಾಸ್ತಿ ಇರುತ್ತೆ ನೋಡ್ಕೊಳ್ಳಿ, 1.5 ಪಟ್ಟು ಜಾಸ್ತಿ ಆಗ್ತದೆ. ಹಾವೆಲ್ಲ ಜಾಸ್ತಿ ಮಾಡಿದ್ದು, ಹಾವಿಗೆ ನಮ್ಮ ಮನಸ್ಸು ರಿಯಾಕ್ಟ್ ಮಾಡುತ್ತಲ್ಲ, ಅದು ಅಲ್ಲ ಜಾಸ್ತಿ ಮಾಡಿದ್ದು. ಕಣ್ಣು ಮುಚ್ಚು ಕೂತ್ಕೊಂಡಾಗ ಒಂದು 10 ಹೋದ್ರು ನಮಗೇನು ಆಗೋದೇ ಇಲ್ಲ, ಹಾರ್ಟ್ ರೇಟ್ ಜಾಸ್ತಿ ಆಗಲ್ಲ. ಸೊ ಮನಸ್ಸಿಗೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅಡ್ರಿನಲಿನ್ ಸೆಕ್ರೆಟ್ ಮಾಡ್ತು, ಹಾರ್ಟನ್ನು ರೈಸ್ ಮಾಡೋದು, ಅಷ್ಟು ಕೆಪಾಸಿಟಿ ಮನಸ್ಸಿಗೆ ಇರುತ್ತೆ. ಹಾಗೆ ಮನಸ್ಸಿಗೆ ಉಳಿದೆಲ್ಲ ಹಾರ್ಮೋನ್ ಮಾಡ್ಬೋದಾ? ಖಂಡಿತ ಮಾಡುತ್ತೆ. ಎಲ್ಲ ಹಾರ್ಮೋನ್ ಮೇಲೆ ಕೆಳಗೆ ಮಾಡೋ ಕೆಪಾಸಿಟಿ ಮನಸ್ಸಿಗಿದೆ. ಆ ಮನಸ್ಸನ್ನು ಡ್ಯಾಮೇಜ್ ಮಾಡಿಕೊಂಡು ಹಾರ್ಮೋನ್ ಲೆವೆಲಿಗೆ ಪೆಟ್ಟು ಮಾಡಿಕೊಂಡ್ರೆ ಶರೀರ ಹೇಗೆ ಸರಿ ಇರ್ತದೆ? ಮತ್ತು ಹಾರ್ಮೋನ್ಗೆ ಉತ್ಪತ್ತಿ ಆಗೋದಕ್ಕೆ ಬೇಕು ಅಂತ ಎಸೆನ್ಸ್ ಫ್ಯಾಟ್, ವೇರ್ ಇಸ್ ದಿಗ್ಧ, ಅತ್ಯಂತ ಸಾರ ಸ್ನೇಹ ಅಂಶ ಬೇಕು ಹಾರ್ಮೋನ್ ಉತ್ಪತ್ತಿ ಆಗಲಿಕ್ಕೆ. ಆ ಸಾರ ಸ್ನೇಹ ತಿನ್ನಂಗೆ ಇಲ್ಲ ನಾನು, ಹಾರ್ಮೋನ್ ಉತ್ಪತ್ತಿ ಆಗಬೇಕು ಬಾಡಿ ಒಳಗೆ, ಎಲ್ಲಿಂದ ಆಗುತ್ತೆ ಹಾರ್ಮೋನ್ಸ್? ಸೊ ಹಾರ್ಮೋನ್ ಡೆಫಿಷಿಯನ್ಸಿ ಆಗ್ತದೆ, ಬಾಡಿಗೆ ಸಾಯಬೇಕಷ್ಟೇ, ಅಷ್ಟು ಡ್ಯಾಮೇಜ್ ಮಾಡುವಂಥ ಕಾಯಿಲೆಗಳು ಬರ್ತದೆ. ಹೀಗಾಗಿ ಸ್ನಿಗ್ಧಗುಣ ಎಷ್ಟು ಇಂಪಾರ್ಟೆಂಟು, ಫ್ರೆಶ್ ಫುಡ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ, ನಿಮ್ಮ ಕೌನ್ಸಿಲಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ನಿಧಾನಗಳು ಓದಿ, ಪ್ರತಿ ಡಿಸೀಸಿನ ನಿಧಾನಗಳನ್ನು ಕಂಪಲ್ಸರಿ ಓದಿ. ಆ ನಿಧಾನಗಳು ಡಿಸೀಸ್ ಹೇಗೆ ಲೀಕ್ ಆಗುತ್ತೆ ಅಂತ ಸಂಪ್ರಾಪ್ತಿಗಳು ಹೋದರೆ ಬಹಳ ಅದ್ಭುತವಾಗಿ ಅದು ಅರ್ಥ ಆಗ್ತದೆ. ಹಾಗಾಗಿ ಮನಸ್ಸಿನ ವಿಷಯ. ಇನ್ನು ವಿಹಾರದ ವಿಷಯಕ್ಕೆ ಬಂದರೆ, ಎಲ್ಲರೂ ಹೆಚ್ಚಿನ ಜನರ
ವಿಹಾರ ಇವತ್ತು ಲೇಟ್ ನೈಟ್ ಸ್ಲೀಪ್. ಲೇಟ್ ನೈಟ್ ಸ್ಲೀಪ್ ಒನ್ ಆಫ್ ದ ವರ್ಸ್ಟೆಸ್ಟ್ ಥಿಂಗ್. ಲೇಟ್ ನೈಟ್ ಸ್ಲೀಪ್ ಏನಾಗಿದೆ? ಸಿಕ್ಕಾಪಟ್ಟೆ ರಜೋಗುಣ ಜಾಸ್ತಿ, ವಾತ ಪ್ರಕೋಪ, ಇವೆರಡಕ್ಕೂ ಸಿಕ್ಕಾಪಟ್ಟೆ ಬಲ ಇದೆ. ಎರಡಕ್ಕೂ ತುಂಬ ಪ್ರಬಲವಾದ ನಿಧಾನಗಳು. ಪ್ರಬಲವಾದ ನಿಧಾನ ಇದೆ. ಏನು ನಮ್ದು ವೃತ್ತಿನೇ ಹಂಗಿದೆ, ಖಂಡಿತವಲ್ಲ ಹಂಗಿಲ್ಲ. ತಪ್ಪು ತಿಳ್ಕೊಂಡಿದ್ದೀನಿ ನಾನು ವೃತ್ತಿ ಹಂಗೆ. ನನಗೆ 20 ವರ್ಷ ಆಯ್ತು ಪ್ರಾಕ್ಟೀಸ್ ಮಾಡ್ತೀನಿ. ಪ್ರಾರಂಭದಲ್ಲಿ ನಾವು ಕೂತ್ಕೊಂಡಾಗ ರಾತ್ರಿ 10-11 ಗಂಟೆಗೆ 10 ಗಂಟೆ ಮೇಲೆ ಪೇಷಂಟ್ ಬರೋದು, ಅವರೆಲ್ಲ ಮುಗಿಸ್ಕೊಂಡು ಬರೋದು. ಇದು ಒಳ್ಳೆ ಕಥೆ ಆಯ್ತು ನನಗೆ. ನನಗೆ ಸಾಯಂಕಾಲ ಅಂದ್ರೆ ಭಾಳ ಇಷ್ಟ. ನನಗೆ ಆನಂದವಾಗಿ ಸೂರ್ಯಾಸ್ತವನ ಪ್ರಕೃತಿ ನೋಡಿದ್ರೆ ಏನು ಆನಂದ, ಓ ಮಹದಾನಂದ. ಸೂರ್ಯೋದಯ ಸೂರ್ಯಾಸ್ತ ನೋಡಬೇಕು. ಏನ್ರೆ ನಾವು 6 ಗಂಟೆಗೆ ಕ್ಲೋಸ್ ಮಾಡ್ಬೇಕು ಹಾಸ್ಪಿಟಲ್. ನಮ್ದೇನು ಎಮರ್ಜೆನ್ಸಿ ಸರ್ವಿಸ್ ಎಷ್ಟು ಭಾರಿ ಎಮರ್ಜೆನ್ಸಿ ಮಾಡಬೇಕು ಇಲ್ಲ, ಏನು ಅವಶ್ಯಕತೆ ಇಲ್ಲ. ಬೆಳಗ್ಗೆ 10 ಗಂಟೆಯಿಂದ ಕಂಟಿನ್ಯೂ ಇರ್ತೀವಿ, ಸಂಜೆ 6 ಗಂಟೆಗೆ ಕ್ಲೋಸ್. 6 ಗಂಟೆ ನಂತರ ಇಲ್ಲ. ಅವ್ರ ಇವೆಲ್ಲ ಮಾಡ್ತಾರೆ ಪೇಷಂಟ್ ಎಲ್ಲರೂ ರಾತ್ರಿ ನಿದ್ದೆ ಮಾಡೋದು, 10-11 ಗಂಟೆಗೆ ಬರೋದು. ಹೀಗೆ ರಾತ್ರಿ ಇಷ್ಟು ಮಾಡಿದ್ರೆ ರಜೋಗುಣ ಹೆಚ್ಚಾಗಿ ಪ್ರಬಲ ನಿಧಾನವನ್ನು ಬಾಡಿಯವರು ಕ್ರಿಯೇಟ್ ಮಾಡ್ಕೊಂಡ್ರೆ ಡಿಸೀಸನ್ನ ಏನು ಡಿಸೀಸ್ ಸ್ವಲ್ಪ ತೊಗೊಂಡ್ರೆ ನಾವು ಪುಷಪ್ ಮಾಡಾಕ್ತದೆ. ಸ್ವಲ್ಪ ನಿಧಾನಕ್ಕೆ ಪುಷ್ ಮಾಡಾಕ್ತದೆ, ಸ್ವಲ್ಪ ನಿಧಾನಕ್ಕೆ ಪುಷ್ ಮಾಡಾಕ್ತದೆ. ಹೆಚ್ಚು ಊದೋದು, ಗಾಳಿ ಊದ್ಬಿಟ್ರೆ ಏನಾಗ್ತದೆ? ಬೆಂಕಿಗೆ ಇನ್ನೊಂದು ಸ್ವಲ್ಪ ಉರಿಯಲ್ವ. ಹಾಗೆ ರಜೋಗುಣ ಮತ್ತು ವಾತ ಸೇರ್ಕೊಂಡ್ಬಿಟ್ರೆ ನಿಧಾನಕ್ಕೆ ಪ್ರಾಬಲ್ಯತೆಯನ್ನು ಕೊಟ್ಬಿಡ್ತದೆ. ಹಾಗಾಗಿ ಆಚಾರ್ಯ ಅಂತ ಗೊತ್ತಾ, ಚಿಕಿತ್ಸೆಯಲ್ಲಿ ನೋಡಿ, ದೋಷಗಳನ್ನ ಶಾಖದಿಂದ ಕೋಷ್ಟಕ್ಕೆ ತರಬೇಕು ಅಂದಾಗ ವೃದ್ಧಾಭಿಷೇಕ ಪಾಕಾತ್ ಶೋಧಮುಖ ವಿಷೋಧನ ಕೊನೆಯದೊಂದು ಹೇಳಿದ್ರೆ ವಾತವನ್ನ ಕಂಟ್ರೋಲಲ್ಲಿ ಇಡಬೇಕು. ವಾತವನ್ನ ಶಾಖದಿಂದ ಕೋಷ್ಟಕ್ಕೆ ಬರಬೇಕು ಅಂತ ಇವ್ರು ಹೇಳಿದರು. ಏನು ವೃದ್ಧಿ ಮಾಡಬೇಕು, ಅಭಿಷೇಕ ಮಾಡಬೇಕು, ಪಾಕ. ನಾ ಅಭಿಷೇಕ ಹೇಳ್ತೀನಿ, ಆಮೇಲೆ ಇಲ್ಲಿ ಮಾಡಬೇಕು, ಇಲ್ಲಿ ಮಾಡಬಾರ್ದಂತ. ವೃದ್ಧಾಭಿಷೇಕನಾಥ್ ಪಾಕಾತ್ ಶೋಧೋಮುಖ ವಿಶೋಧನಾಥ್ ವಾಯುಶ್ಚೋ ನಿಗ್ರಹಾತ್. ವಾತವನ್ನು ನಿಗ್ರಹ ಮಾಡಿ, ಇಲ್ಲಾಂದ್ರೆ ಅಲ್ಲಿಂದ ಇಲ್ಲಿ ಬರಲ್ಲ ಅಂತ. ಹಾಗೆ ಕೋಷ್ಟದಿಂದ ಶಾಖ ಹೋಗ್ಲಿಕ್ಕೆ ವ್ಯಾಯಾಮ, ಉಷ್ಣನಾಥ್, ತೈಷ್ಣಾಥ್, ಅಹಿತಾಚರಣಾಥ್, ಧೃತತ್ವಾತ್ ಮಾರ್ಗಸೇಚ. ಉಧೃತ ವಾತ ತಗೊಂಡ ದೋಷಗಳನ್ನ ಧಾತುಗಳೊಳಗೆ ಹಾಕಿಬಿಡ್ತದೆ, ತಗೊಂಡೋಗಿ ಶಾಖಕ್ಕೆ ಆಗ್ತದೆ. ಧೃತತ್ವಾತ್ ಮಾರುತ ಈ ವಿಹಾರ ತಡರಾತ್ರಿ ನಿದ್ದೆ ಮಾಡೋದ್ರಿಂದ ಉಧೃತ ವಾತ ಆಗ್ತದೆ. ನೀಯೇ ಸಣ್ಣ ನಿಧಾನ ತಗೊಂಡೋಗಿ ಕಾರ್ಯ ಮಾಡಿ ಹಾಕ್ಬಿಡ್ತದೆ. ಹಾಗಾಗಿ ಇದು ಇಂಪಾರ್ಟೆಂಟ್. ಆಹಾರ ವಿಹಾರ ಮತ್ತು ಇವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಎಲ್ಲ ಪೇಷಂಟ್ ಜೊತೆ ಡಿಸ್ಕಸ್ ಮಾಡೋದಲ್ಲ, ಇವು ಗಮನದಲ್ಲಿರಬೇಕು. ನಿಧಾನಗಳಲ್ಲಿ ಆಹಾರ ನಿಧಾನ ಹೇಳಿಲ್ಲ. ವಿಹಾರವನ್ನು ರಾತ್ರಿ ಬೇಗ ಮಲಗಿ, ಎಷ್ಟು ಬೇಗ ಮಲಗ್ತಾರೆ ಅಷ್ಟು ಒಳ್ಳೇದು. ನಾನು 6 ಗಂಟೆಗೆ ಊಟ ಮಾಡಿ 8 ಗಂಟೆ ಮಲಗಿ ಅಂತ ಹೇಳ್ತೀನಿ, 8:30 ಮಲಗಿ ಅಂತ ಹೇಳ್ಬಿಡ್ತೀನಿ. 3 ಗಂಟೆಗೆ ಎಚ್ಚರ ಆಗುತ್ತೆ ಅಂತೇಳಿ ಎದ್ದು ಕೆಲಸ ಸ್ಟಾರ್ಟ್ ಮಾಡಿ. 3 ಗಂಟೆಗೆ ಎದ್ದು ಇವತ್ತೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ, ಅವನ ಕೆಲಸ ಸ್ಟಾರ್ಟ್ ಮಾಡಿದರೆ 10-11 ಗಂಟೆ ಒಳಗೆ ಅವ್ನ ದಿನದ ಕೆಲಸ ಮುಗಿದು ಬಿಟ್ಟಿರ್ತದೆ. ಅಂದರೆ ಜನರು ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ ನನಗೆ. 10-11 ಗಂಟೆಗೆ ದಿನದ ಕೆಲಸ ಪೂರ್ತಿ ಮುಗಿಯುತ್ತೆ. ನಮ್ದು ಇವತ್ತು ಪ್ಲ್ಯಾನ್ ಮಾಡಿದ್ರು, ಮೊದಲೇ ಪ್ಲ್ಯಾನ್ ಮಾಡಬೇಕು. ಬೆಳಗಿನ ಜಾವಕ್ಕೆ ಪ್ಲ್ಯಾನ್ ಮಾಡಿದಾಗ ತುಂಬ ಚೆನ್ನಾಗಿ ಪ್ಲ್ಯಾನ್ ಆಗುತ್ತೆ. 11 ಗಂಟೆಗೆ ಮುಗಿರುತ್ತೆ ಕೆಲಸ. ಆಚಾರ್ಯ ಹೇಳಿದ್ರೆ ಹಂಗೇನೆ, 11 ಗಂಟೆಯಿಂದ ಮಧ್ಯಾಹ್ನ ಬಿಸಿಗೆಲ್ಲ ಕೆಲಸ ಮಾಡಿ ಅಂತ ಹೇಳಿಲ್ಲ ಇವರು. ಅದನ್ನು ಸಂಜೆ ಮತ್ತೆ ಹೇಳ್ತಾರೆ, ಸಂಜೆ ಕೆಲಸಗಳು ಬೇರೆ ರೀತಿಯೇ ಇರ್ತಾರೆ, ಭಾಳ ಸರಳವಾಗಿ. ಸೊ ಇದು ನಮ್ಮ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಆಗಿರಬೇಕು. ಸೊ ಹಾಗಾಗಿ ಮನಸ್ಸನ್ನು ಕ್ಷೋಭೆಗೊಳಿಸ್ಬೋದು ಅಂದರೆ ಏನು ಮಾಡಬೇಕು? ಇವುಗಳನ್ನ ವಿಹಾರವನ್ನು ತಿಳ್ಕೊಂಡು ಈ ನಿಧಾನಗಳನ್ನು ನಾವು ಗುರುತಿಸ್ಕೊಂಡ್ರೆ ಇದೆಲ್ಲ ಸರಿ ಆಗ್ತದೆ, ಸುಲಭ ಆಗ್ತದೆ. ನೀವು ನಿಧಾನ ಬರ್ಕೋಬೇಕು. ಲಕ್ಷಣ ಬರ್ಕೊಂಡ ತಕ್ಷಣ ಅವ್ರ ನಿಧಾನ ಬರ್ಕೋಬೇಕು. ಬರ್ಕೊಂಡ್ರೆ ಸಾಕು. ಇಡ್ಲಿ ತಿಂತೀಯಾ, ದೋಸೆ ತಿಂತೀಯಾ, ಚಿತ್ರಾನ್ನ ತಿಂತೀಯಾ, ಅಷ್ಟೇ ಮಾಡ್ತೀಯಾ, ಮೈದಾ ಹಿಟ್ಟು ತಿಂತೀಯಾ, ಜಂಕ್ ಫುಡ್ ತಿಂತೀಯಾ. ಜಂಕ್ ಫುಡ್ ಒಂದೇ ಅಂತ ಅಲ್ಲ, ಈ ಮನೆ ತಿನ್ನೋ ಚಿತ್ರಾನ್ನ ಕೂಡ ಜಂಕ್ ಫುಡ್ ಅದು. ಸೊ ಹಿಂಗೆ ಬರ್ಬಿಡ್ಬೇಕು ಅಷ್ಟೇ. ಏನು ತಿಂತೀರಿ ಅಂತ ಮಾರ್ಕ್ ಮಾಡ್ಕೊಳ್ಬೇಕು, ನಿಮ್ಮ ಕಡೆ ಬರ್ಬಿಡೋದು. ಹೀಗೆ ಆಹಾರದಲ್ಲಿ ಏನು ತಿಂತೀರಾ ಎಕ್ಸಸ್ ಅಂತ ಬರ್ಕೊಂಡ್ರೆ, ಯಾವ್ದು ಚಿತ್ರಾನ್ನ ಭಾಳ ತಿಂತಾ ಇರ್ತಾರೆ ಅವರು, ಫ್ರೈಡ್ ರೈಸ್ ಬರ್ತಿರ್ತಾರೆ, ಎಕ್ಸಸ್ ತಿಂತಾರೆ. ಇದು ನೀವು ನೋಟ್ ಮಾಡ್ಕೋಬೇಕು. ಇದು ಯಾವಾಗ ನಮಗೆ ಫ್ರಂಟ್ ಪೇಜಲ್ಲಿ ಗೊತ್ತಿರ್ತದೆ, ಓಕೆ ಇದು ಎಕ್ಸಸ್ ತಿಂದಿರೋರು, ಇವ್ರು ಇಷ್ಟು ಹೆಂಗೆ ಇರ್ತದೆ, ಡಿಸೀಸ್ ಹಿಂಗೆ ಉತ್ಪತ್ತಿ ಆಗ್ತದೆ ಮುಂದೆ ಅಂತ ಗೊತ್ತಾಗ್ತದೆ. ನಾನು ಡಿಸೀಸ್ಗಳಲ್ಲಿ ಹೇಳ್ತೀನಿ ಇವಾಗ ಏನಾಗ್ತದೆ ಅಂತ. ಇಷ್ಟನ್ನ ನೋಟ್ ಮಾಡ್ಕೊಂಡು, ಟೀ ಕಾಫಿ ಎಷ್ಟು ದಿನಕ್ಕೆ 10 ಪರ್ ಡೇ ನೋಟ್ ಮಾಡ್ಬೋದು. ಕೆಲವು ತಿಂತಾರೆ, ಕೆಲವು ತಿನ್ನಲ್ಲ, ಕೆಲವು ಇದು ಮಾಡ್ತಾರೆ, ಕೆಲವು ಮಾಡಲ್ಲ.
ಸ್ಪಷ್ಟವಾಗಿ ಸಿಕ್ಬಿಡ್ತದೆ ನಿಮ್ಗೆ. ಇದನ್ನ ಬಿಟ್ಟಿಲ್ಲ ಅಂತ ಕೇಳಕ್ ಬರ್ತಾರೆ ನೆಕ್ಸ್ಟ್ ಬಂದಾಗ. ನೆಕ್ಸ್ಟ್ ನಮ್ಮ ಕೆಲವು ಪೇಷಂಟ್ 2 ವರ್ಷ ಹತ್ರ ನಿಧಾನ ಬಿಟ್ಟಿರೋದು. ಹೇಳ್ತೀನಿ, ನೀವು ಹೇಳಿದ್ರೆ ನಾವು ಅದು ಮಾಡ್ತಿರ್ತೀವಿ, ಬರ್ತಿರ್ತಾರೆ, ಆರಾಮಾಗ್ತಿರ್ತಾರೆ, ಮತ್ತೆ ಹೇಳಿದ್ರೆ ಮಾಡ್ತಿರ್ತಾರೆ. ಚೆನ್ನಾಗಿ ಒಂದ್ಸರಿ ಕ್ಲಾಸ್ ತಗೊಂಡಾಗ ಅದನ್ನ ಇನ್ನೂ ಬಿಟ್ಟಿಲ್ಲ ಅಂತ ಅವ್ರು ಹೆಂಡ್ತಿಯರು ಹೇಳ್ತಾರೆ, ಅವ್ರ ಗಂಡನ ಹೇಳ್ತಾರೆ, ಯಾರಾದ್ರೂ ಹೇಳ್ತಾರೆ ಬಿಟ್ಟಿಲ್ಲ ಅಂತ. ಬಿಟ್ಟು ನೋಡ್ಬೇಕು. 20 ದಿನ ಭಗವಂತನ ವ್ರತ ಹಾಕಿ ನಿಮ್ಮ ಮಂದಿಯವರಿಗೆ ಪ್ರಮಾಣ ಮಾಡಿ ಬಿಡ್ತೀನಿ ಅಂತ 20 ದಿನ ಬಿಟ್ಟು ಬಾ, ನೋಡಿ ಆ ನಿಧಾನ ಬಿಟ್ಟು ಏನ್ ಬದಲಾವಣೆ ಆಗಿದೆ. ನಿಮ್ಗೆ ಆಟಿಸಮ್ ಪೇಷಂಟ್ ಬಂದಿದ್ರು, ಅದರ ರೆಕಾರ್ಡ್ ಇದೆ, ಅದು ನೋಡ್ರಿ ಮಾಡಿಸಿದ್ದೀನಿ. ಹಿಂದಿನ ಆಹಾರ ತಿನ್ನೋದು, ತಾಯಿನ ತಿನ್ನೋದು, ಮಗು ತಿನ್ಸೋದು, ಅದು ಏನು ಆ ಮಗು ಏನೋ ಟ್ರೀಟ್ಮೆಂಟ್ ಕೊಡಲಿಲ್ಲ. ಫಸ್ಟ್ 45 ದಿನ ಇದನ್ನು ಬಿಟ್ಕೊಂಬ. 45 ದಿನಕ್ಕೆ ಮಾತು ಬರಲ್ಲ ಅಂತ ಬಂದಿದ್ದು ಅಮ್ಮ, ಸೆಂಟೆನ್ಸ್ ಮಾತಾಡ್ತೀನಿ. 45 ದಿನಕ್ಕೆ ಮಗು ಅಂದ್ರೆ ಅದರೊಳಗೆ ಉತ್ಪತ್ತಿ ಆಗುತ್ತೆ. ಆದರೆ ಏನು ಶಬ್ದ ಉತ್ಪತ್ತಿ ಆಗಲಿಕ್ಕೆ ಪರಾಪಶ್ಯಂತಿ ಮಧ್ಯಮ ವೈಖರಿ ಅಂತ ಬರ್ತದಲ್ಲ, ಪರಾಪಶ್ಯಂತಿ ಬರ್ತದೆ, ಅದಕ್ಕೆ ಹೊರಗೆ ಹಾಕೋಕ್ಕಾಗಲ್ಲ. ಯಾಕಂದರೆ ಸತ್ವ ಇಲ್ಲ ಮನಸ್ಸಲ್ಲಿ. ಹೃದಯದಲ್ಲಿ ಸಾಧಕ ಪಿತ್ತ ಬರಲ್ಲ, ಮನಸ್ಸಲ್ಲಿ ಸತ್ವಗುಣ ಹೆಚ್ಚಿರಲ್ಲ, ಹೊರಗೆ ಹಾಕೋಕ್ಕೆ ಬರಲ್ಲ. ಅದಕ್ಕೆ ಒಂದು ವೇನಲ್ಲಿ ಶಬ್ದವನ್ನು ಹೊರಗೆ ಹಾಕೋಕ್ಕೆ ಬರಲ್ಲ. ಅದು ಬಿಡಿಸ್ಕೊಂಡ್ಬಂದಾಗ ಇಮಿಡಿಯೇಟ್ ನಾನು ವಿಡಿಯೋ ರೆಕಾರ್ಡ್ ತೊಗೊಂಡಿದ್ದೀನಿ, ಏನಾಯ್ತು ಹೇಳಿ ಅಂತ. ಆಹಾರ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ನನ್ನ ಮಗು ಇವತ್ತು ಇಷ್ಟು ಮಾತಾಡ್ತಾನೆ, ಇಷ್ಟೆಲ್ಲ ಹೇಳ್ತಾನೆ, ಇದಕ್ಕೆ ಒಂದೇ ಒಂದು ರೀಸನ್ ಅಂದರೆ ನಾನು ಫ್ರೆಶ್ ಫುಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಿಮ್ಮ ಮಕ್ಕಳಿಗೆ ಫ್ರೆಶ್ ಫುಡ್ ಕೊಟ್ಟು ನೋಡಿ, ಈ ವರ್ಷದ ರಿಸಲ್ಟ್ಗೆ ನೆಕ್ಸ್ಟ್ ವರ್ಷದ ರಿಸಲ್ಟ್ಗೆ ಎಷ್ಟು ಅಜಗಜಾಂತರ ಇರ್ತದೆ. ರಿಸಲ್ಟಲ್ಲಿ ಗ್ರಾಸ್ಪಿಂಗ್ ಪವರ್ ಅಷ್ಟು ಜಾಸ್ತಿ ಬರ್ತದೆ. ಹಾಗಾಗಿ ಫ್ರೆಶ್ ಫುಡ್ ಒಂದು ನಿಧಾನ ಎಷ್ಟು ದೊಡ್ಡ ಕೆಲಸ ಮಾಡ್ತೀವಿ ಗೊತ್ತಾ. ಹಾಗಾಗಿ ನಿಧಾನವನ್ನು ನಾವು ನೋಡ್ಕೋಬೇಕು. ಇನ್ನು ಕೇಶೀಟಲ್ಲಿ ಸಂಪ್ರಾಪ್ತಿ ಆಗಬೇಕು ಅಂತ ಸಣ್ಣದಾಗಿ ಬರೀಬೇಕು. ಸಮ್ ಬ್ರಾಕೆಟ್ಗೆ ಸಣ್ಣ ಬರೀಬೇಕು. ಏನು ಬರೀಬೇಕು ಇಲ್ಲಿ, ಏನು ಬರೀಬೇಕು ಅಂದರೆ, ಈಗ ನಾವು ಓದಿದ ಆಯುರ್ವೇದಕ್ಕೆ ಬರಬೇಕು ವಾಪಸ್. ಇಲ್ಲಿ ತೊಗೊಂಡು ಮೊದಲು ಲಕ್ಷಣ ತೊಗೊಂಡ್ವಿ, ಆಮೇಲೆ ನಿಧಾನವನ್ನ ಕೇಳಿ ಸರಿ ಮಾಡ್ಕೊಂಡು ಈಗ ಫಸ್ಟ್ ನಿಧಾನ ಬರೀಬೇಕು, ಹೌದಲ್ವಾ? ಯಾವ ನಿಧಾನದಿಂದ? ಎಕ್ಸಸ್ ಮೂಗ, ಕಷಾಯ ರಸ ಅಂದರೆ ಶಿಂಬಿಧಾನ್ಯ ಅಂತ ಬೇರು, ಕಷಾಯ ರಸ, ಶಿಂಬಿಧಾನ್ಯ, ಜಾಗರಣ, ಇವುಗಳದ್ದು ಏನಾಯ್ತು ಹೋಯ್ತಿದ್ಯಾ ಇಷ್ಟ. ಇವುಗಳದ್ದು ಏನಾಯ್ತು? ವಾತ ಪ್ರಕೋಪ ಆಗಿತ್ತು, ವಿದಾಹಿ ಪಿತ್ತಕ್ಕೆ ಬಂದಿತ್ತು, ವಿದಾಹಿಕ ಬಂತು. ಎಲ್ಲಿ ಆಶ್ರಯ ಬಂತು? ದಕ್ಷಿಣಕ್ಕೆ ಬರಬೇಕು. ಎಲ್ಲಿ ಆಶ್ರಯ ಬಂತು? ರಸದಲ್ಲಿ ಆಶ್ರಯ ಬಂತು. ವರ್ಷಧಾತು ಅದರ ಉಪಧಾತವಾಗಿರ್ತಕ್ಕಂತಹ ಸ್ತನ್ಯತ್ವ ಆರ್ತವದಲ್ಲಿ ಇತ್ತು. ಏನಾಯ್ತು? ಆರ್ತವ ಏನಾಯ್ತು ಅಂದರೆ ಕಷ್ಟ ಆಯಿತು. ಕಷ್ಟಾರ್ಥವಾಗಿರ್ಬೋದು, ದುಷ್ಟಾರ್ಥವಾಗಿರ್ಬೋದು, ಅತ್ಯರ್ಥವಾಗಿರ್ಬೋದು, ಏನೋ ಹಾಗೆ ಇದು ಬಂತು. ಸೊ ದಿಸ್ ಈಸ್ ದ ಕಂಪ್ಲೇಂಟ್. ಸೊ ಗೊತ್ತಾಗ್ಬಿಡ್ತು, ರಸ್ತೆ ಗೊತ್ತಾಯ್ತು, ಇದರಿಂದ ತಿಂದಿದ್ರಿಂದ ಇದಾಯ್ತು, ಆಚಾರ್ಯ ಹೇಳಿರ್ತಾನೆ ಬಂತು, ಇಷ್ಟು ಬರ್ಕೊಂಡ್ಬಿಟ್ರೆ ಆಯ್ತು. ನಾವು ಚಿಕಿತ್ಸೆ ಉಲ್ಟಾ ಹೋಗ್ಬೇಕಾಗುತ್ತೆ. ಚಿಕಿತ್ಸೆ ಏನಂದ್ರೆ ಇಲೆಕ್ಟ್ರಾನ್ ನಿವೃತ್ತಿ ಆಗಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸೊ ಆವಾಗ ಒಂದು ಚಿಕಿತ್ಸೆನ ಹಾಕೋದಿಲ್ಲ. ಚಿಕಿತ್ಸಾ ಸೂತ್ರ ಚೀಸು ಅಂತ ಬರೋದು, ಮತ್ತೊಂದು ಏನಾಗ್ತದೆ ಚಿಕಿತ್ಸಾ ಸೂತ್ರ. ಇದಕ್ಕೆ ಹೇಗೆ ಮಾಡ್ತಿದ್ದೀನಿ ನಾನು, ಎಷ್ಟು ಚೆನ್ನಾಗಾಗುತ್ತೆ ನಿಮ್ಮ ಕೇಶೀಟ್. ಅವಾಗ ನೀವು ಹೋದ್ಮೇಲೂ ಕೂಡ ನಿಮ್ಮ ಜೂನಿಯರ್ಸ್ ಅದನ್ನು ನೋಡೋದಕ್ಕೆ ಎಷ್ಟು ಬ್ಯೂಟಿ ಅನ್ಸುತ್ತೆ ಅವ್ರ ಕೇಶೀಟ್. ಸೊ ಚಿಕಿತ್ಸಾ ಸೂತ್ರ ಏನು ಮಾಡ್ಬೇಕು ಈಗ? ಚಿಕಿತ್ಸಾ ಸೂತ್ರ ಮೊದಲನೇ ಏಕಮೇವ ಚಿಕಿತ್ಸೆ ಅಂದ್ರೆ ಆಚಾರ್ಯ ಹೇಳೋದು ನಿಧಾನ ಪರಿಮಾರ್ಜನ, ಹೌದಲ್ವಾ? ನಿಧಾನ ಪರಿಮಾರ್ಜನೆ ಏಕಮೇವ ಚಿಕಿತ್ಸೆ. ಹಾಗಾಗಿ ಏವಂ ಅಂತ ಹೇಳಿದರು ಅವರು. ನಿಧಾನ ಪರಿಮಾರ್ಜನಂ ಏವ ಚಿಕಿತ್ಸಾ ಅಂತ ಹೇಳಿದ್ದಾರೆ. ನಿಧಾನ ಪರಿಮಾರ್ಜನಂ ಚಿಕಿತ್ಸಾ ಅಂತಿಲ್ಲ, ಏವ ಚಿಕಿತ್ಸಾ. ಕೇವಲ ಅದೊಂದೇ ಟ್ರೀಟ್ಮೆಂಟ್. ಕಾರಣವನ್ನು ಕೈ ಬಿಟ್ಟರೆ ಮುಗಿದೋಯ್ತಲ್ಲ, ಗೇಟ್ ಬಂದಾಯ್ತು ಅಂದರೆ ಚಾನಲ್ ಖಾಲಿ ಆಯ್ತು. ಹರಿತಾ ಇದೆ ಚಾನಲ್, ತುಂಬ ಉಕ್ಕಿ ದೋಷಗಳು ಹರಿತಾ ಇದೆ. ಗೇಟ್ ಬಂದ್ ಮಾಡಿ. ಗೇಟ್ ಯಾವುದು? ಆಹಾರವೋ ವಿಹಾರವೋ ಮನಸ್ಸು, ಆ ಗೇಟ್ ಬಂದ್ ಮಾಡಿ. ಅದನ್ನು ಫಸ್ಟ್ ಬಂದ್ ಮಾಡಿಲ್ಲ ನಾವು ಬರೀ ನೀರನ್ನು ಈ ಮೋಟ್ರ್ ತೆಗಿತೀವಿ, 20 ಇಂಚಿನ ಮೋಟ್ರ್ ತೆಗಿತೀವಿ ಅಂದ್ರೆ ಲೈಫ್ ಟೈಮ್ ಅದು ತೆಗಿತಾ ಇದೆ ಎಲ್ಲ ಮಾತ್ರೆಗಳಿಂದ, ಗೇಟ್ ಕ್ಲೋಸ್ ಆಗಲ್ಲ. ಹಾಗಾಗಿ ನಿಧಾನ ಪರಿಮಾರ್ಜನ ಒಂದೇ, ಅದೊಂದು ಕ್ಲೋಸ್ ಮಾಡಿ ಗೇಟನ್ನು. ಇದು ಯಾವ ಮೋಟ್ರ್ ಹಚ್ಚಿಡೋದು ಬೇಕಾಗಿಲ್ಲ, ತಾನೇ ಒಂದು ದಿವಸ ಒಂದು 4-5 ದಿನ ಬಿಟ್ಬಿಟ್ಟು ಅದು ಕ್ಲೋಸ್ ಆಗಿ ಡ್ರೈ ಆಗಿ ಆಪರೇಟ್ ಆಗಿ ಹೋಗ್ಬಿಡ್ತದೆ. ನಿಮ್ಮ ದಿನನಿತ್ಯ ಕರ್ಮಗಳಲ್ಲೇ ಆ ದೋಷಗಳು ಕರೆಗೆ ಹೋಗ್ಬಿಡ್ತದೆ. ಕ್ಲೋಸ್ ದ ನಿಧಾನ, ಕ್ಲೋಸ್ ದ ನಿಧಾನ, ಕ್ಲೋಸ್ ದ ನಿಧಾನ. ದಟ್ಸ್ ಓನ್ಲಿ ದ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ಕ್ಲೋಸ್ ದ ನಿಧಾನ. ಸಕ್ಸಸ್ ಇರೋದೇ ಅಲ್ಲಿ, ಆಯುರ್ವೇದ ಸಕ್ಸಸ್ ಇರೋದೇ ಅಲ್ಲಿ. ಬೇರೆ ಯಾವಾಗ ಈ ನಿಧಾನ ಏನಾದ್ರು ತಿನ್ನಿ ಅಂತ ಹೇಳಿ ಕಳಿಸ್ತಾರೆ ಡಾಕ್ಟರ್ಗಳು, ಬೇರೆ ಯಾವಾಗೂ ಇಲ್ಲ. ನೀವು ಸೌಭಾಗ್ಯ ನಿಮಗಿದೆ. ಆಚಾರ್ಯ ಮೊದಲು ನಿಧಾನ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಮೆನ್ಷನ್ ನಿಧಾನ. ಇದು ಇಲ್ಲಿ ನಿಧಾನ ಪರಿಮಾರ್ಜನ ಅಂತ ಬರ್ಕೊಳ್ಳೋದಲ್ಲ ಕೇಶೀಟಲ್ಲಿ. ನಿಮಗೆ ಹೇಳಿ ನಿಧಾನ ಪರಿಮಾರ್ಜನೆ ಜೊತೆ ಓನ್ಲಿ ದ ಲೈನ್ ಆಫ್ ಟ್ರೀಟ್ಮೆಂಟ್.
ಇದೊಂದನ್ನೇ ನೀವು ಪದೇ ಪದೇ ಹೈಲೈಟ್ ಮಾಡಬೇಕು. ಇಷ್ಟು ಆಪ್ಸರಿ ಬಂದು ನಿಮ್ಮ ಹತ್ರ ಬಿಟ್ಟಿದ್ದೀರ ಕಾರಣವನ್ನ. ಸೊ ನಿಧಾನ ಪರಿವರ್ತನೆ ಚಿಕಿತ್ಸಾ ಸೂತ್ರ ಸ್ಟಾಪ್ ಗುಡ್ ಸ್ಲೀಪ್ ಶಿಂಬಿದಾನೆ ವಿತ್ ಸ್ನಿಗ್ಧ ನೀವು ನೋಡಬೇಕು ಬರಿತಾ ಹೋಗಿ. ನಿಮ್ಮ ಚಿಕಿತ್ಸಾ ಸೂತ್ರದಲ್ಲಿ ಇದು ಆಹಾರದಲ್ಲಿ ನಿಧಾನ ಪರಿವರ್ತನೆ ಆಯ್ತಲ್ಲ, ನಿಮ್ಮ ಚಿಕಿತ್ಸಾ ಸೂತ್ರದಲ್ಲಿ ಏನ್ ಬೇಕಿದೆ? ಶಮನ, ಬ್ರಹ್ಮಣ, ನಂತರ ಶೋಧನ. ಯಾಕೆ ಶೋಧನ ಮೊದಲಲ್ಲ ಅಂದ್ರೆ ಕಂಪಲ್ಸರಿ ಇಲ್ಲ. ಫಸ್ಟ್ಗೆ ಶೋಧನೆ ಕೊಡ್ಬೇಕಂದ್ರೆ ಪಾಚನನೂ ಆಗಿರಲ್ಲ. ಪಾಚನ ದೀಪನೆ ಈ ಸ್ನೇಹ ಸ್ಥಾನಿಸಿದಷ್ಟು ಪರಿಶುದ್ಧ ಅಂತ ಆಚಾರ್ಯ ಹೇಳಿದ್ದಾರೆ. ಶೋಧನಕ್ಕೆ ಬರ್ಬಿಡೋದಲ್ಲ. ಹಿಂದೆ ಶೋಧನೆ ಕೊಟ್ಟರೆ ನೀವು ತಿರುಗಟ್ಟು ಕೊಟ್ಟು ಪಾಚನ ಮಾಡೋಕ್ಕಾಗಲ್ಲ. ಅಲ್ಲಿ ಪಾಚನ ಚಿಕಿತ್ಸೆಗೆ ಅಪಡಾಚಾರ್ಯ ಅಣದಂತ ಶ್ಲೋಕದಲ್ಲಿ ಹೇಳ್ತಾರೆ ಟೀಕ ಬರೆಯುವಾಗ, ಜ್ವರಾದಿ ಅಧ್ಯಾಯೋಕ್ತ ಹಿ ಪಾಚನ. ಹಿ ಪಾಚನ ಅಂದ್ರೆ ಕೇವಲ ಕೋಷ್ಟದಲ್ಲಿರೋದಲ್ಲ, ಜ್ವರಾದಿ ಅಧ್ಯಾಯಗಳು, ಜ್ವರ, ರಕ್ತಪಿತ್ತ ಮೊದಲಾದಿಗಳೇನು ಕೋಷ್ಟ ಬರ್ತಿರೋ ಆ ಅಧ್ಯಾಯಗಳಲ್ಲಿ ಶಮನೌಷಧಿಗಳೇ ಈ ಪಾಚನೌಷಧಿಗಳು. ಹಾಗಾಗಿ ಮೊದಲು ಶಮನೌಷಧಿಗಳು, ಇದು ದೋಷ ಪಾಚನವನ್ನು ಮಾಡ್ತದೆ, ಸಂಪ್ರಾಪ್ತಿ ವಿಘಟನೆಯನ್ನ ಮಾಡ್ತದೆ. ಹಾಗಾಗಿ ಶಮನೌಷಧಿಯನ್ನು ಹಾಕೋದು ತುಂಬಾ ಇಂಪಾರ್ಟೆಂಟ್, ಬಹಳ ಸರಳ. ಶಮನೌಷಧಿ ಹಾಕೋದು ಬಹಳ ಸುಲಭ ಆಗ್ತದೆ, ಅದು ಬಹಳ ಈಸಿಯೆಸ್ಟ್ ಥಿಂಗ್. ಅದು ಔಷಧಿ ಹಾಕೋದು ಇಷ್ಟು ಗೊತ್ತಾದ್ಮೇಲೆ ಸೊ ಶಮನೌಷಧಿಯನ್ನು ಹಾಕೋದು. ಕೆಲವರಿಗೆ ಬ್ರಹ್ಮಣೆ ಬೇಕಾಗ್ತದೆ, ಬ್ರಹ್ಮಣೆ. ಸೊ ಶಮನೌಷಧಿ ಅಂದ್ರೆ ಅಪದರ್ಪಣ ಅಂತ ಇರ್ತದೆ ಆಲ್ಮೋಸ್ಟು, ಅಥವಾ ಶಮನ ಅಂತ ಇರ್ತದೆ. ಬ್ರಹ್ಮಣ ಔಷಧಿ ಬ್ರಹ್ಮಣನೇ ಸಂತರ್ಪಣ ಇರ್ತದೆ. ಇವೆರಡಕ್ಕೂ ಸಪೋರ್ಟಿವ್ ಬೇಕು ಅಂದ್ರೆ ಸಪೋರ್ಟ್ ತಗೊಳ್ಳಿ ಶೋಧನ ಚಿಕಿತ್ಸೆನ. ಅದರ್ವೈಸ್ ಇಟ್ಸ್ ಇನಫ್. ಶಮನೌಷಧಿ ಬ್ರಹ್ಮಣ ಔಷಧಿ ಆದಲ್ಲಿ ಮೇನೇಜ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಚಿಕಿತ್ಸಾ ಸೂತ್ರದಲ್ಲಿ ಇದು ಆದ್ಮೇಲೆ ಯಾವ ಶಮನವನ್ನು ಸೆಲೆಕ್ಟ್ ಮಾಡ್ಕೋತೀನಿ? ರಕ್ತ ಪ್ರದೂಷೆ ಬೇಕಾದ್ರಿಂದ ರಕ್ತ ಪ್ರಸಾದವನ್ನು ಮಾಡ್ತೀವೋ, ರಕ್ತ ಶೋಧನವನ್ನು ಮಾಡ್ತೀವೋ. ಸೊ ಸ್ನಿಗ್ಧಗುಣ ಟು ಇನ್ಕ್ರೀಸ್ ದ ಸ್ನಿಗ್ಧಗುಣ ಆಫ್ ರಕ್ತ ಐ ಆಮ್ ಗಿವಿಂಗ್ ಸೊ ಅಂಡ್ ಸೊ ಅಂದ್ ನೆಕ್ಸ್ಟ್ ಪ್ರಿಸ್ಕ್ರಿಪ್ಷನ್ ಸ್ಟಾರ್ಟ್. RX 1 ಲೆಟರ್ ನಾನು ಏನಾಗಿದೆ. ಇದು ಎಸೆನ್ಸ್ ಇನ್ ಹಿಸ್ಟ್ರಿ ಟೈಪ್. ಡ್ರಗ್ 1 ಅಂತ ಸ್ಟಾರ್ಟ್ ಮಾಡೋದು, ಆಮೇಲೆ ನೋಡೋಣ ಚಿಕಿತ್ಸೆನ. ಡ್ರಗ್ 1 ಸ್ಟಾರ್ಟ್ ಮಾಡಬೇಕಾದ್ರೆ ಇದು ಸ್ಟಾಪ್ ಮಾಡಕ್ಕೆ ಹೇಳಿದ್ದೀನಿ. ಈ ಗುಣಗಳು ಇರೋದ್ರಿಂದ ನಾನು ಇದನ್ನ ಶಮನಕ್ಕೆ ಸೆಲೆಕ್ಟ್ ಮಾಡಿಕೊಂಡು, ಬ್ರಹ್ಮಣಕ್ಕೆ ಸೆಲೆಕ್ಟ್ ಮಾಡಿಕೊಂಡು ನಾನು ಇದನ್ನ ಕಂಟಿನ್ಯೂ ಮಾಡಿದ್ದೀನಿ. ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಕೇಶಕ್ಕೆ ಏನು ಬ್ಯೂಟಿ ಆಗ್ತದೆ. ಹಾಗಾಗಿ ಈ ರೀತಿ ನಾವು ನೋಡ್ಬೋದು. ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮ ಇಲ್ಲಿ 2003 ಫೆಬ್ರವರಿ 6ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ. ಇಲ್ಲಿವರೆಗೂ ಇರ್ತಕ್ಕಂಥ CRF ಕೇಶಕರ ಫೈಲ್ಗಳಲ್ಲಿ 12,000 ದಾಟಿದೆ. ಈಗ ಮೊದಲಿಗೆ ತಿಂಗಳಿಗೆ 2 ಪೇಷಂಟ್ ಹೋಗಿದ್ದೇನೆ ಫಸ್ಟು ಹಾಸ್ಪಿಟಲ್ ಓಪನ್ ಮಾಡಿದಾಗ. ಈಗ ಅಪಾಯಿಂಟ್ಮೆಂಟ್ ತೊಗೊಂಡು ಬರೋಷ್ಟು ಇದೆ. ಅಲ್ಲಿಂದ ಇಲ್ಲಿವರೆಗೂ ಆಗಿರ್ತಕ್ಕಂಥ ಈ ಜರ್ನಿಲಿ 12,000 ಜನರಷ್ಟೇ ಕೇಶಿಟ್ಗಳು ಇರೋದು. ಅದಕ್ಕಿಂತ ಪ್ಲಸ್ ಇದ್ದಾವೆ ಈಗ, 100-100 ಇರ್ಬೋದು. ಅಷ್ಟರಲ್ಲೂ ಇವುಗಳು ಇಂಪಾರ್ಟೆಂಟ್ ಆಗ್ತದೆ. ಮೊದಲನೇ ಕೇಶಿಟ್ ನಾನು ತೆಗೆದು ನೋಡಿದಾಗ ನನ್ನ ಯೋಚನೆ ಎಷ್ಟಿತ್ತು ಅಂತ ಗೊತ್ತಾಗ್ತದೆ. ಹೋಗ್ತಾ ಎಷ್ಟು ಯೋಚನೆಗಳು ಅಂತ ಗೊತ್ತಾಗ್ತದೆ. ಕೊನೆಯ ಕೇಶಿಟ್, ನನ್ನ ಜೀವನದ ಕೊನೆಯ ಕೇಶಿಟ್ ಅಂತ ಏನು ತಗೋತೀನಲ್ಲ, ಅದು ಹೇಗಿರ್ತದೆ ಅಂದರೆ, ಅದು ಮುಂಚಿನ ಜನ್ರೇಷನ್ಗೆ ಫಸ್ಟ್ ಕೇಶಿಟ್ ಆದರೆ ಏನು ಅದ್ಭುತ ಮುಂದಕ್ಕೆ ಅಲ್ವಾ? ಸೊ ಈ ಓದೋದಕ್ಕೆ ಇರ್ತದೆ, ಆ ಜನ್ರೇಷನ್ ಇರ್ತದೆ. ಈಶ್ವರಿ ಸರ್ ಹೇಳುವಾಗ ಹೇಳಿದ್ರು ನಮಗೆ, ನೋಡಿ ಇದು ಹಿಂಗೆ ಅಂತ ಹೇಳಿದ್ರು ಒಂದು ಕಡೆಗೆ. ನಾನು ಅಂತೆ ಸರ್ ಇದು ನನಗೆ ಗೊತ್ತಾಗಬೇಕಂದ್ರೆ ಎಷ್ಟು ವರ್ಷ ಬೇಕಿತ್ತಲ್ಲ ಅಂತ. ಒಂದು 20 ವರ್ಷ ಬೇಕಾಗ್ತೈತೆ ನಿಮಗೆ. ಸೊ 20 ವರ್ಷದ ಅವರ ಅನುಭವ ಒಂದು ವರ್ಡಲ್ಲಿ ಹೇಳಿಬಿಟ್ರು. ನಾವು ಅಲ್ಲಿಂದ ಮುಂದೆ ಹೋಗ್ತೀವಿ ಹೊರತು ಮತ್ತೆ 20 ವರ್ಷ ಅನುಭವ ತಗೊಳ್ಳ. ಬೆಂಕಿ ಸುಡ್ತದೆ ಅಂತ ಗೊತ್ತಾದ್ಮೇಲೆ ಅದನ್ನು ಮುಂದೆ ಹೋಗ್ಬೇಕು ಬಿಟ್ರೆ ಅಲ್ಲಿಂದ ಮತ್ತೆ ನಾನೇ ಅನುಭವ ತಗೋತೀನಿ ಅಂತೆಲ್ಲ. ಸರ್ 20-25 ವರ್ಷದ ಅನುಭವದ ಒಂದು ವರ್ಡು ನಾವು ಅಲ್ಲಿಂದ ಮುಂದೆ ಹೋಗೋಕ್ಕೆ ಮತ್ತೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ತದೆ, ಮತ್ತೆ ಅದ್ಭುತ ಆಗ್ತದೆ ಜಗತ್ತು ಮುಂದುವರಿದ ಅದೇ ರೀತಿ. ಹಾಗಾಗಿ ಆಯುರ್ವೇದದಲ್ಲಿ ಇಷ್ಟು ಶ್ರದ್ಧೆಯಿಂದ ಮಾಡೋಂಥವ್ರು ಸ್ಪಷ್ಟವಾದ ಆಯುರ್ವೇದ ವೈದ್ಯರಾಗ್ತಾರೆ. ಹಾಗಾಗಿ ಹಿಸ್ಟ್ರಿ ಟೇಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಪ್ ಟು ಸಂತಾಪ್ತ ಚಿಕಿತ್ಸಾ ಸೂತ್ರ ಇಷ್ಟನ್ನ ನೋಡ್ಕೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಗ್ರೂಪಲ್ಲಿ ಕೇಳ್ಬೋದು, ಹಾಕ್ಬೋದು. ಅದನ್ನು ರಿಪ್ಲೈ ನಾವು ಆಮೇಲೆ ಮಾಡ್ತೇವೆ. ಡೌಟ್ಸು ಬರಬಾರ್ದು ಅಂತಿದ್ರೆ ಒಂದ್ಸರಿ ಬಿಟ್ಟು 2-3 ಸರಿ ಈ ಕ್ಲಾಸನ್ನು ರಿಪೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದ್ಸರಿ ಫಾರ್ವರ್ಡ್ ಮಾಡಿ, ಅಲ್ಲ ಈಗ ಟೆಕ್ನಾಲಜಿ ಚೆನ್ನಾಗಿದೆ ಮುಂದೆ ಕಳಿಸಿ ನೋಡ್ಕೋಬೋದು. ಸೊ ಮತ್ತು ಡೌಟ್ ಇದೆ ಅಂತ ಹೇಳಿದರೆ ಅವಾಗ ನೀವು ನೇರ ಪ್ರಶ್ನೆ ಕೇಳ್ಬೋದು. ಇದೆಲ್ಲ ಅರ್ಥ ಆಗೋದು ಸರಳವಾಗಿ ಆಯುರ್ವೇದ ಇನ್ ಕ್ಯಾಪ್ಸೂಲ್ ಫಾರ್ಮ್ ಅಂತ ನನಗೆ ಈಶ್ವರಿ ಸರ್ ಆಯುರ್ವೇದ ಮುಗಿದು ಹೊರಬರುವಾಗ ಒಂದು ಕ್ಲಾಸ್ ತೊಗೊಂಡು, ಅದೊಂದು ಸಾವಿರ ಡೌಟ್ಸ್, ಇಡೀ 500 ವರ್ಷಕ್ಕೆ ಸ್ಟೋರ್ ಆಗಿರುವಂಥ ಸಾವಿರ ಡೌಟ್ಸ್ ಹೆಂಗೆಗೋ ಕೇಳ್ತಾ ಇದ್ವಿ. ಅವ್ರು ಕೇಳ್ತಿದ್ರು, ಅದು ಸಮಗ್ರವಾಗಿ ಅರ್ಥ ಆಗ್ತಿರಲಿಲ್ಲ.
ಅದಕ್ಕೆ ಪರಿಹಾರ ಅನಿಸ್ತಿತ್ತು. ಮತ್ತು ಅಂಥದ್ದೇ ಇನ್ನೊಂದು ಆ್ಯಂಗಲಿಂದ ಕೇಳೋದು, ಯಾಕಂದ್ರೆ ಅದು ಇನ್ನೂ ಸಮಗ್ರತೆ ಬಂದಿರಲ್ಲ ಅಂತ. ಬಟ್ ಆ ಕ್ಲಾಸ್ ಏನಿದೆಯಲ್ಲ, ಆಯುರ್ವೇದ ಏನು ಕ್ಯಾಪ್ಸೂಲ್ ಫಾರ್ಮ್ ಕ್ಲಾಸ್ ಏನಿಲ್ಲ, ಸಾವಿರ ಡೌಟ್ಸಲ್ಲಿ ಚಕ್ಕ ತಗೊಳೋದಾಗ್ಬಿಡ್ತು ಒಂದು ಸರಿ. ಅದು ಅವತ್ತಾದ ಆನಂದ ನೋಡ್ಬೇಕು. ಆ ಕ್ಲಾಸ್ ನೋಡಿದ್ರೆ ನಮ್ಗೆ ಎಷ್ಟು ಆನಂದ ಇದ್ವಿ ನಾವು ಅವಾಗ ಇಂಟರ್ನ್ಶಿಪ್ ಮಾಡುವಾಗ, ಅಷ್ಟು ಆನಂದ ಅಂತ ಅನಿಸ್ತು. ಸರ್ಗೆ ಅದು ಎಷ್ಟು ದೈವಾಂಶ ಸಂಭೂತರವರು ಹಾಗೆ ಅರ್ಥ ಆಗ್ತಿತ್ತು. ಅದಾದ್ಮೇಲೆ ಮತ್ತೆ ಸಂಶಯಗಳು ಭಾಳ ಉಳ್ಕೊಳ್ಳಿಲ್ಲ. ಹಾಗಾಗಿ ನಿಮಗೆ ಸಂಶಯಗಳು ಬಂದರೆ ಆಯುರ್ವೇದಿಕ್ ಕ್ಯಾಪ್ಸೂಲ್ ಫಾರ್ಮ್ ಅಂತ 5 ಕ್ಲಾಸ್ಗಳಿದೆ. 5 ಕ್ಲಾಸ್ನ ಮಾಡಿದ್ದಾರೆ ಸರ್. 1.25 ಗಂಟೆ ತಗೊಂಡು ಕ್ಲಾಸನ್ನು 1 hour ಸೆಷನನ್ನು 5 ಸೆಷನ್ ಆಗಿ ಅದನ್ನು ಮಾಡಿದ್ದೀವಿ ನಾವು. ಅದು ಅವೈಲೇಬಲ್ ಇದೆ ಯೂಟ್ಯೂಬಲ್ಲಿ. ಅದನ್ನು ನೀವು ಅದನ್ನು ನೋಡಿ. ನಮ್ಮ ಕೋರ್ಸಲ್ಲೂ ಕೂಡ ಶ್ರೀಪಾ ಕೋರ್ಸ್ ಅಂತ ಇದೆಯಲ್ಲ, ಅದರಲ್ಲೂ ಅವೈಲೇಬಲ್ ಇದೆ. ಅದನ್ನು ನೋಡಿ, ಆವಾಗ ಇದು ಅರ್ಥ ಆಗ್ತದೆ. ಇವು ನೋಡಿದ ಮೇಲೆ ಸಂಶಯಗಳು ಉಳಿದ್ರೆ ಆ ಸಂಶಯಕ್ಕೆ ನಾವು ಖಂಡಿತವಾಗ್ಲೂ ಉತ್ತರವನ್ನು ಕೊಡ್ತೇವೆ. ಕೇಸ್ ಹಿಸ್ಟ್ರಿ ಟೇಕನಲ್ಲಿ ಎಲ್ಲರೂ ನಿಮ್ಮನ್ನು ಕ್ಲಿನಿಕ್ಕಲ್ಲಿ ಇದೇ ರೀತಿಯಿಂದ ಫಾಲೋ ಮಾಡಿದ್ರೆ ನಿಜವಾಗೂ ಆಯುರ್ವೇದ ನಿಮಗೆ ಕೃಪೆ ಮಾಡ್ತದೆ ಒಂದು ದಿವಸ. ಅದನ್ನು ಸಿದ್ಧಿ ಮಾಡಿಕೊಂಡೆ ಅನ್ನೋದು ತಪ್ಪು ಶಬ್ದ ಅರ್ಥ ಅಲ್ಲ, ಅದು ಕೃಪೆ ಮಾಡ್ತದೆ. ಅವ್ರು ತಗೋ, ನಿಮಗೆ ಆಯುರ್ವೇದ ಇಷ್ಟು ಕೊಡ್ತೀನಿ ನಾನು ತಗೋ ಅಂತ ಇಷ್ಟು ಹೇಳ್ತಾ ಇಷ್ಟು ಮಾತುಗಳನ್ನು ಡಾಕ್ಟರ್ ಎಂ ವಿ ರೆಡ್ಡಿ ಅವರ ಪಾದಗಳಿಗೆ ಸಮರ್ಪಿಸಿ ನಾನು ನಮಸ್ಕಾರ ಹೇಳ್ತೀನಿ. ಧನ್ಯವಾದ.